ಪ್ರತಿನಿತ್ಯ ಇದೇ ನೀರನ್ನು ಬಳಸ್ತಾ ಇದ್ರು. ಇದೇ ನೀರು ಅವ್ರು ಉಪಯೋಗ ಮಾಡ್ತಾರೆ. 1 ಎಕರೆ 10 ಗುಂಟೆ ಜಾಗ ಅದು 1 ಎಕರೆ. ಇದು ಚೆನ್ನಮ್ಮನ ಅರಮನೆ ಜಾಗ ಇದು. ಚೆನ್ನಮ್ಮ ಅವರು ಹುಲಿನ ಕೊಂದಿದ್ದು ಇದೇ ಬೆಟ್ಟದಲ್ಲಿ ಇದೆ. ಮಲ್ಲಸರ್ಜಾ ಮತ್ತೆ ಚೆನ್ನಮ್ಮ ಅವರ ಮೊದಲ ಭೇಟಿ ಇದೇ ಮೊದಲನೇ ಬೆಟ್ಟಿ. ಡೋರ್ ಟೈಪ್ ಮಾಡ್ಯಾರ. ಬೆಳ್ಳಿ ಒರಿಜಿನಲ್ ಬೆಳ್ಳಿ. ಕಿತ್ತೂರು ಚೆನ್ನಮ್ಮನ ತವರ ಮನೆ ದೇವರು. ನಮಸ್ಕಾರ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಮಾಧ್ಯಮ ವೆಬ್ ಚಾನಲ್. ನಾನು ನಂದಿನಿ. ಇವತ್ತು ನಾವು ಬೆಳಗಾವಿ ತಾಲೂಕಲ್ಲಿರುವಂಥ ಕಾಕ್ತಿ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಕಾಕ್ತಿ ಅಂದರೆ ಎಲ್ರಿಗೂ ನೆನಪಾಗುತ್ತಾ? ಯಾರ ತವ್ರ ಮನೆ, ಯಾರು ಹುಟ್ಟಿದ್ದು? ನಮ್ಮ ವೀರ ವನಿತೆ, ಕೆಚ್ಚೆದೆಯ ಕನ್ನಡತಿ, ಗಂಡುಗಲಿ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ನೆಚ್ಚಿನ ಕಿತ್ತೂರು ರಾಣಿ ಚೆನ್ನಮ್ಮನ ತವರು ಮನೆ ಕಾಕ್ತಿ. ಇಲ್ಲಿ ನೋಡ್ಬೋದು ನೀವು, ನಾವು ಬೆಳಗಾವಿ ಬೆಂಗಳೂರು ಹೈವೇಲಿ ಇದ್ದೀವಿ. ಜಸ್ಟ್ ಇಲ್ಲಿಂದ ಕಾಕ್ತಿಗೆ 1 ಕಿಲೋಮೀಟರ್ ಇದೆ. ಬೆಳಗಾವಿ ಸಿಟಿಗೆ ಕಾಕ್ತಿ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ. ನಾವು ಇದುವರೆಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕಿತ್ತೂರು ಸಂಸ್ಥಾನದ ಇತಿಹಾಸದ ಕೆಲವೊಂದು ವಿಡಿಯೋಗಳು ಆಲ್ರೆಡಿ ಪಬ್ಲಿಷ್ ಆಗಿದೆ. ಅದಕ್ಕೆ ನೀವು ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಆದರೆ ಚೆನ್ನಮ್ಮ ಹುಟ್ಟಿ ಬೆಳೆದ ತವರು ಮನೆ ಹೇಗಿದೆ, ಅಲ್ಲಿ ವಾಡೆ ಕೂಡ ಇದೆ, ಅಲ್ಲಿನ ವಂಶಸ್ಥರು ಇವಾಗ ಏನು ಮಾಡ್ತಾ ಇದ್ದಾರೆ, ಅಲ್ಲಿದ್ದಂಥ ಚೆನ್ನಮ್ಮ ಹುಟ್ಟಿದಂಥ ಸಂದರ್ಭದಲ್ಲಿ ಕಾಕ್ತಿಯಲ್ಲಿದ್ದಂಥ ಕುರುಹುಗಳೇ ಏನೆಲ್ಲ ಇದೆ ಅಂತ ಹೇಳಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ರಿಗೂ ಕಾಕತಿಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಕಾಕ್ತಿಗೆ ಹೋಗಿ ಅಲ್ಲಿನೇ ಅವರ ವಂಶಸ್ಥರ ಜೊತೆ ಎಲ್ಲ ವಿಷಯಗಳನ್ನ ಮಾತಾಡೋಣ. ಬನ್ನಿ ಸ್ನೇಹಿತರೆ. ಜಗದೀಶ, ಬಾಬಾನ ಕರ್ಸೋನು ಏನು ಮಾಡೋಣ ಕಾಕಂಡ್ರೆ. ಅವ್ರ ಮನೆ ಕಾಕ್ತಿ ಅಂತ ಗೊತ್ತು. ಇಲ್ಲಿ ಏನೆಲ್ಲ ಕುರುಹುಗಳಿದೆ ಮತ್ತೆ ಅವ್ರ ಮನೆ ತಂದವ್ರು ಯಾರಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆಲ್ರೆಡಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಕಿತ್ತೂರು ಸಂಸ್ಥಾನದ ಬಗ್ಗೆ 100 ಎಪಿಸೋಡ್ ಮಾಡಿದ್ದೀವಿ. 130 ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ. ಕಾಕ್ತಿ ವಿತೌಟ್ ಕಾಕ್ತಿ ವಿಡಿಯೋಸ್ ಮಾಡ್ದಲೇ ಇದ್ರೆ ಅದು ಚೆನ್ನಮ್ಮನ ಇತಿಹಾಸ ಕಂಪ್ಲೀಟ್ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಜೊತೆಗೆ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಅಭಿಪ್ರಾಯನೂ ಕೂಡ. ಅದಕ್ಕೆ ಕಾಕ್ತಿಗೆ ಬಂದಿದ್ದೀವಿ. ಅದ್ರ ಜೊತೆಗೆ ನೀವು ಡಾಕ್ಟರ್ ಆದ್ರೂ ಕೂಡ ಇತಿಹಾಸದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ಖುಷಿ ಆಯ್ತು ಸರ್. ಪಾಟೀಲ್ ಸರ್, ಈಗ ನಿಮ್ಗೆ ಈಗ ನೋಡ್ಲಿಕ್ಕೆ ಅಂತೇಳಿ ಅವರಲ್ಲಿ ಬರೀ ಲ್ಯಾಂಡ್ ಅಷ್ಟೇ ಇದೆ, ಯಾವ್ದು ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಕಂಪ್ಲೀಟ್ ಬರೀ ನೆಲ ಅಷ್ಟ ಸಿಗ್ತದೆ ನಿಮ್ಗೆ. ಹುಟ್ಟಿ ಬೆಳೆದದ್ದು ಮನೆ, ಅರಮನೆ ಕುರು ಅಂತೇಳಿ ಏನೂ ಇಲ್ಲ. ಒರೇ ಒಂದು ಕುರು ಸಿಗ್ತದೆ ನಿಮ್ಗೆ. ಅಲ್ಲಿ ಮೊದಲಿನ ಕಾಲದಲ್ಲಿ ಡೋನಿ ಅಂತ ಉಪಯೋಗ ಮಾಡ್ತಿದ್ರು ಈ ದನಗಳಿಗೆ ನೀರು ಕುಡಿಸ್ಲಿಕ್ಕೆ, ಕಲ್ಲಿಂದು. ಅದು ಒಂದೇ ಇದೆ. ಹೌದು. ದೇಸಾಯಿ ಅಂತೇಳಿ ಒಂದು ಕುಟುಂಬ ಇದೆ. 6ನೇ ಜನರೇಷನ್ ಅದು. 6ನೇ ಜನರೇಷನ್ ಅವರು ಇದರಲ್ಲಿ ಇರ್ತಾರೆ, ನಮ್ಮ ಇಟಗಿ ಭೀಮಾಂಬಿಕಾ ಅಂತ ಹೇಳಿ ನೋಡ್ರಿ, ನಿಯರ್ ಧಾರವಾಡ ಇಟಗಿ ಅಂತೇಳಿ ಅಲ್ಲಿ ಇರ್ತಾರೆ ಅವ್ರು. 6ನೇ ಜನರೇಷನ್ ಅವ್ರ ವಂಶಸ್ಥರದ್ದು. ಈಗ ಅವ್ರ ಹೆಸರ್ಲೇನೆ ಎಲ್ಲ ರೆಕಾರ್ಡ್ಸ್ ಎಲ್ಲ ಅವ್ರ ಹೆಸರ್ಲೇನೆ ಇದೆ. ಈಗ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ನಾವು ಈಗ ಅದನ್ನು ಗೌರ್ಮೆಂಟ್ದವ್ರು ವಶಪಡಿಸಿಕೊಂಡು ಅಲ್ಲಿ ಚೆನ್ನಮ್ಮನ ಹೆಸರಲ್ಲೇ ಒಂದು ಅರಮನೆ ಆಗಬೇಕಂತೇಳಿ ನಮ್ದೊಂದು ವಿಜಯೋತ್ಸವ ಸಮಿತಿ ಇದೆ ರೀ. ಆ ಸಮಿತಿಗೆ ನಾನು ಅಧ್ಯಕ್ಷ ಅದನ್ನು. ಅದಕ್ಕೆ ನಮ್ಮದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ರಾಜಕೀಯ ಏರುಪೇರದೊಳಗೆ ಸ್ವಲ್ಪ ಹೆಲ್ಡಪ್ ಆಗಿದೆ, ಅಷ್ಟು ಕ್ಲಿಯರ್ ಇಲ್ಲ. ಕೆಳಗೆ ಹೋಗೋಣ ನಡ್ರಿ ಅಲ್ಲೇ. ಸರ್, ನೀವೇನ್ ಸರ್ ನಿಮ್ಮ ಹಾಸ್ಪಿಟಲ್ಗೆ ಅಚ್ಚ ಕನ್ನಡದಲ್ಲಿ ದವಾಖಾನೆ ಅಂತ ಇಟ್ಬಿಟ್ಟಿದ್ದೀರ? ನಾವು ಆ ತರ ಬೋರ್ಡ್ ಇಲ್ಲೇ ನೋಡ್ಲಿಕ್ಕೆ ಸಾಧ್ಯ. ಕನ್ನಡ ಅಭಿಮಾನಿ ಸ್ನೇಹಿತರೆ, ಇವರ ಪರಿಚಯನೇ ನಾನು ಮಾಡ್ಕೊಂಡಿಲ್ಲ, ದಯವಿಟ್ಟು ಕ್ಷಮಿಸಿ. ಇವ್ರ ವೃತ್ತಿಯಲ್ಲಿ ಡಾಕ್ಟರ್ ಕಾಕತಿ ಅವರು ಚೆನ್ನಮ್ಮನ ಬಗ್ಗೆ ಮತ್ತೆ ಬೆಳಗಾವಿ ಇತಿಹಾಸದ ಬಗ್ಗೆ ತುಂಬಾ ಪ್ರೀತಿ, ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ. ಹಾಗಾಗಿ ಚೆನ್ನಮ್ಮನ ಇತಿಹಾಸನ, ಅವರ ತವರು ಮನೆ ಇತಿಹಾಸನ ಇವರಿಂದಲೇ ಕೇಳಿ ನಿಮ್ಗೆ ತಿಳಿಸೋಣ ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ. ಸರ್, ಡಿಜಿಟಲ್ ಮಾಧ್ಯಮಕ್ಕೆ ನಿಮ್ಗೆ ಸ್ವಾಗತ. ಇವರು ನಮ್ಮ ಕ್ಯಾಮ್ರಾಮ್ಯಾನ್ ಆಕಾಶ್ ಅಂತ. ಅದ್ರ ಜೊತೆಗೆ ಇವ್ರು ನಮ್ಮ ಸ್ನೇಹಿತೆ ಲಾವಣ್ಯ ಅಂತ. ಇವತ್ತು ಕರ್ಕೊಂಡು ಬಂದಿದ್ದೀನಿ. ಪರವಾಗಿಲ್ಲ. ನಿಮ್ಮ ಇದನ್ನು ರೀಲ್ಸ್ ನೋಡಿದ್ದೀನಿ. ಬೈಲೊಂಗಲದಲ್ಲಿ ನೀವು ಹೋಗಿದ್ರಲ್ಲ, ಬೈಲೊಂಗಲದಲ್ಲಿ. ಅದ್ರ ಜೊತೆಗೆ ಮತ್ತೆ ಕಿತ್ತೂರದಾಗೂ ಹೋಗಿದ್ರಿ. ಅವನ್ನೆಲ್ಲ ನೋಡ್ತಾ ಇದ್ದೀನಿ, ಬಂದಿದೆ, ವಾಟ್ಸಪ್ ಬಂದಿದೆ. ಇಲ್ಲ, ನೋಡಿದ್ದೀನಿ. ಅಲ್ಲಿ ಅಮಟೂರ್ ಬಾಳಪ್ಪ ಮಾಡಿದಿರಿ. ಬೈಲೊಂಗಲದಲ್ಲಿ ಚೆನ್ನಮ್ಮನ ಇದು ನಮ್ದು ಸ್ಮಾರಕ ನೋಡಿದಿರಿ, ಸಮಾಧಿ ನೋಡಿದಿರಿ.
ಆ ನಂತರ ನೀವು ಇದಕ್ಕೆ ಹೋಗ್ಲಿಲ್ಲ ಕಾಣಿಸ್ತೈತಿ. ನಿನ್ನೆ ಮೊನ್ನೆ ಜಾತ್ರೆ ಇತ್ತು, ಅಲ್ಲಿ ಹೋಗ್ಬೇಕಾಗಿತ್ತು ನೀವು. ಏನಂತ ನಮ್ಮ ಬೆಳವಡಿ ಮಲ್ಲಮ್ಮಂದು ಬೆಳವಾಡಿ ಮಲ್ಲಮ್ಮಂದು ಉತ್ಸವ ಅಂದ್ರೆ ಕರೆದಿದ್ರು ನಮ್ಮನ್ನ, ಆದ್ರೆ ನಾವು ಬೇರೆ ಒಂದು ಶೂಟಿಂಗ್ ಅಲ್ಲಿ ಬಿಸಿ ಆಗಿರೋದ್ರಿಂದ ಅದ್ರ ಸಹಿತ ಅದು ಬಿಟ್ಟು ಅದ್ರ ಜೊತೆ ಹೋಗ್ಬೇಕಾಗಿತ್ತು. ಆ ತರ ಮಾಬ್ ನಿಮ್ಗೆ ಸಿಗೋದಿಲ್ಲ. ಸಂಗೊಳ್ಳಿ ರಾಯಣ್ಣನ ಉತ್ಸವಕ್ಕೆ ಬಂದವರು ಬೆಳಗಾವಿಲೇ ಇದೀವಿ ಸರ್. ಹೌದಾ? ಇಲ್ಲಿ ಹಳೆದಷ್ಟು ಸಿಗ್ತಾ ಇದೆ ನಮಗೆ, ಅಕ್ಷಯ ಪಾತ್ರೆ ತರ ಇತಿಹಾಸ ಅನ್ನೋದು. ಹೌದು 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 ಹೌದು. ಬನ್ನಿ ಸರ್, ಕಾಕ್ತಿಗೆ ಹೋಗೋಣ. ನಡಿ ಸರ್ ನಿಮ್ದು ಇದೇ ಊರು? ಹೌದು, ಇಲ್ಲೇ ಡಾಕ್ಟ್ರು? ಹೌದು, ಇಲ್ಲೇ ಡಾಕ್ಟ್ರು. ಓ ಗ್ರೇಟ್. ಒಂದು ಸೆಕೆಂಡ್. ಎರಡು 2005ರಲ್ಲಿ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. 2005ರಲ್ಲಿ. ಅಲ್ಲಿವರೆಗೆ ಏನು ಆ ಮೂರ್ತಿ ಏನೂ ಇರಲಿಲ್ಲ ಇಲ್ಲಿ. ಓಕೆ. ಅದಕ್ಕೂ ದೊಡ್ಡದ ಒಂದು ಹೋರಾಟ ಮಾಡಿ, ಅದು ಸಾದಾ ಹೋರಾಟ ಅಲ್ಲ, ಲಾಸ್ಟಕ್ಕೆ ಅಸೆಂಬ್ಲಿ ಒಳಗೆ ಇಲ್ಲಿ ಆ ಟೈಮ್ದಲ್ಲಿ ನಮ್ಮ SC ಮಾಳ್ಗಿ ಅಂತೇಳಿ ML ಇದ್ದರು. SC ಮಾಳ್ಗಿ, JH ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದ ಟೈಮ್ದಲ್ಲಿ. ಆ ಮುಖ್ಯಮಂತ್ರಿ ಇದು ಹೇಳಿದಾಗ ನಾವು ಒಂದು 10 ಜನ ಹೋಗಿದ್ದೀವಿ ಅಲ್ಲಿ. ನೀವು ಯಾವುದೇ ಪರಿಸ್ಥಿತಿಯಿಂದ ನಮಗಲ್ಲಿ ನಮ್ಮೂರಿಗೆ ನೀವು ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲೇಬೇಕಂತೇಳಿ ಲಾಸ್ಟಕ್ಕೆ ನಾವು ಅವ್ರ ಚೇಂಬರ್ ಮುಂದೆ ಸ್ಟ್ರೈಕ್ ಮಾಡಿದ್ದೀವಿ ಒಂದು ದಿವಸ. ಎಂತ ವಿಪರ್ಯಾಸ ಸರ್, ಚೆನ್ನಮ್ಮನ ತವರೂರಲ್ಲಿ ಮೂರ್ತಿಗಾಗಿ ಪ್ರತಿಭಟನೆ. ಅದಕ್ಕೆ ಲಾಸ್ಟ್ ಆ ಟೈಮ್ದಲ್ಲಿ ML ಅವರು ನಮ್ಮ ಜೊತೆಗೆ ಒಂದು ದಿವಸ ಫುಲ್ ಡೇ ಕೂತರು ಅವರು CM ಚೇಂಬರ್ ಮುಂದೆ. ಲಾಸ್ಟಿಗೆ ಮೀಟಿಂಗ್ ತೊಗೊಂಡ್ರು CM ಅವರು. CMದವ್ರು ಮೀಟಿಂಗ್ ತೊಗೊಂಡ್ರು. ಏನು ಹೇಳಿದ್ರು ಅವರು, ಶಾಸಕರ ನೀವು ಅಲ್ಲಿ ಏನು ಅಭಿವೃದ್ಧಿದ ಕೇಳ್ರಿ, ಚೆನ್ನಮ್ಮನ ಮೂರ್ತಿ ಕೇಳಬೇಡ್ರಿ ಅಂತಂದರು. ಅದಕ್ಕೆ ಶಾಸಕರ ತಂದು, ಇಲ್ಲ ನೀವು ಏನು ನಮ್ಗೆ ಅಭಿವೃದ್ಧಿ ಕೊಡೋದಿದ್ರು ಪರವಾಗಿಲ್ಲ, ಆದರೂ ಸಹಿತ ನಮಗೆ ಆ ಊರು ಹುಟ್ಟಿದ ತವ್ರ ಮನೆ ಅದ, ಅಲ್ಲಿ ಚೆನ್ನಮ್ಮನ ಮೂರ್ತಿ ಆಗಲೇಬೇಕು, ಅದಕ್ಕೆ ನೀವು ಮಾಡಲೇಬೇಕಂತೇಳಿ ಆ ಟೈಮ್ದಲ್ಲಿ ಅಷ್ಟೆಲ್ಲ ಸ್ಟ್ರೈಕ್ ಮಾಡಿ ಸರ್ವಸಾಧಾರಣ ಒಂದು 8 ಲಕ್ಷ ರೂಪಾಯಿ ಆ ಟೈಮ್ದಲ್ಲಿ ಬಿಡುಗಡೆ ಮಾಡಿದರು. ಆ ನಂತರ ನಾವು ಕೋಲಾಪುರಕ್ಕೆ ಮಾಡ್ಲಿಕ್ಕೆ ಹಾಕಿದ್ವಿ. ಇದು ಮೂರ್ತಿ ರೆಡಿ ಆಗಲಿಕ್ಕೆ ಕಮ್ಮ 4 ವರ್ಷ ಟೈಮ್ ತೊಗೊಂಡದ ನಮ್ಗೆ. 4 ವರ್ಷ ಮೂರ್ತಿ ತಯಾರಾಗಬೇಕಾದ್ರೆ. ನಾವು ಮೂರ್ತಿ ತಯಾರಾಗಬೇಕು 4 ವರ್ಷ ಟೈಮ್ ತೊಗೊತು. 4 ವರ್ಷದಲ್ಲಿ ನಾವು 40 ಸಲ ಇಲ್ಲಿಂದ ಕೋಲಾಪುರಕ್ಕೆ ಹೋಗಿ ಬರ್ತಿದ್ದೀವಿ. ಯಾಕೆ ಸರ್ ಅಷ್ಟೊಂದು ಟೈಮ್ ತೊಗೊಂಡಿದೆ? ಇಲ್ಲ, ಅದಕ್ಕೆ ಟೈಮ್ ತೊಗೋತದೆ, ಅದು ಯಾಕಂದರೆ 5 ಮೆಟಲ್ ಕೂಡಿದೆ. ಅದು 5 ಮೆಟಲ್ ಕೂಡಿದೆ. 5 ಮೆಟಲ್ ಎಲ್ಲ ರೆಡಿ ಮಾಡಿ ಅವೆಲ್ಲ ಸಿಚುವೇಶನ್ ತಯಾರು ಮಾಡಿಕೊಂಡು ಅದಕ್ಕೆ ಟೈಮ್ ತೊಗೋತದೆ. ಅದು 5 ಥರ ಕೂಡಿ ಅದನ್ನೆಲ್ಲ ಸೋಸಿ ಅದನ್ನು ಸಾಚ್ಯದೊಳಗೆ ಹಾಕಿ ತಯಾರು ಮಾಡ್ಕೋಬೇಕಂತಂದ್ರೆ ಅದು ಟೈಮ್ ತೊಗೋತದೆ. ಪಂಚಲೋ ಪಂಚಲೋ ಅದನ್ನು ಮಾಡಿ ಇದು ಮಾಡ್ಕೊಂಡು ಹೇಳಿದಾಗ TN ಚತುರ್ವೇದಿ ಅವರು ಗವರ್ನರ್ ಇದ್ದರು. TN ಚತುರ್ವೇದಿ ಅಂತೇಳಿ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿದರು 2005ರಲ್ಲಿ ಉದ್ಘಾಟನೆ ಮಾಡಿದರು. ಆ ನಂತರ ಈಗ ಪ್ರತಿ ವರ್ಷ ನಾವು ಒಂದು 2-3 ಹಬ್ಬ ಮಾಡ್ತೀವಿ. ಅಕ್ಟೋಬರ್ 23 ವೀರರಾಣಿ ಚೆನ್ನಮ್ಮ ವಿಜಯ ಆದ ದಿವಸ. ಅವತ್ತು ಬ್ರಿಟಿಷರ ವಿರುದ್ಧ ಹೋರಾಡಿ ವಿಜಯ ಆದ ದಿವಸ. ಆ ದಿವಸ ಇಲ್ಲಿ ದೊಡ್ಡದೊಂದು ಹಬ್ಬನ ಮಾಡ್ತೀವಿ. ಇಡೀ ಊರೆಲ್ಲ ಕೂಡ್ಕೊಂಡು, ಸರ್ಕಾರದವ್ರು ಕೂಡ್ಕೊಂಡು ಒಂದು ದೊಡ್ಡ ಹಬ್ಬ ಮಾಡಿ ಅಗದಿ ಎಲ್ಲರಿಗೆ ಅದರಿಂದ ಚೆನ್ನಮ್ಮನ ಬಗ್ಗೆ ಒಂದು ಸ್ವಲ್ಪ ತಿಳಿಲಿಪ್ಪ ಅಂಥೇಳಿ ಮಾಡಿರ್ತೀವಿ. ಮಾಡ್ತೀವಿ ಪ್ರತಿ ವರ್ಷ 1 ಡೇ ಅದು ಕಂಪ್ಲೀಟ್ ಇರುತ್ತೆ. ಅದು ಒಂದು ದಿವಸ ಲೋಕಲ್ ಮಿನಿಸ್ಟ್ರು, DC ಅವರು ಎಲ್ಲರೂ ಬಂದು ಕಾರ್ಯಕ್ರಮ ಅಟೆಂಡ್ ಆಗಿ ತಮ್ಮ ಏನು ಸಲಹೆ ಸೂಚನೆಗಳಿದ್ದರೂ ಹೇಳಿ ಹೋಗ್ತಾರೆ. ಅದರ ಪ್ರಕಾರನ ಆ ನಂತರ ನಾವು ಪ್ರತಿ ವರ್ಷ ನವಂಬರ್ 14 ಚೆನ್ನಮ್ಮ ಹುಟ್ಟಿದ ದಿವಸ 1778 ನವೆಂಬರ್ 14 ಚೆನ್ನಮ್ಮ ಹುಟ್ಟಿದ ದಿವಸ. ಅದನ್ನೂ ಒಂದು ಆ ವರ್ಷ ದೊಡ್ಡ ಹಬ್ಬ ಇಲ್ಲಿ ಮಾಡ್ತೀವಿ. ಎಂತ ಕೋಇನ್ಸಿಡೆಂಟ್ ನೋಡಿ ಸರ್, ನವೆಂಬರ್ 14 ಮಕ್ಕಳ ದಿನಾಚರಣೆ. ಎಸ್ ನೆಹರು ಅವರ ಜಯಂತಿ. ಬರ್ರಿ, ಅವತ್ತು ಚೆನ್ನಮ್ಮನ ಹೌದು ಹುಟ್ಟಿದ ದಿನ. ಅದನ್ನು ಒಂದು ಪ್ರತಿ ವರ್ಷ ಮಾಡ್ತೀವಿ. ಅದರ ನಂತರ ಫೆಬ್ರವರಿ 2 1829 ಫೆಬ್ರವರಿ 2 1829 ಚೆನ್ನಮ್ಮ ತೀರ್ಕೊಂಡ ದಿವಸ. ಅದು ಅವತ್ತು ಪುಣ್ಯತಿಥಿ ಅಂತೇಳಿ ಮಾಡ್ತೀವಿ ಇಲ್ಲಿ, ಪುಣ್ಯತಿಥಿ ಅಂತೇಳಿ. ಅದರ ಜೊತೆಗೆ ಈಗ ಲೋಕಲ್ ಹಬ್ಬ ಹುಣ್ಣಿಮೆ ಜನವರಿ 26. ಆ ನಂತರ ನಮ್ಮದು ಇದು ಆಗಸ್ಟ್ 15. ಈ ಥರ ಅದನ್ನೆಲ್ಲ ಪ್ರತಿ ವರ್ಷ ಮಾಡ್ಕೊತ ಬರ್ತಾ ಇದ್ದೀವಿ. ಆದರೆ ಇನ್ನೂ ನಮ್ಗೆ ಅದೊಂದು ಕೆಳಗಿಂದ ಮನೆಯದೊಂದು ನಮ್ಗೆ ಪ್ರಾಬ್ಲಮ್ ಭಾಳ ಅದ. ಹೌದು, ಅದು 6ನೇ ಜನರೇಷನ್ ಕೈಯಾಗ ಅವ್ರದ್ದು. ಅವ್ರಿಗೊಂದು ರೇಟ್ ಹೇಳ್ಯಾರ, ಇವರು ಆ ರೇಟಿಗೆ ಹೊಂತಾ ಇಲ್ಲ.
ಗೌರ್ಮೆಂಟ್ದವರು. ಓಕೆ. ಅದಕ್ಕೆ ಮನಸ್ಸು ಕಮ್ಮಿ ಆಗಿರೋಣ ಹಂಗಾಗ್ಯದ ಇಷ್ಟ, ಮತ್ತೇನಿಲ್ಲ. ಇಲ್ಲ ಸರ್, ನೀವು ಇವಾಗ ನಮ್ಮ ಜನರೇಷನ್ ಅವ್ರಿಗಾಗಿರ್ಬೋದು, ನೆಕ್ಸ್ಟ್ ಜನರೇಷನ್ ಆಗಿ ಕಾಕತಿ ಅನ್ನೋದು ಚೆನ್ನಮ್ಮನ ತವ್ರ ಮನೆ, ಚೆನ್ನಮ್ಮ ಹುಟ್ಟಿದ ಇಂಥ ದಿನ, ವಿಜಯ ಉತ್ಸವ ಇಂಥ ದಿನ, ಮತ್ತೆ ಚೆನ್ನಮ್ಮ ಅಂತಿಮ ಕಾಲ ಆಗಿದೆ ಇಂಥ ದಿನ ಅಂತ ನೀವೊಂದು ಕಾರ್ಯಕ್ರಮ ಮಾಡೋದ್ ಮುಖಾಂತರ ಜನರಿಗೆ ಮತ್ತೆ ಕಾಕತಿ ಸುತ್ತಮುತ್ತ ಇರುವಂತಹ ಜನಗಳಿಗೆ ತಿಳಿಸ್ತಾ ಇದ್ದೀರಾ. ಅದಕ್ಕೊಂದು ನಮ್ಮ ಕಡೆಯಿಂದ ನಮಸ್ಕಾರ. ಹಿರಿಯರೇ ನಿಮ್ಗೆಲ್ಲ ನಮಸ್ಕಾರ. ಯಾಕಂದ್ರೆ ಮೊದಲ 1978ರಲ್ಲಿ ಇವ್ರ ಜೊತೆಗೆ ಒಂದು 5-6 ಜನ ಊರವ್ರು ಕೂಡ್ಕೊಂಡು ಪ್ರತಿ ವರ್ಷ ಇದು ವಿಜಯೋತ್ಸವ ಚೆನ್ನಮ್ಮನ ಮಾಡ್ಬೇಕಂತೇಳಿ 78ರಿಂದ ಸ್ಟಾರ್ಟ್ ಮಾಡಿದ್ದಾರೆ. 1978ರಿಂದ ಈ ಊರವರು ಒಂದು 4-5 ಜನ ಹಿರಿಯರು ಕೂಡ್ಕೊಂಡು, ಅದರಲ್ಲಿ ಇವ್ರದ್ದು ಮುಖ್ಯ ಪಾಠ. ಆವಾಗ ಬರೀ 8 ₹1 ತೊಗೊಂಡು ಪಟ್ಟಿ ತೊಗೊಂಡು ಮಾಡ್ತಿದ್ದಾರೆ. ಎಸ್ ಬಿ ಸಿದ್ಧಾಳ ಅಂತೇಳಿ ನಮ್ಮ ಇತಿಹಾಸ ಉಳಿಬೇಕು ಅಂದ್ರೆ ಸ್ಥಳೀಯರು ಪ್ರಬಲವಾಗಿ ನಿಲ್ಬೇಕು. ಹೌದು ಹೌದು. ಸ್ಥಳೀಯ ವ್ಯಕ್ತಿಗಳು, ಇಂಥ ಹಿರಿಯ ಜೀವಗಳು ಕೈ ಜೋಡಿಸಿದ್ರೆ ಮಾತ್ರ ನಮ್ಮ ಇವತ್ತಿನ ಜನರೇಷನ್ ಗೊತ್ತಾಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಯಾರಿಗೊತ್ತು ಕಾಕ್ತಿ ಅನ್ನೋದೊಂದು ಊರಿತ್ತು, ಚೆನ್ನಮ್ಮನ ತವ್ರ ಮನೆ ಅಂತೆ ಅನ್ನೋದಿತ್ತು. ಗೊತ್ತಿರಾಗಿಲ್ರಿ. 77 ನಾವು ಪೂಜೆ ಮಾಡಿದ್ವಿ, ಬರೀ ಒಂದು ಸಣ್ಣ ಊರು ಪೂಜೆ ಮಾಡಿದ್ವಿ. ಆನಂತರ ಅವ್ರು ಸಿದ್ನಾಳವರ ಇದಕ್ಕೆ ನಿಂದ್ರೆ ಅವ್ರ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಅವ್ರು ನಮ್ಮ ಇದನ್ನು ಮಾಡೋರು ಇದ್ರು. ನಮ್ಮ ಜನ ಸ್ವಲ್ಪ ಕೂಡಲಿ ಅಂತೇಳಿ ನಮ್ಮ ಕನ್ನಡ ಮಂದಿ ಇದೆ ಅಂತ ಅವ್ರು ಓಟ್ ಹಾಕೋ ಸಮಯ 70 ಓಟ್ ಹಾಕಿ ಅವ್ರು ಏನು ಮಾಡ್ರು, ಅವರಿಂದ ಸ್ವಲ್ಪ ಸಾಲ ಭಾಳ ಚಂದ ಆಗ್ತೈತ್ರಿ. ಬರ್ರಿ ನೀವು ಎಲ್ಲ ಬರೋ ಪ್ರಯತ್ನ ಮಾಡ್ತೀವಿ ಸರ್, ಖಂಡಿತ ಪ್ರಯತ್ನ ಮಾಡ್ತೀವಿ. ಇತಿಹಾಸದ ಬಗ್ಗೆ, ಚೆನ್ನಮ್ಮನ ಬಗ್ಗೆ ಯಾರಿಗೂ ಗೊತ್ತಿರಾಗಿಲ್ರಿ. ಯಾರಿಗೂ ಗೊತ್ತಿರಾಗಿಲ್ಲ. ಆಯ್ತಾಯ್ತು. ಇದೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು. ಪ್ರತಿನಿತ್ಯ ಇದೇ ನೀರನ್ನು ಬಳಸ್ತಾ ಇದ್ರು. ಇದೇ ನೀರು ಅವ್ರು ಉಪಯೋಗ ಮಾಡ್ತಾರೆ. 1 ಎಕರೆ 10 ಗುಂಟೆ ಜಾಗ ಅದು. 1 ಎಕರೆ. ಇದು ಚೆನ್ನಮ್ಮನ ಅರಮನೆ ಜಾಗ ಇದು. ಆದ್ರೆ ನಾವು ನಿಂತಿರೋ ಸ್ಥಳ ಹುಟ್ಟಿದಂತ ಸ್ಥಳ ಇದು. ಸರ್, ಕಾಕತಿ ದೇಶಗತಿ ಮನೆತನ ಯಾರ ಸಂಸ್ಥಾನಕ್ಕೆ ಒಳಪಟ್ಟಿತ್ತು? ಇದು ಸ್ವಂತದ್ರಿ, ಯಾವ ಸಂಸ್ಥಾನಕ್ಕೇನು ಒಳಪಡಕ್ಕಿಲ್ಲ. ಈಗ ಅದು ಒಬ್ರು ಮಾತಾಡಿದ್ರೆ ಒಬ್ರು ಮಾತಾಡಿ. ಆಯ್ತು. ಕಾಕ್ತಿ ಒಳಗಡೆ ಒಂದು ಸ್ಥಳ ಕರ್ಕೊ ಬರ್ತಾ ಇದ್ದೀರಾ. ಅರಮನೆಗೆ ಹೋಗೋಣ, ಕುರುಹುಗಳಿಗೆ ಅಂತ ಹೇಳಿದ್ರಿ. 10 ಗುಂಟೆ ಜಾಗ ಐತ್ರಿ ಇದು. 1 ಎಕರೆ 10 ಗುಂಟೆ ಜಾಗ ಅದು. 1 ಎಕರೆ. ಇದು ಚೆನ್ನಮ್ಮನ ಅರಮನೆ ಜಾಗ ಇದು. ಚೆನ್ನಮ್ಮನ ಅರಮನೆ. ಹಾಗಾದ್ರೆ ನಾನು ನಿಂತಿರೋ ಸ್ಥಳ ಹುಟ್ಟಿದಂತ ಸ್ಥಳ. ಎಸ್. ಅದರಲ್ಲೇ ಇಲ್ಲಿ ಮೊದಲ ಮೀಟಿಂಗ್ ಹಾಲ್ ಇತ್ತಲ್ಲ, ಇದು ಬಾಬಸಭಾ ಹಜಾರ ಅಂತಿದ್ರು ಮೊದಲಲ್ಲಿ. ಎಲ್ಲರೂ ಕೂಡ್ಕೊಂಡು ಇಲ್ಲೊಂದು ಮಹಾದ್ವಾರ ಇತ್ತು. ಮಹಾದ್ವಾರ. ಎಸ್. ಮಹಾದ್ವಾರ ಇತ್ತು. ಇಲ್ಲಿ ಎಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡೋ ಸ್ಥಳ ಇದು, ಮೀಟಿಂಗ್ ಹಾಲ್. ಆ ನಂತರ ಬನ್ನಿ. ಬಾ ಈ ಕಡೆ ಬಾ. ಸರ್, ಎಲ್ಲಿ ಮಹಾದ್ವಾರ ಇತ್ತು? ಅಲ್ಲಿಂದ ಆ ಕಡೆಯಿಂದ. ಹೌದು, ಈಗೇನು ಬೋರ್ಡ್ ಹಚ್ಚಾರ ನೋಡ್ರಿ, ಅಲ್ಲೇ ಮಹಾದ್ವಾರ ಇತ್ತು. ಅಲ್ಲಿಂದನೇ ಇದಾಯಿತು ಮಹಾದ್ವಾರ. ಅಲ್ಲಿಂದ ಬರ್ತಿದ್ರು, ಎಂಟ್ರೆನ್ಸ್ ಅಲ್ಲಿಂದ ಇತ್ತು. ಇದು ಹಜಾರ ಅಂತ ಹೇಳಿ ಇಲ್ಲಿ ಮೀಟಿಂಗ್ ಹಾಲ್. ಇದು ದರ್ಬಾರ್ ಹಾಲು. ಎಸ್. ಹಾಂ ದರ್ಬಾರ್ ಹಾಲು. ಅದರ ಜೊತೆಗೇನೆ ಚೆನ್ನಮ್ಮನ ಮನೆತನನೂ ಕೂಡ ದೊಡ್ಡ. ಹೌದು. ದೊಡ್ಡ ಮಹಾರಾಜರು. 1600 ಎಕರೆ ಭೂಮಿ ಇತ್ತು ಅವ್ರದ್ದು. 1600 ಎಕರೆ.
10 ಹಳ್ಳಿಯಲ್ಲಿ ಒಂದು ಅಲ್ಲ ಮತ್ತು ಸರ್ ಚೆನ್ನಮ್ಮನ ಜೊತೆ ಹುಟ್ಟಿದವ್ರು ಎಷ್ಟು ಜನ ಅದ್ರ ಬಗ್ಗೆ ಏನಾದರೂ ಮಾಹಿತಿ ನೋಡೋದು ತಡ್ರಿ. ಇದು ಅವಾಗಿನ ಬಾವಿ ಇರೋದು. ಓ ಅರಮನೆ ಬಾವಿ. ಹಾಂ, ಅವಾಗಿಂದ ಬಾವಿ ಇರೋದು. ಅರಮನೆಯಲ್ಲಿ ಪ್ರತಿನಿತ್ಯ ಇದೇ ನೀರನ್ನು ಬಳಸ್ತಾ ಇದ್ರು. ಇದೇ ನೀರು ಅವ್ರು ಉಪಯೋಗ ಮಾಡ್ತಾ ಇದ್ರು. ಇದೇ ಬಾವಿ, ಇದೇ ನೀರನ್ನು ಇಲ್ಲಿ ಉಪಯೋಗ ಮಾಡ್ತಾ ಇದ್ರು. ಇಡೀ ಕುಟುಂಬಕ್ಕೆ ಇದು ಸರಿ ಆಗ್ತೈತೆ, ಇಡೀ ಕುಟುಂಬ. ಓಕೆ, ಅಂದ್ರೆ ರಾಜಮನೆತನಕ್ಕೆ ನೀರು ಇಲ್ಲಿಂದಲೇ ಕೂಡ ಪ್ರೊವೈಡ್ ಆಗ್ತಾ ಇದ್ದು. ಹೌದು. ಅವಾಗಿನ ವ್ಯವಸ್ಥೆ ಹೆಂಗಿತ್ತು ನೋಡಿ ಸರ್, ಅರಮನೆ ಒಳಗಡೆನೆ ಒಂದು ಬಾವಿ. ಹೌದು. ಯಾಕೆಂದ್ರೆ ಅರಮನೆಯವರು ಹೊರಗಡೆ ಇಂದ ತರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಇದೊಂದು ಕುರುಹುಗಳು ಉಳ್ಕೊಂಡಿದೆ. ಹಾಗಾದ್ರೆ ಈ ಚೆನ್ನಮ್ಮರು ಇದೇ ನೀರು ಕುಡಿದು ಬೆಳೆದಿದ್ದಾರೆ. ಹೌದು. ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ದೊಡ್ಡ ವಾಡೆ ಟೈಪ್ ಅಂತ ಹೇಳಿ, ವಾಡೆ ಅಂತಾರೆ. ಇದೇಗ ನಿಮಗೆ ಅದು ಕಲ್ಲು ಹೇಳಿದ್ದೀನಲ್ಲ, ಇದನ್ನ ಮುಚ್ಚಾರಿನ ಸಾವ್ಕಾಶ ಇದನ್ನ ಮುಚ್ಚಾರಲ್ಲ, ಈ ಕಲ್ ಮ್ಯಾಗ ಇದಾಯ್ತಾರಲ್ಲ ಅವ್ರ. ಏನ್ ಕಲ್ ಸರ್ ಇದು? ಇದೇ ನಾ ಡೋನಿ ಅಂತ ಹೇಳಿದ್ದೀನಲ್ವಾ, ಡೋನಿ ಅಂತ ಹೇಳಿದೆ. ಗೊತ್ತಾಯ್ತು. ಹಾಂ, ಅದೇ ಅವರು ಎಸ್ ನೀರು ಕುಡ್ಲಿಕ್ಕೆ 10 ಫೂಟ್ ಉದ್ದಿದೆ. ಅದು 10 ಅಡಿ ಉದ್ದಿದೆ, 2 ಅಡಿ ಅಡಗಲಿದೆ. ಎಸ್ ಅದು ನೇಬರ್ಸ್ ಅದನ್ನ ಯಾರು ಉಪಯೋಗ ಮಾಡ್ತಾ ಇದ್ದಾರೆ ಇದಕ್ಕೆ ಸಲುವಾಗಿ. ಹೌದು. ಏನೇ ನೋಡ್ಕೊಂಡು ಸಾವ್ಕಾಶ ಇಲ್ಲಿ ನೋಡ್ತಾ ಇದ್ದೀವಿ, ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಸರಿನೇ ಇದೆ, ಅದು ಸರಿನೇ ಇದೆ. ಇದು ಮೇಲೆ ಪತ್ರ ಇಟ್ಟಾರನ ಆಗ್ತಾ ಇದೆ ಅದು. ಹಾಂ, ನೇಬರ್ಸ್ ಪತ್ರ ಇಟ್ಟಾರಲ್ಲಿ. ಈ ಥರ ಇಲ್ಲಿ 10 ಫೂಟ್ ಉದ್ದಿದೆ, ಅದು 3 ಫೂಟ್ ಅಡಗಲಿದೆ, 3 ಫೂಟ್ ಹೈಟ್ ಇದೆ. ಅಷ್ಟು ದೊಡ್ಡದೊಂದು ಟ್ಯಾಂಕ್ ಇರ್ತದೆ ಅದು. ಇದು ಕುದುರೆ ಸಲುವಾಗಿ ನೀರು ಸ್ಟೋರ್ ಮಾಡಿ ಕುದುರೆಗೆ ನೀರು ಕುಡಿಸ್ತಾ ಇದ್ರು. ಹಾಗಾದ್ರೆ ಚೆನ್ನಮ್ಮರು ಇಲ್ಲಿಂದಲೇ ಕುದುರೆಗೆ ನೀರು ಕುಡಿಸ್ತಾರೆ. ಓಡಿಸೋದೆಲ್ಲ ಕಲ್ತಿದ್ದು ಇದೇ ಅರಮನೆಯಲ್ಲಿ. ಇದೇ ಅರಮನೆಯಲ್ಲಿ. ಓಕೆ, ಹಾಗಾದ್ರೆ ಕುರುಹುಗಳು ಈ ಅರಮನೆಯಲ್ಲಿ ಇಷ್ಟೇ ನೋಡ್ಲಿಕ್ಕೆ ಉಳ್ಕೊಳ್ಳುತ್ತೆ. ಹೌದು. ಸರ್ ಇನ್ನೊಂದು ಕುರುಹು ಇದೆ ಅಲ್ಲಿ ಹೇಳ್ತೀನಿ ನಿಮಗೆ. ಅದೊಂದು ಸುರಂಗ ಮಾರ್ಗ ಅದ ಮುಚ್ಚದ, ಅದು ಹೌದು ರಹಸ್ಯ ಮಾರ್ಗ ಇತ್ತು ಅರಮನೆ ಒಳಗಡೆ. ಇಲ್ಲಿಂದ ಮೇಲೆ 2 ಕಿಲೋಮೀಟರ್ ಅಲ್ಲಿ ಒಂದು ಮೇಲೆ ಕೋಟೆ ಇದೆ ರೀ, ಗುಡ್ಡದಲ್ಲಿ. ಆ ಕೋಟೆಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆ ಎಳೆದೊಳಗೆ ರಹಸ್ಯ ಮಾರ್ಗ ಇತ್ತು. ಕಕ್ಕತಿ ಅರಮನೆಯ ಒಂದು ರಹಸ್ಯ ಮಾರ್ಗ ಎಲ್ಲಿದೆ ಬನ್ನಿ ತೋರಿಸಿ. ಎಲ್ಲ ಮುಚ್ಚಿದೆ ಅದು, ಆದರೂ ಇಲ್ಲೇ ಇತ್ತು ಅದು. ಇಲ್ಲಿಂದ 2 ಕಿಲೋಮೀಟರ್ ಒಳಗೆ ಹೋಗ್ಬೇಕು ಕಂಪ್ಲೀಟ್. ಮೇಲೆ ಗುಡ್ಡ ಬರುತ್ತೆ, ಅದು ಮೇಲೆ ನಿಮ್ಮ ಕೋಟೆ ಅದ್ರ ಮೇಲೆ ಹೋಗಲಿಕ್ಕೆ. ಅದು ಈ ಥರ ಅವ್ರ ಕೈಯಲ್ಲಿ ಹಿಲಾಲ್ ಹಿಡ್ಕೊಂಡು ಹೋಗ್ತಿದ್ರು ಆ ಟೈಮ್ದಲ್ಲಿ. ಹಾಂ, ಪಂಜ ಹಿಡ್ಕೊಂಡು ಹೋಗ್ತಾ ಇದ್ರು. ಹಾಗಾದ್ರೆ ನಮ್ಮ ಕಾಕತಿ ಅರಮನೆಯ ಒಂದು ರಹಸ್ಯ ಸುರಂಗ ಮಾರ್ಗ ಇತ್ತು ಸ್ನೇಹಿತರೆ. ಆದ್ರೆ ಇವಾಗ ಅದನ್ನ ಅನಿವಾರ್ಯವಾಗಿ ಒಂದು ಸುವ್ಯವಸ್ಥಿತವಾಗಿ ಇರ್ಬೇಕು ಅಂತ ಹೇಳಿ ಸುರಂಗ ಮಾರ್ಗ ಅಂದ್ರೆ ಯಾರು ಬೇಕಾದ್ರೂ ಹೋಗ್ತಾರೆ, ಏನಾದ್ರೂ ಅನಾಹುತ ನಡಿಬಹುದು ಅಂತ ಹೇಳಿ ಕ್ಲೋಸ್ ಮಾಡಿದ್ದೀರಾ. ಸರ್, ನೀವು ಚಿಕ್ಕದಲ್ಲಿ ನೋಡಿದ್ರಲ್ಲ, ಆ ಸಂದರ್ಭದಲ್ಲಿ ಹೇಗಿತ್ತು ಇಲ್ಲಿ ಕುರುಹುಗಳೇನಾದ್ರೂ ನೋಡ್ಲಿಕ್ಕೆ? ನಾವಿವಾಗ ಅದು ದೋಣಿ ನೋಡ್ದು, ಅದ್ರ ಜೊತೆಗೆ ಬಾವಿ ನೋಡ್ದು, ಅದ್ರ ಜೊತೆಗೆ ಏನಾದ್ರೂ ಕಲ್ಲಿಂದ ಅರಮನೆ ಮಾಡಿದ್ದು ಒಂದು ಕೋಟೆ ತರ ಆಗಿರ್ಬೋದು, ಏನಾರು ಇತ್ತು. ಇದಂತಿ ಓಪನ್ ದರ್ಬಾರ್ ಹಾಲ್ ಅಂತ ಇದು ಇತ್ತು. ಈ ಕಡೆ ಎಲ್ಲ ಎಲ್ಲರೂ ಕೂಡಿರ್ತಿದ್ರು. ಅಂದ್ರೆ ಮಹಾರಾಜ ಮಹಾರಾಣಿಯರು ಮಂತ್ರಿಯರೆಲ್ಲ ಕೂರ್ಲಿಕ್ಕೆ ಒಂದು ಸ್ಥಳ ಇದು. 2 ಸೈಡ್ ಕೂಡ್ತಿದ್ರು. ಇದೆಲ್ಲ ಓಪನ್ ಇತ್ತು. ಇದೆಲ್ಲ ಇಲ್ಲಿ ಅಡಿಗೆ ಮನೆ ಇತ್ತು. ಇದು ಅಲ್ಲಿ ಸ್ನಾನದ ಗೃಹ ಇತ್ತು. ಅದು ಯಾವ ಕಡೆ ಸರ್ ಸ್ನಾನದ ಗೃಹ? ಇದ್ರ ಹಿಂದೆ. ಇದ್ರ ಹಿಂದೆ. ಇದನ್ನ ಈಗ ಕಟ್ಟಾರ. ಇದು ಇವಾಗ ಏನಾಗಿದೆ ಇಲ್ಲಿ? ಈಗೇನಿಲ್ಲ, ಏನು 6ನೇ ಜನರೇಷನ್ ಏನಿದ್ದಾರಲ್ರಿ ಅವರು ನಮ್ದೊಂದು ಹಕ್ಕು ಇರಲಿ ಅಂತೇಳಿ ಇಲ್ಲೊಂದು ರೂಮ್ ಕಟ್ಕೊಂಡು ಇದ್ದಾರೆ ಇಷ್ಟೇ. ಅವರು ಈಗೇನಾರ ರೋಣ ಅಂತ ಹೇಳಿದ್ದೀನಲ್ಲ, ರೋಣ ತಾಲೂಕು ಹೋದಾಗ ಅವರು ಇರ್ತಾರೆ ಇಟಗಿ. ಅವ್ರು ಬಂದು ಇದನ್ನ ಸದ್ಯ ಈಗ ರೀಸೆಂಟ್ಲಿ ಒಂದು 2 ತಿಂಗಳಾಯ್ತು ಇದನ್ನು ಕಟ್ಟಿ. ಹಾಂ, ಇದನ್ನು ಸ್ವಲ್ಪ ಆ ಕಡೆ ನಾವು ಮೂಮೆಂಟ್ ಮಾಡೋಣ, ನಮ್ಮ ಹಕ್ಕು ಹೋಗಬಾರ್ದು ಬಾಪ ಅಂತ ಹೇಳಿ ಒಂದು ರೂಮ್ ಕಟ್ಕೊಂಡು ಬಿಟ್ಬಿಟ್ಟಾರೆ ಇಲ್ಲಿ. ಸರ್, ಹಾಗಾದ್ರೆ ಈ ಪ್ರಾಪರ್ಟೀಸ್ ಎಲ್ಲ ಅವ್ರಿಗೆ ಸೇರಿದ್ದು. 1600 ಎಕರೆ ಇತ್ತು ಅಂತ ಹೇಳಿದ್ರಲ್ಲ, ಹೌದು. ಅದು ಇವಾಗ ಯಾರ ಅಧೀನಕ್ಕೆ ಹೋಯ್ತು, ಯಾರೆಲ್ಲ ಅದೇನಾಗಿದೆ ಮೇಡಮ್? ಅದೇನಾಗಿದೆ ಅಂತಂದ್ರೆ, ಅದೇನಾಗಿದೆ ಆ ಟೈಮ್ದಲ್ಲಿ ಇವರು ರಾಜರು
ಇವತ್ತು ಯಾರು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೋ ಅವನಿಗೆ 10 ಎಕರೆ ಕೊಡೋದು, ನೀವು ಉಟ್ಕೊಂಬಿಡಪ್ಪ ಅಂತ ಹೇಳಿ. ಈ ಥರ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿ ಹೋಗ್ಬಿಟ್ಟಿದೆ ಅದು. ತಮ್ಮ ಮನೇಲಿ ಯಾರು ಕೆಲಸದಾರು ಇದ್ದರು, ಆಳು ಮನುಷ್ಯರಿದ್ದರು, ಅಥವಾ ರಾಜರು ವಾಡ್ಯದಲ್ಲಿ ಏನು ಕೆಲಸ ಮಾಡ್ತಾಯಿದ್ರು, ಎಲ್ಲರಿಗೂ ಒಂದೊಂದು ಕೊಟ್ಕೋತ ಹೋಗ್ಯಾರ ಅವರು. ಅಂದಾಜು ಎಷ್ಟು ವರ್ಷದ ಹಳೇದ ವಾಡೆ ಆಗಿತ್ತು ಈ ಅರಮನೆ? ಅಂದಾಜು ನನ್ನ ಮಗನಷ್ಟೇ ಮಟ್ಟಿಗೆ ಸಾಧಾರಣ ಒಂದು 300 ವರ್ಷ. 300 ಆರಾಮ್ 300 ವರ್ಷ. ಚೆನ್ನಮ್ಮನ ಜೊತೆ ಹುಟ್ಟಿದಂತ ಅಣ್ಣ ತಮ್ಮದಿರು ನಿಮಗೆ ಗೊತ್ತಿರೋ ಹಾಗೆ ಯಾರೆಲ್ಲ ಇದ್ರು? ಚೆನ್ನಮ್ಮನ ಜೊತೆಗೆ ಬಗ್ಗೆ ಏನಾದ್ರು ದಾಖಲೆಗಳಿದೆಯಾ? ಇಲ್ಲ ಅಣ್ಣ ತಮ್ಮ ಅಂತ ಹುಟ್ಟಿದಕ್ಕೆ ಒಬ್ಬಕ್ಕೆ ಚೆನ್ನಮ್ಮ. ಓ, ಚೆನ್ನಮ್ಮನ ತಂದೆ ತಾಯಿಗೆ ಮಹಾರಾಜರಿಗೆ ಒಬ್ಳೆ ಆಕೆಗೆ ಯಾರು ಅಣ್ಣ ತಮ್ಮರಂತ ಯಾರು ಇರಲಿಲ್ಲ, ಒಬ್ಳೆ ಆಕೆಗೆ. ಓಕೆ, ಅಂದ್ರೆ ಒಬ್ಳೆ ಮಗಳಿಗೆ ನಮ್ಮ ಮಹಾರಾಜರು ಕತ್ತಿ ವರ್ಸೆ ಕಲ್ಸಿದ್ರು, ಅದ್ರ ಜೊತೆ ಕುದುರೆ ಸವಾರಿ ಕಲ್ಸಿದ್ರು, ಮತ್ತೆ ತಮ್ಮ ದೇಹದಲ್ಲಿ ಇರುವಂತಹ ಒಂದು ಕಣದಲ್ಲೂ ಕೂಡ ನಾಡ ಪ್ರೇಮ ಅನ್ನೋದನ್ನ ಕಳ್ಸಿದ್ರು. ಇದೇ ಮನೆಯಲ್ಲಿ ಚೆನ್ನಮ್ಮ ಕೂಡಿ ಆಡಿ ನಲಿದು ಬೆಳೆದಂತ ಮನೆ ಇದು. ಇದೇ ಅರಮನೆಯ ಒಂದು ದರ್ಬಾರ್ ಹಾಲು. ನೀವೇನ್ ನೋಡ್ತಾ ಇದ್ರಿ, ಇಲ್ಲಿ ಕಲ್ಲುಗಳು ಕುರುಹುಗಳಿದೆ. ಅದ್ರ ಜೊತೆಗೆ ಈಗ ಆಲ್ರೆಡಿ ನೋಡಿದ್ರಿ ಒಂದು ಹಳೆ ಕಾಲದ ಬಾವಿ ಇದೆ, ಕುದುರೆ ಕಟ್ತಾ ಇದ್ದಿದ್ದು ಆಗಿರ್ಬೋದು, ಅರಮನೆ ದರ್ಬಾಲು, ಮತ್ತೆ ಇಲ್ಲಿ ಮಂತ್ರಿಗಳು ಕೂರ್ತಾ ಇದ್ರು, ಈ ಕಡೆ ಮಹಾರಾಜರು ಮಹಾರಾಣಿಯರು ಕೂರ್ತಾ ಇದ್ರು. ಇಲ್ಲೇ ನಾವ್ ನಿಂತ್ಕೊಂಡಿದೀವಲ್ಲ, ಹಿಂಗೆ ಅಲ್ವಾ ಸರ್ ಮಹಾರಾಜರು ಮಹಾರಾಣಿಯವರು ಚೆನ್ನಮ್ಮ ಕೂತ್ಕೊಂಡು ಇಲ್ಲೆಲ್ಲ ದರ್ಬಾರಾಲು ನಡೀತಾ ಇತ್ತು ಅಂತ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ, ಆ ತರ ಒಂದು ಇಮ್ಯಾಜಿನೇಷನ್ ಬರ್ಬಹುದು. ತುಂಬಾ ವರ್ಷಗಳಾಗಿರೋದ್ರಿಂದ ಇಲ್ಲೇನು ಕುರುಹುಗಳು ಉಳ್ಕೊಂಡಿಲ್ಲ. ಅರೆ ಜಾಗ ಇದೆ, ಇದೇ ನೆಲದಲ್ಲಿ ಇದೇ ಸ್ಥಳದಲ್ಲಿ ಚೆನ್ನಮ್ಮನಿಗೆ ಜನನ ಆಗಿದ್ದು. ಉಳ್ಕೊಂಡವ್ರು ಇವ್ರೀಗ ಬಾಬಾ ಸಾಹೇಬ್ ಶಂಕರಗೌಡ ದೇಸಾಯಿ ಅಂತೇಳಿ. ಬಾಬಾ ಸಾಹೇಬ್ ಶಂಕರಗೌಡ ದೇಸಾಯಿ ಅಂದ್ರೆ ಇವರು 5-6 ಜನರೇಷನ್ದವರು. ಹಿಂಗ ಅಣ್ಣ ಅಂತ ಏನು ಬಂದಿರ್ತಾರಲ್ಲ ಆ ಟೈಪು. ಅಂದ್ರೆ ಸಂಬಂಧಿಕರೇ ಆಗ್ತಾರೆ, ಅಂದ್ರೆ ಅಣ್ಣ ತಮ್ಮದಿರ ಅಂದ್ರೆ ಅವ್ರ ವಂಶಸ್ಥರಿಗೆ ಬರ್ತಾರೆ. ಅಲ್ಲ, ಈಗ ಅವರಪ್ಪ ಈಗ ಚಿಕ್ಕದೊಡಪ್ಪ ಆಗ್ತಾರಲ್ವಾ, ಆ ಟೈಪ್ ಇದು. ಓಕೆ ಸರ್, ನಿಮ್ದು ಮನೆ ವಾಡೆ ಆ ಥರ ಏನಾದರೂ ಇದೆಯಾ? ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮನೆನಾ? ಓಕೆ, ನಿಮ್ಮ ಮನೆಯಲ್ಲಿ ಏನಾದರೂ ದಾಖಲೆಗಳಾಗಿರ್ಬೋದು, ಕತ್ತಿ, ಚೆನ್ನಮ್ಮನ ಕಾಲದಲ್ಲಿ ಅಥವಾ ಮಹಾರಾಜರ ಕಾಲದಲ್ಲಿ ಇದ್ದಂಥದ್ದು ಕತ್ತಿ ಗುರಾಣಿ ಏನೂ ಇಲ್ಲ. ಮತ್ತೆ ನೀವು ಯಾವ ಆಧಾರದ ಮೇಲೆ ನೀವು ಕುಟುಂಬಸ್ಥರಂತ ಹೇಳ್ತೀರಾ ಸರ್? ನಮ್ಮ ವೀಕ್ಷಕರಿಗೆ ಅನೇಕ ಗೊಂದಲಗಳಿರುತ್ತೆ, ಯಾವ ಆಧಾರದ ಮೇಲೆ ಅವರು ಕುಟುಂಬಸ್ಥರಂತ ಹೇಳ್ತಾರೆ ಅಂತ, ಅದಕ್ಕೆ ನಾವು ಆನ್ಸರ್ ಕೊಡಬೇಕು. ಅದ ಹೇಳೋರು ಎಲ್ಲ ಹೇಳ್ತಿದ್ರು ನಮ್ಗೆ. ಅದು ನಾವು ಹಿಂದಿನ ಹಿರಿಯರೆಲ್ಲ ಹೇಳ್ಕೊಂತ ಬಂದರೆ ನಾವು ಅದು ಆಟದ ಟೈಪ್ ಎಲ್ಲರಿಗೂ ಹೇಳ್ಕೊಂತ ಬರ್ತೀವಿ. ಸ್ನೇಹಿತರೆ, ಎಳವರು ಅಂದರೆ ಉತ್ತರ ಕರ್ನಾಟಕದಲ್ಲಿ ಅವಾಗಿನ ಆಸ್ಥಾನದಲ್ಲಿ ದಾಖಲೆಗಳ ಸಂಗ್ರಹ ಮಾಡ್ತಾ ಇರುವಂತಹ ಒಂದು ಉದ್ಯೋಗ. ದಾಖಲೆಗಳಾಗಿರ್ಬೋದು, ವಂಶಾವಳಿಗಳಾಗಿರ್ಬೋದು, ಆಯಾ ಊರಿಗೆ ಹೋಗಿ ಎಲ್ಲವನ್ನು ಸಂಗ್ರಹ ಮಾಡಿ ರಾಜರಿಗೆ ಒಪ್ಪಿಸ್ತಾ ಇರತಕ್ಕಂಥ ಒಂದು ಹುದ್ದೆನೇ ಹೇಳವರು. ಅವರ ಆಧಾರದ ಮೇಲೆ ಇವರು ಹೇಳ್ತಾ ಇರೋದು ಚೆನ್ನಮ್ಮನ ವಂಶಸ್ಥರಂತ. ಹೌದು, ಹೇಳವರು ಪಕ್ಕಾ ದಾಖಲೆಗಳನ್ನ ಇಟ್ಟಿದ್ರು. ಯಾಕೆಂದರೆ ಇವಾಗಿನ ಜನ್ರೇಷನಲ್ಲಿ ಹೇಳವರ ದಾಖಲೆಗಳ ಮೇಲೇ ಎಲ್ಲ ಆಧಾರಗಳಾಗಿರ್ಬೋದು, ಕೆಲವೊಂದು ಸಾಕ್ಷಾಧಾರಗಳ ಮೇಲೆ ಎಲ್ಲ ಕೂಡ ಎವಿಡೆನ್ಸ್ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಇವರು ಚೆನ್ನಮ್ಮನ ವಂಶಸ್ಥರಂತ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಮನೇಲಿ ಇವಾಗ ಎಷ್ಟು ಜನ ಇದ್ದೀರಾ? 10 ಜನ. 10 ಜನ ಅಂದರೆ ನಿಮ್ಮ ಅಣ್ಣ ತಮ್ಮದಿರು? ನಾವು ಒಬ್ಬ. ನೀವು ಎಷ್ಟನೇ ಜನ್ರೇಷನ್ ಅಂತ ಹೇಳ್ಬೋದು? ಕಾಕ್ದಿ ಅವ್ರಿಗೆ 6ನೇ ತಲೆಮಾರು. ನೀವೇನು ಮಾಡ್ಕೊಂಡಿರೋದು? ನಾವು ಸ್ವಲ್ಪ ಹೊಲ ಇದೆ, ಅಂಗಡಿ ಇದೆ, ಕಿರಾಣಿ ಅಂಗಡಿ. ಓಕೆ, ನಿಮ್ಗೆ ಎಷ್ಟು ಜಮೀನು ಇದೆ? ನಮಗೀಗ 4 ಎಕರೆ ಇದೆ ಸರ್. 1600 ಎಕರೆಯಲ್ಲಿ ನಿಮಗೆ ಕೇವಲ 4 ಎಕರೆ ಮತ್ತೆಲ್ಲ ಡಿವೈಡ್ ಆಗಿದ್ರಲ್ಲ. ಓ, ಅವಾಗಿಂದ ಡಿವೈಡ್ ಆಗಿ ಬಂತ ಎಲ್ಲ ತಲೆಮಾರಿಗೆನು? 25-30 ಮಂತಾನ ಅದಾವ ಇಲ್ಲೇ, ದೇಸಾಯದ ಮಂತಾನ, ಅವೆಲ್ಲ ಡಿವೈಡ್ ಹಾಕೊಂಡು ಬಂದು ಅಷ್ಟೇ. ಅಂದರೆ ಕಾಗದಿ ರಾಜವಂಶಸ್ಥರ ದೇಸಾಯರ ಮನೆತನ 30ಕ್ಕಿಂತ ಜಾಸ್ತಿ ಇಲ್ಲೇ ಡಿವೈಡ್ ಆಗಿದೆ. ಹಾಗಾಗಿ ನಿಮಗೆ ಇಲ್ಲಿಂದ ಬಂತು. ಓಕೆ ಸರ್, ನಿಮಗೆ ಚೆನ್ನಮ್ಮನ ಬಗ್ಗೆ ಎಷ್ಟು ಗೊತ್ತು? ಮತ್ತು ಇದಕ್ಕೂ ಹೆಚ್ಚಿಂದ ಏನು ಗೊತ್ತಿರಲಿಲ್ಲ ನಮಗೆ. ಅವರ ಬಾಲ್ಯ ದಿನಗಳಾಗಿರ್ಬೋದು, ಅವರ ಅರಮನೆಯಲ್ಲಿ ಅವರು ಯಾವ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು, ಆ ಥರ ಮೆಮೊರೀಸ್ ಏನಾದರೂ ನೀವು ಓದಿ ತಿಳ್ಕೊಂಡಿದ್ದಾಗಿರ್ಬೋದು? ಅಂದರೆ ಇದಿಷ್ಟೇ. ಮತ್ತೆ ನಿಮ್ಮ ಹಿರಿಯರು ತಂದೆ ತಾಯಿ ಹೇಳ್ತಾ ಇದ್ದಿದ್ದು ಅದೇ ಇಲ್ಲಿಂದ ಕುದುರೆ ಸವಾರಿ ಅದು ಎಲ್ಲ ಮಾಡ್ತಿದ್ರು ಅವರು. ಕತ್ತಿ ವರ್ಷೆ, ಕುದುರೆ ಸವಾರಿ, ಯುದ್ಧ ಆಡೋದು ಎಲ್ಲ ಕಲಿಸಿದ್ರು ಅವರು. ಕಣ್ಣೇನು ಕಟ್ಟಿಕೊಂಡೇನು ಇದನ್ನು ಗುಂಡು ಹೊಡಿತಿದ್ರು ಅಂತವ್ರು. ಅದ ಕರೆಕ್ಟ್ ಅದ ಇದಕ್ಕೆ ಸ್ಪಾಟಿಗೆ ಹೋಗ್ತಿತ್ತಂತಂದು. ಓ, ಕಣ್ಣು ಕಟ್ಕೊಂಡು ಅಷ್ಟು ಗುರಿ ಇಟ್ಕೊಂಡು ಬಂದೂಕಲ್ಲಿ ಗುಂಡು ಹೊಡಿತಾ ಇದ್ರು. ಓಕೆ, ಮತ್ತೆ ತಂದೆ ಬಗ್ಗೆ ಅಂದರೆ ಚೆನ್ನಮ್ಮನ ತಂದೆ ತಾಯಿಗಳ ಬಗ್ಗೆ? ಅವ್ರದ್ದೇನು ಬಗ್ಗೆ ಅಷ್ಟು ಸರಿ. ಓಕೆ, ದುಳಪ್ಪ ದೇಸಾಯಿ ಅಷ್ಟೇ. ಅವ್ರ ತಂದೆ ಹೆಸರು ದುಳಪ್ಪ ದೇಸಾಯಿ. ಅವ್ರ ತಾಯಿ ಹೆಸರು ಪದ್ಮಾವತಿ. ತಾಯಿ ಹೆಸರು ಪದ್ಮಾವತಿ. ಓಕೆ
ಸರ್ ನಾನು ಅವ್ರಿಗೆ ಕೇಳಿದ್ನಲ್ಲ ಆ ಕ್ವಶನ್ಗಳ ಬಗ್ಗೆ ನಿಮ್ಗೆ ಏನಾರ ಆನ್ಸರ್ ಗೊತ್ತಿದ್ರೆ ಇಲ್ಲ ಆ ಥರ ಏನಿಲ್ಲ, ಇಷ್ಟೇ ನಮಗೇನೋ ಮಾಹಿತಿ ಇದ್ದದ್ದು. ತಾಯಿ ಹೆಸರು ಪದ್ಮಾವತಿ, ತಂದೆ ಹೆಸರು ಧೂಳಪ್ಪಗೌಡ ದೇಸಾಯಿ. ತಾಯಿ ತವ್ರ ಮನೆ ಬಿಜಾಪುರ ಜಿಲ್ಲೆಯಲ್ಲಿ ಹೌದು ಹೌದು ಬರುತ್ತೆ. ಹೌದೌದು, ಅವ್ರ ತಾಯಿಯ ತವ್ರ ಮನೆ ಅದು. ಮತ್ತು ಒಬ್ಬ ತಂದೆ ಚೆನ್ನಮ್ಮನ ಬೆಳೆಸಬೇಕಾದ್ರೆ ಯಾವ ರೀತಿ ಗಂಡು ಮಕ್ಕಳನ್ನ ಬೆಳೆಸ್ತಾರೆ ಅದೇ ರೀತಿ ಚೆನ್ನಮ್ಮನ ಬೆಳೆಸ್ತಿದ್ರು. ಯಾವುದೇ ರೀತಿ ಗಂಡು ಮಕ್ಕಳಿಗೆ ಏನೊಂದು ಹಕ್ಕು ಸಿಗಬೇಕು, ಏನೊಂದು ಕಲಿಬೇಕು ಅಥವಾ ಏನೊಂದು ನಾವು ಬೆಳಿಬೇಕು ಅನ್ನೋದು ಆಕೆ ಮನಸ್ಸಲ್ಲಿ ಏನು ಬಂತಂದ್ರೆ ಅದನ್ನೆಲ್ಲ ಅವರು ಪೂರೈಸಿ ಆಕೆಗೆ ಸಹಕಾರ ಕೊಡ್ತಿದ್ರು. ಆ ಪ್ರಕಾರನೇ ಚೆನ್ನಮ್ಮನ ಅದೇ ಥರ ಮಾಡ್ತಾಯಿದ್ರು. ಈಗ ಒಂದು ಉದಾಹರಣೆ ಹೇಳಿದರು, ಅವರು ಕಣ್ಣು ಕಟ್ಕೊಂಡು ಗುಂಡು ಹೊಡಿತಿದ್ರು ಅಂತೇಳಿ. ಅದನ್ನಾದರೂ ಸಹಿತ ಅವರು ಭಾಳ ಇದರಲ್ಲೇ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದರು. ಅಷ್ಟು ಪ್ರವೀಣ. ಅದರ ಜೊತೆಗೇ ಇಲ್ಲಿಂದ ಸ್ವಲ್ಪ ಒಂದು 2 ಕಿಲೋಮೀಟರ್ ಗುಡ್ಡ ಇದೆ ನಮ್ಮದೊಂದು, ಈ ಮೇಲಿಂದ ಗುಡ್ಡು, ಕಾಕ್ತಿ ಗುಡ್ಡ. ಎಸ್ ಕಾಕ್ತಿ ಗುಡ್ಡ. ಆ ಗುಡ್ಡದಲ್ಲಿ ಒಂದು ನಮ್ಮದು ರೇವಣ ಸಿದ್ದೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಹೋಗಿ ತಾನ ಸ್ವತಃ ಚೆನ್ನಮ್ಮ ಕುದುರೆ ಮೇಲೆ ಅಲ್ಲಿ ಶಿಕಾರಿ ಮಾಡ್ಲಿಕ್ಕೆ ಹೋಗ್ತಾಯಿದ್ರು. ಚೆನ್ನಮ್ಮ ಬೇಟೆ ಆಡ್ತಾ ಇದ್ರು. ಎಸ್ ಅಲ್ಲಿ ಬೇಟೆ ಆಡ್ಲಿಕ್ಕೆ ಹೋಗಿದ್ರು. ಬೇಟೆ ಆಡಲಿಕ್ಕೆ ಹೋದ ಪ್ರಸಂಗದಲ್ಲಿ ಅದೇ ಹಾದಿಯಲ್ಲಿ ನಮ್ಮ ಕಿತ್ತೂರು ದೇಸಾಯರು ಬರ್ತಾಯಿದ್ರು. ಕಿತ್ತೂರು ದೇಸಾಯರು ಅದೇ ಮಲ್ಲಸರ್ಜಿ ದೇಸಾಯಿ ಅದೇ ಹಾದಿಯಲ್ಲಿ ಬರ್ತಾಯಿದ್ರು. ಒಂದು ಹುಲಿ ಬಂತಲ್ಲಿ. ಹುಲಿ ಬಂದ ನಂತರ ಇವರು ಒಂದು 50 ಫುಟ್ದಲ್ಲಿ ದೂರ ಇದ್ದರು. ಈಗ ಚೆನ್ನಮ್ಮನೂ ಒಂದು 50 ಫುಟ್ ದೂರ ಇದ್ದರು. ಚೆನ್ನಮ್ಮ ಮೊದಲು ಹುಲಿ ಹೊಡೆದಳು. ಆ ನಂತರ ಅವ್ರು ಮಲ್ಲಸರ್ಜಿ ದೇಸಾಯಿ ಅವರು ಹೊಡೆದ್ರು, ಹುಲಿ ಹಿಡಿದ್ರು. ಆ ನಂತರ ನಾವು ಹೊಡೆದೆವು ನೀವು ಹೊಡೆದೆವು ಅಂತೇಳಿ ಒಂದು ಸ್ವಲ್ಪ ಅವರಲ್ಲೇ ವಾಗ್ವಾದ ಆಗಿ ಲಾಸ್ಟಕ್ಕೆ ಅವರನ್ನೇ ಒಪ್ಕೊಂಡ್ರು, ಇಲ್ಲ ಚೆನ್ನಮ್ಮನ ಹೊಡೆದಾಳು ಅಂತೇಳಿ. ಆ ನಂತರ ಅವರು ಕಿತ್ತೂರಿಗೆ ಹೋಗಿ ಅವರಲ್ಲಿ ಚರ್ಚೆ ಮಾಡಿಕೊಂಡು ಹೊಳ್ಳಿ ದೇಸಾಯರ ಮನೆಗೆ ಬಂದರು. ಅವರು ದೇಸಾಯಿ ಮನೆಗೆ ಬಂದರು. ಆ ನಂತರ ಅವ್ರಿಗೆ ಇಲ್ಲ ಹೆಣ್ಮಗಳು ಇಷ್ಟು ಧೈರ್ಯ ಹೆಣ್ಮಗಳದಾಳಪ್ಪ ಅಂತಂದ್ರೆ ಯಾಕೆ ನಾವು ರಾಜಮನೆ ತಂದಾಗ ತೊಗೋಬೇಕಂತ ಹೇಳಿ ಹೇಳಿದಾಗ ಅಕ್ಕಿನ ಮಾಡಿಕೊಂಡು ಅವ್ರ ತಂದೆಯವ್ರು ಕೇಳಿಕೊಂಡು ಆ ನಂತರ ಮದುವೆಗೆ ಒಪ್ಕೊಂಡ್ರು. ಈ ಸನ್ನಿವೇಶಗಳನ್ನ ನೀವು ಹೇಳಿದ್ರಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ನೋಡ್ತೀವಿ. ಎಸ್ ಇದೇ ತರ ಸನ್ನಿವೇಶ ಮಲ್ಲಸರ್ಜನ ಮೊದಲ ಬಾರಿಗೆ ಯಾವ ರೀತಿ ಬೇಟೆ ಆಗ್ತಾರೆ ಚೆನ್ನಮ್ಮಾಜಿ ಅವರು, ಅದ್ರ ಜೊತೆಗೆ ಯಾವ ರೀತಿ ಮದ್ವೆ ಆಗುತ್ತೆ, ಮತ್ತೆ ಹುಲಿ ನಾನ್ ಬೇಟೆ ಆಡ್ದೆ ನೀನ್ ಬೇಟೆ ಆಡ್ದೆ ಅಂತ ಬೆಟ್ಟದ ಮೇಲೆ ಇಟ್ಕೊಂಡು ಹೊಡೆದಾಡ್ತಾರಲ್ಲ, ಈ ಸನ್ನಿವೇಶಗಳನ್ನ ನಾವು ಸಿನಿಮಾದಲ್ಲಿ ನೋಡಿದ್ದೀವಿ. ಹಾಗಾದ್ರೆ ಇಲ್ಲಿಂದ ಜಸ್ಟ್ ಆ ಬೆಟ್ಟಕ್ಕೆ 2 ಕಿಲೋಮೀಟರ್ ಅಷ್ಟು ಧೈರ್ಯವಂತೆ ಮತ್ತು ಆ ಟೈಮ್ದಾಗ ಗುಡ್ಡ ಎಂತದಂದ್ರೆ ನೀವು ಯಾರು ಕಾಣಿಸ್ತಾರಕ್ಕಿಲ್ಲ ಅಂಥ ಗುಡ್ಡ. ಆ ಟೈಮ್ದಲ್ಲಿ 50 ಫುಟ್ ಗಿಡಗಳು ಎತ್ತರ ಹೇಳಿದಾಗ 50 ಅಡಿ ಎತ್ತರ. ಈಗ ಅದರಲ್ಲಿ ಬರೀ 1% ಗುಡ್ಡ ಐತ್ರಿ. ಈಗ ಬರೀ 1% ಉಳಿದದ. 99% ಎಲ್ಲ ವಾಶ್ ಆಗಿದೆ ಈಗ. ಯಾಕಂದ್ರೆ 200 ವರ್ಷದಿಂದ ಅಷ್ಟು ಥಿಕ್ ಫಾರೆಸ್ಟ್ ಆ ಟೈಮ್ದಾಗ. ಹಾಗಾದ್ರೆ ಅವಾಗಿನ ಕಾಲದಲ್ಲಿ ಮಹಾರಾಜರು ಯುವರಾಣಿಯರ ಆ ರೀತಿ ಬೆಳೆಸ್ತಾ ಇದ್ರು. ಅವರಲ್ಲಿ ದೇಶ ಪ್ರೇಮ, ನಾಡ ಪ್ರೇಮ ಅನ್ನೋದಿರ್ಬೋದು, ಎಲ್ಲ ಕಲೆಗಳನ್ನ ಅವರಿಗೆ ಪ್ರವೀಣರಾಗಿ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಿಂದ. ಹೆಣ್ಮಗ್ಳಾಗ್ಲಿ, ನೀನ್ ಹೆಣ್ಮಗ್ಳು ಮನೇಲಿರು, ಬರೀ ಮದ್ವೆ ಮಾಡ್ಕೊಂಡು ಹೋಗೋ ಅನ್ನೋದಲ್ಲ, ಎಲ್ಲ ಕಲೆಗಳನ್ನೂ ಬೆಳೆಸಿದ್ರು ಅಂತ ಹೇಳಿ. ಆನಂತರ ಅವರು ಗಂಡನ ಮನೆಗೆ ಹೋದ್ರು. ಗಂಡನ ಮನೆಯಾಗ ಅಲ್ಲಿ ಮತ್ತೆ ಬೇರೆ ಬೇರೆ ಪ್ರಸಂಗ ಆಯಿತು. ಹೇಳಿದಾಗ ತಾನು ಸ್ವತಃ ಅದನ್ನು ವರ್ಷಕೊಂಡು ಆನಂತರ ಅವರು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದರು. ಹೌದು, ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ದಂತ ಏಕೈಕ ಪ್ರಪ್ರಥಮ ಮಹಿಳೆ ನಮ್ಮ ಚೆನ್ನಮ್ಮ. ಇತಿಹಾಸದಲ್ಲಿ ನಾವು ನೋಡ್ತೀವಿ ಅದನ್ನೆಲ್ಲ. ಅದಕ್ಕೆ ನಾಂದಿ ಹಾಡಿದ್ದು, ಭದ್ರ ಬುನಾದಿ ಹಾಕಿದ್ದು ದೇಶ ಪ್ರೇಮ, ನಾಡ ಪ್ರೇಮದ ಬಗ್ಗೆ. ಇದೇನಿಲ್ಲ, ಇದೇ ಜಲ, ಇದೇ ಭೂಮಿ, ಚೆನ್ನಮ್ಮ ಹುಟ್ಟಿ ಬೆಳೆದಂತ ಒಂದು ಅರಮನೆಯಲ್ಲಿ ನಾವಿದ್ದೀವಿ. ಸ್ವಲ್ಪ ಕುರುಹುಗಳಿದೆ ಸ್ನೇಹಿತರೆ. ಸರ್, ಕಾಕತಿ ದೇಸಗತಿ ಮನೆತನ ಯಾರ ಸಂಸ್ಥಾನಕ್ಕೆ ಒಳಪಟ್ಟಿತ್ತು? ಇದು ಸ್ವಂತದ್ರಿ, ಯಾವ ಸಂಸ್ಥಾನಕ್ಕೆ ಒಳಪಡಕ್ಕಿಲ್ಲ. ಸಾಂಗ್ಲಿ ಸಂಸ್ಥಾನ. ಸಾಂಗ್ಲಿ ಸಂಸ್ಥಾನದಲ್ಲಿ ಇವರು ಅಧೀನಕ್ಕಾಗಿ ಒಳಪಟ್ಟಂತ ರಾಜರು. ಇವರಿಗೆ ಎಷ್ಟು ಹಳ್ಳಿಗಳು ಸೇರಿತ್ತು ಸರ್? ಇವರಿಗೆ ಸರ್ ಸಾಧಾರಣ ಇಲ್ಲಿ 16 ಹಳ್ಳಿ ಸೇರಿದ್ದು. 16 ಹಳ್ಳಿ. 16 ಹಳ್ಳಿ ಅಂದ್ರೆ ಎಷ್ಟು ಎಕರೆ ಬರ್ಬೋದು? ಇದು 1600 ಎಕರೆ ಅಂತ 100% ಬರುತ್ತೆ. 1600 ಎಕರೆ. ಎಸ್ ಸರ್, ಇವಾಗ ಕಾಕತಿ ಮನೆತನದ್ದು ಚೆನ್ನಮ್ಮ ಅವರಲ್ಲಿ ಮದುವೆಯಾಗಿ ಹೋಗ್ತಾರೆ. ಅದಾದ ನಂತರ ಇಲ್ಲಿ ಉಳ್ಕೊಂಡ್ರಲ್ಲ, ಅವರು ಕಾಕತಿ ದೇಸಾಯಿ ಅವರ ಅಣ್ಣ ತಮ್ಮದಿರ ಚೆನ್ನಮ್ಮಾಜಿ ಅವರಿಗೆ ಹೇಗೆ ಕನೆಕ್ಷನ್ ಆಗ್ತಾರೆ? ಕಂದಾಯದೊಳಗಡೆ ಅವ್ರ ಹೆಸರು ಯಾವ ರೀತಿ ಪರಿವರ್ತನೆ ಆಗ್ತಾ ಬಂತು? ಕಂದಾಯದೊಳಗೆ ಅವ್ರ ಹೆಸರು ಇಲ್ಲೇ ಇಲ್ರಿ. ಇದು ಇವರು ಸಾಲ ತೊಗೊಂಡಿದ್ರು. ಯಾರು ಸಾಲ ತಗೊಂಡಿದ್ದು? ವಾಡ್ಯದವರು ತೊಗೊಂಡಿದ್ರು, ದೇಸಾಯರು ತೊಗೊಂಡಿದ್ರು. ಯಾರ ಹತ್ರ ಅದು ಇನ್ನಷ್ಟಿಲ್ಲ, ಹಿರಿಯರು ಹೇಳ್ತಾ ಬಂದಿದ್ರು. ಚೆನ್ನಮ್ಮಾಜಿ ಅವರ ತಂದೆ ಸಾಲ ತೊಗೊಂಡಿದ್ರು. ಆ ಟೈಮ್ದಾಗ ಅದನ್ನು ತೀರ್ಸಕ್ಕೆ ಆಗಲಿಲ್ಲ ಅಂತದವ್ರು. ಆಗಲ್ದಾಗ ಅದು ಹೆಣ್ಮಗಳ ಮತ್ತೊಬ್ಬರ ಅವ್ರ ಮಗಳಿದ್ರು. ಅವ್ರ ಇದ್ರೊಳಗೆ ಅವ್ರು ಬೇರೆದವ್ರು ಯಾರೇ ತೊಗೊಂಡ್ರೆ ಇದಾಗ್ತೈತೆ ಅಂತೇಳಿ ಅವರೇ ತೊಗೊಂಡಾರ ರೊಕ್ಕ ಕೊಟ್ಟ. ಈಗ ಅವ್ರ ಹೆಸರಲ್ಲೇ ಇದೆ ಇದು.
ಎಷ್ಟನೇ ತಲೆಮಾರು ತಗೊಂಡಿದ್ದು ಸರ್ ಅವ್ರದ್ದು? ಅವ್ರದ್ದು ಈಗ ಎಷ್ಟು ಅಂದ್ರೆ ಕಾಗದಿ ದೇಸಾಯಿ ಅವ್ರಿಗೆ ಯಾವ ರೀತಿ ನೆಂಟರಾಗ್ತಾರೆ ಅವರು? ಅವರು ಒಟ್ಟು ಹತ್ತಿರದ ಸಂಬಂಧಿ ಅಷ್ಟೇ ಇದು. ಓಕೆ, ಬೇರೆಯವ್ರ ಪಾಲಾಗುತ್ತೆ ಅಂತ ಹೇಳಿ ಅವರೇ ತಗೊಂಡಿದ್ದು. ಅವಾಗ ಅರಮನೆ ಎಲ್ಲ ಚೆನ್ನಾಗಿತ್ತು? ಅವರ ಈಗ ಚೆನ್ನಾಗಿತ್ತು ಅದು. ಅವ್ರು ತಗೊಂಡು ಎಷ್ಟು ವರ್ಷ ಆಯ್ತು? ಅದು ಆಗಿನ ಟೈಮ್ದಾಗ ತೊಗೊಂಡಿದ್ರು ಬಹುಶಃ 200 ವರ್ಷರೇ ಆಗಿರ್ಬೇಕು. ಓಕೆ, ಹಂಗಾದ್ರೆ ಕಿತ್ತೂರು ಸಂಸ್ಥಾನ ಅವಾಗ ಇತ್ತಲ್ಲ, ಆ ಟೈಮಲ್ಲಿ ತಗೊಂಡಿದ್ದ? ಸರ್, ಕಿತ್ತೂರು ಸಂಸ್ಥಾನಕ್ಕೆ ಬ್ರಿಟಿಷರು ಅವರು ಚೆನ್ನಮ್ಮಾಜಿ ವಿರೋಧ ಮಾಡ್ತಾರಲ್ಲ, ಆ ಟೈಮಲ್ಲಿ ಇಲ್ಲಿಗೆ ಬಂದು ಏನಾದ್ರು ಮಾಡಿದ್ರ, ಹೇಗೆ ಏನು? ಇಲ್ಲ, ಇಲ್ಲಿ ಸೈನ್ಯದ ಇವರು ಅವರು ಎಲ್ಲ ಕೂಡ ಇದನ್ನ ಮಾಡಿದ್ರು, ಯುದ್ಧ ಮಾಡಿ ಇದನ್ನ ಮಾಡ್ಕೊಂಡ್ರು ಅವರು. ಹಂಗಾರೆ ಕಿತ್ತೂರು ಸಂಸ್ಥಾನಕ್ಕೆ ಕಾಕದಿ ದೇಸಾಯಿ ಅವರು ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟ್ ಕೇಳಲಿಕ್ಕೆ ಅವರು ಬಂದಿದ್ರು. ಅವರು ಚೆನ್ನಮ್ಮಾಜಿಗೆ ಇದನ್ನ ಕೇಳಲಿಕ್ಕೆ ಬಂದಿದ್ರು ಅವರು. ಆ ಟೈಮ್ದಾಗ ಅವ್ರಿಗೆ ಯುದ್ಧ ಇತ್ರೋಗ ಹುಲಿ ಇದನ್ನು ಭೇಟಿ ಆಡಿರಲ್ಲ, ಆ ಟೈಮ್ದಾಗ ಅವ್ರು ಕೇಳಲಿಕ್ಕೆ ಬಂದಿದ್ರು ಇಲ್ಲಿ ಸಾಯ. ಆಗ ಇದಾಯ್ತು ಅವ್ರಿಗೆ. ಅಲ್ಲ, ಆ ಟೈಮಲ್ಲಿ ಮಲ್ಲಸರ್ಜಾ ಅವ್ರು ಬಂದಿದ್ದು. ಹಾಂ, ಮಲ್ಲಸರ್ಜಾ ಬಂದಿದ್ದು. ಅದಾದ ನಂತರ ಬ್ರಿಟಿಷರು ಕಿತ್ತೂರನ್ನ ಕಬಳಿಸ್ಕೊಳ್ತಾರಲ್ಲ, ಮೊದಲನೇ ಯುದ್ಧದಲ್ಲಿ ಜಯ ಆಗುತ್ತೆ. ಅವಾಗ ಸೈನಿಕ ಬೇಕಾಗಿರುತ್ತೆ, ಅವರಿಗೆ ಒಂದು ಬಲಾಢ್ಯವಾದಂತ ಸೈನಿಕ ಕಟ್ಟಬೇಕಾಗಿರುತ್ತೆ. ಇಲ್ಲಿ ಸೈನ್ಯ ಇಲ್ಲಿ ಕೆಲವು ಮಂದಿ ಇದನ್ನ ಮಾಡಿದ್ರು, ಅಲ್ಲಿ ಹೆಲ್ಪ್ ಮಾಡ್ಯಾರ, ಕರ್ಕೊಂಡು ಹೋದ್ರು. ಸುತ್ತು ಕಡೆ ಹಳ್ಳಿಗಳು ಸೈನ್ಯಗಳೆಲ್ಲ ಕೂಡಿಸಿ ಒಕ್ಕಟ್ಟಾಗಿ ಹೋರಾಡಿದ್ರು ಅವರು. ಓಕೆ, ಕೊನೆಯದಾಗಿ ನಿಮಗೆ ಗೊತ್ತಿರೋ ಪ್ರಕಾರ ಕಾಕತಿ ದೇಸಾಯಿ ಅವರು ಚೆನ್ನಮ್ಮಾಜಿ ಅವರ ಯಾವಾಗ ನೋಡಿದ್ದು ಕೊನೆಯದಾಗಿ? ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ವೀಕ್ಷಕರಿಗೆ ನಾವು ಚೆನ್ನಮ್ಮ ಹುಟ್ಟಿದಂಥ ತವರು ಮನೆ ಇವಾಗ ಹೇಗಾಗಿದೆ ಮತ್ತು ಅಲ್ಲಿ ಏನೆಲ್ಲ ಕುರುಹುಗಳಿದೆ ಅಂತ ತಿಳ್ಕೊಬೇಕು ಅಂತ ಬಂದಾಗ ನಮಗೆ ಇವರೆಲ್ಲ ಸ್ಥಳೀಯರು ಇರ್ಬೋದು, ಚೆನ್ನಮ್ಮ ಅವರ ಕಾಕತಿ ಮನೆತನದ ವಂಶಸ್ಥರು ತುಂಬ ಸಹಕರಿಸಿದ್ರು. ಎಲ್ಲರಿಗೂ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ನಡ್ಕೊಂಡು ಹೋಗ್ಬೇಕಾ? ಓಕೆ, ಅಂದ್ರೆ ಈ ಅರಮನೆಗೆ ಇದ್ದಂತ ಕೋಟೆನಾ ಅಥವಾ ಕಾಕತಿಗೆ ಇದ್ದಂತ ಕೋಟೆನಾ? ಇವ್ರ ವರ್ಕರ್ಗಳು ಅಲ್ಲಿ ಇರ್ತಾ ಇದ್ರು. ಹೊರಗಿನವರು ಯಾರು ಈ ಊರಿಗೆ ಬಂದ್ರೆ ಅವ್ರಿಗೆ ತಿಳಿಸ್ಬೇಕಾಗ್ತಿತ್ತು ದೇಸಾಯರಿಗೆ. ಆ ಸಲುವಾಗಿ ಆ ವರ್ಕರ್ ಸಲುವಾಗಿ ಅಲ್ಲಿ ಒಂದು ಕೋಟೆ ಕಟ್ಟಿ ಅದರ ಮೇಲೆ ಹೈಟ್ ಮ್ಯಾಗ ನಿಂತು ಅವರು ನೋಡ್ಕೋತಾ ಇದ್ರು. ವಾಚ್ ಟವರ್ ತರ. ವಾಚ್ ಟವರ್ ಆ ಥರ ಇತ್ತು ಅದು. ಅದೊಂದು ಅದು 75% ಬಿದ್ದಿದೆ, 25% ಉಳಿದಿದೆ. ನೋಡೋಣ ಸರ್, ಬನ್ನಿ ತೋರಿಸಿ. ಬನ್ನಿ. संध्याकाळी ನಮ್ಮ ಅವರು ಹುಲಿನ ಕೊಂದಿದ್ದು ಇದೇ ಬೆಟ್ಟದಲ್ಲಿ ಇದೆ. ಮಲ್ಲಸರ್ಜಾ ಮತ್ತೆ ಚೆನ್ನಮ್ಮ ಅವರ ಮೊದಲ ಭೇಟಿ ಇದೇ ಮೊದಲನೇ ಭೇಟಿ. ಡೋರ್ ಟೈಪ್ ಮಾಡ್ಯಾರ. ಆ ಸೈಡಿಂದ ಮೇಲೆ ಹತ್ತಿ ಅಲ್ಲಿಂದ ವಾಚ್ ಮಾಡ್ತಾಯಿದ್ರು, ಅಥವಾ ಬೇಟೆ ಆಡೋದಾಗಿರ್ಬೋದು. ಭಾಳ ಇಂಟ್ರೆಸ್ಟು ಚೆನ್ನಮ್ಮಗೆ ಚಿಕ್ಕದಿಂದನೂ. ಈ ಸಂಸ್ಥಾನದ ಒಂದು ವಾಚ್ ಟವರ್, ಒಂದು ರಕ್ಷಣಾ ಪ್ರದೇಶ. ಹಾಂ, ಕರೆಕ್ಟ್. ಸ್ನೇಹಿತರೆ, ನಾವಿವಾಗ ಹೋಗ್ತಾ ಇರೋ ಸ್ಥಳ ಅರಮನೆಯಿಂದ 2 ಕಿಲೋಮೀಟರ್ ಇದೆ. ಕಾಕದಿಲೆ ಒಂದು ಬೆಟ್ಟ ಇದೆ, ಅಲ್ಲಿಗೆ ಚೆನ್ನಮ್ಮ ಅವಾಗವಾಗ ಹೋಗ್ತಾ ಇದ್ರು. ಏನಕ್ಕೆ ಹೋಗ್ತಾ ಇದ್ರು, ಈ ಚೆನ್ನಮ್ಮ ಬೆಟ್ಟದ ಮೇಲೆ ಏನು ಮಾಡ್ತಾ ಇದ್ರು ಅಂತ ಇಲ್ಲಿನ ಡಾಕ್ಟರ್ ಆದಂಥ ಪಾಟೀಲ್ ಅವರು ಸರ್ ಹೇಳ್ತಾ ಹೋಗ್ತಾರೆ. ಬನ್ನಿ ಕೇಳೋಣ. ಅದ್ರ ಜೊತೆಗೆ ಇವಾಗ ನೋಡ್ತಾ ಇದ್ರಲ್ಲ, ನಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ, ಒಂದು ದೂರದಲ್ಲಿ ಒಂದು ಗೋಪುರ ಕಾಣಿಸ್ತಾ ಇದೆ, ನಿಮಗೆಲ್ಲ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಅದೇ ವಾಚ್ ಟವರ್, ಅಂದರೆ ಅರಮನೆಯ ಒಂದು ವಾಚ್ ಟವರ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಕೋಟೆ ಇದೆ, ಕುರುಹುಗಳಿದೆ. ಬನ್ನಿ ಹಾಗಾದರೆ ನೋಡೋಣ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇದ್ದೀರಾ, ನಾವು ಆಲ್ರೆಡಿ ಇಲ್ಲಿ ತಲುಪಿದ್ದೀವಿ. ಒಂದು ಕೋಟೆ, ಒಂದು ಎಂಟ್ರೆನ್ಸ್ ಅಂತ ಹೇಳ್ಬೋದು. ಇಲ್ಲಿ ಮೆಟ್ಲುಗಳು ಮಾಡಿದ್ದಾರೆ. ಡಾಕ್ಟರ್ ಸರ್, ಈ ಮೆಟ್ಲಿಂದ ಅಲ್ಲಿ ಗೋಪುರಕ್ಕೆ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಸ್ವಲ್ಪ ನಿಮ್ಗೊಂದು 500 ಮೀಟರ್, 500 ಮೀಟರ್ ಆಗುತ್ತೆ. ಓಕೆ ಸರ್, ನನಗೊಂದು ಡೌಟು. ಅರಮನೆ ನೋಡಿದ್ರೆ ಅಲ್ಲಿದೆ, ಇದು ನೋಡಿದ್ರೆ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಅಷ್ಟು ದೂರದಲ್ಲಿ ಕೋಟೆ ಕಟ್ತಾ ಇದ್ರಾ? ಹಾಂ, ಕೋಟೆ ಅಂತಂದ್ರೆ ಬರೀ ಕಾವಲುಗಾರ ಸಲುವಾಗಿ ಅಷ್ಟೇ ಇದು ಕೆಲಸ. ಕಾವಲುಗಾರ ಸಲುವಾಗಿ ಯಾರು ನಮ್ಮಲ್ಲಿ ಯಾರು ಹೊರಗಿನವ್ರು ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅದ್ರದ್ದು ಅಬ್ಸರ್ವೇಷನ್ ಮಾಡಲಿಕ್ಕೆ ಅದನ್ನು ಮಾಡಿಸಿಟ್ಟಿದ್ರು ಅದನ್ನು. ಓಕೆ.
ಬರೀ ಅಷ್ಟ ಮತ್ತೇನಿಲ್ಲ ಇದರಲ್ಲಿ. ಅಬ್ಸರ್ವೇಷನ್ ಯಾರೇ ಬಂದರೂ ಸಹಿತ ನೀವು ಬಂದು ಇಮಿಡಿಯೇಟ್ ನಮಗೆ ಸೂಚನೆ ಕೊಡ್ಬೇಕಂತೇಳಿ ಆ ಟೈಮ್ದಲ್ಲಿ ದೇಸಾಯರು ಅದನ್ನು ಇದೊಂದು ವಾಚ್ ಟವರ್ ಕಟ್ಸಿದ್ದಾರೆ. ಅಂದ್ರೆ ಕಾಕತಿ ಸಂಸ್ಥಾನದ ಒಂದು ವಾಚ್ ಟವರ್, Yes, ಒಂದು yes. ರಕ್ಷಣಾ ಪ್ರದೇಶ. ಕರೆಕ್ಟ್. ಈ ಊರಿಗೆ ಯಾರೇ ಬಂದ್ರು ಯಾರೇ ಹೋದ್ರು, ಒಂದು ಕಳ್ಳಕಾಕರು ಇರ್ಬೋದು, Yes, yes, ದರೋಡೆಕೋರರು yes, ಇರ್ಬೋದು, yes, yes, yes. ಅಥವಾ ಬೇರೆ ಸಾಮ್ರಾಜ್ಯದ ಯಾರೇ ರಾಜರ ಅಚಾನಕ್ ಆಗಿ ಸಡನ್ ಆಗಿ ಬಂದು ಎಂಟ್ರಿ ಕೊಡಕ್ ಆಗ್ತಲೇ ಇರ್ಲಿಲ್ಲ. ಯಾಕೆಂದ್ರೆ ಇಲ್ಲೊಂದು ಹದ್ದಿನ ಕಣ್ಣು ಅನ್ನೋದಿತ್ತು ಹೌದು ಈ ಗೋಪುರದ ಮೇಲೆ. ಅವರೇ ಸೈನಿಕರು ಇಲ್ಲಿ ಕಾಯ್ತಾ ಇದ್ರು. ಕರೆಕ್ಟ್. ಓಕೆ ಸರ್, ಇಲ್ಲಿಗೆ ಚೆನ್ನಮ್ಮ ಅವಾಗ ಬರ್ತಾ ಇದ್ರು ಅಂತ ಹೇಳಿದ್ರಿ. ಅದ್ರ ನೆನಪುಗಳು ಹೇಳ್ಬೇಕು ಅಂದ್ರೆ ವಿಶೇಷ ಈ ಇದರಲ್ಲಿ ಏನು ಈಗ ಚೆನ್ನಮ್ಮ ಬೇಟೆ ಆಡ್ಲಿಕ್ಕೆ ಏನು ಹೋಗ್ತಿದ್ದಳಲ್ರ, ಇಲ್ಲಿಂದ 2 ಕಿಲೋಮೀಟ್ರ್ ಮುಂದಿದೆ ಅದು ಹುಣಸಿವಾರಿ ಅಂತೇಳಿ ಒಂದು ದೇವಸ್ಥಾನ ಇದೆ, ಸಿದ್ದೇಶ್ವರ ದೇವಸ್ಥಾನ ಇದೆ ಅಲ್ಲೂ. ಈ ಕಾಡೊಳಗಡೆ? ಹೌದು. ಸರ್ ಇವಾಗಲೇ ಇಷ್ಟೊಂದು ಕಾಡು ಇದೆಯಲ್ಲ, ಅವಾಗ ಇನ್ನಿಷ್ಟು ಕಾಡಾಗಿತ್ತು ಇದು? ಭಾಳ ತಿಕ್ಕು ಕಾಡು ಆ ಟೈಮ್ದಲ್ಲಿ. ಭಯಂಕರ ತಿಕ್ಕು ಅಂದ್ರೆ ಭಯಂಕರ ತಿಕ್ಕು. ಇದೆಲ್ಲ 30-40 ಫುಟ್ ಹೈಟು ಗಿಡ ಆ ಟೈಮ್ದಲ್ಲಿ. ಹೌದು. 40 ಅಡಿ ಮರ ಹೌದು. ಸಾಧ್ಯನೇ ಇಲ್ವಲ್ಲ ಸರ್? ಸಿಗಂಗೆ ಇಲ್ಲ, ಅಷ್ಟು ಫಾರೆಸ್ಟ್ ಇತ್ತು ಇಲ್ಲ. ತಮ್ಮ ಆಳ ಮನುಷ್ಯರು ಬಂದು ಹೋಗೋದು ಅವ್ರಿಗೆ ಭಾಳ ಇದಾಯ್ತು. ಇಲ್ಲಿ ಸೂಚನೆಗಳು ಬರಬೇಕಾಗಿತ್ತಂದರೆ ಆ ಕೆಳಗಿನ ಹಾದಿಯಿಂದ ಬರ್ತಾಯಿದ್ರು. ಬಂದು ದೇಸಾರಿಗೆ ಸೂಚನೆ ಕೊಟ್ಟು ಮತ್ತು ಅವ್ರ ಮೇಲೆ ಬರ್ತಾಯಿದ್ರು. ಹೇಳ್ತೇಳ್ರಿ, ಯುದ್ಧ ಮಾಡಕಂದ್ರ ಸೈನಿಕರಿಗೆ ಹಾಕ್ಬೇಡ ಅಂತ ಹೇಳ್ತೇಳಿ. ಯುದ್ಧ ಮಾಡಕ್ ಹೊಂಟಿವಿ ಅಂತಂದ್ರ ಎಷ್ಟು ಪಬ್ಲಿಕ್ ಐತೆ ಅಷ್ಟು ವಿಚಾರ ಮಾಡ್ಬೇಡ ಅಂತ ಹೇಳ್ರಿ. ಯುದ್ಧ ಮಾಡೋದ್ರ ಅಷ್ಟೇ, ಅದು ಕೆಲಸ. ಕಡೆ ಚೆಲ್ಲೋದು ಅಂದ್ರ ನಮ್ಮಲ್ಲಿ 800 ಜನ ಇದ್ರಿ. 800 ಜನ ಯಾರು? ಸೈನಿಕರು ಕಾಕ್ತಿಲಿ 800 ಜನ ಅಂದ್ರೆ ಕಿತ್ತೂರು ಯುದ್ಧ ಮಾಡಕ್ ಹೋದಾಗ ಫಸ್ಟ್ ಟೈಮ್ ಅವ್ರು ಬಂದ್ರು, ಭಯಂಕರ ಬಂದ್ರು, 2-3 ಸಾವಿರ ಮಂದಿ ಬಂದ್ರು ಅವ್ರು. ಕಿತ್ತೂರು ಮತ್ತೆ ಬ್ರಿಟಿಷರಿಗೂ ಫಸ್ಟ್ ಯುದ್ಧ ಆಗುತ್ತಲ್ಲ ಕಿತ್ತೂರು ಕೋಟೆ ಮುಂದೆ. ಅವಾಗ್ರಿ ನಾವು ಬರೀ 800 ಜನ ಅಷ್ಟೇ ಇದ್ದೀರಿ. ಅವ್ರು ಬಂದ್ರು 200-3 ಸಾವಿರ ಜನ ಬಂದ್ರು. ಅವ್ರು 2-3 ಸಾವಿರ ಜನ ಅದಾರ್ರಿ, ನಾವು ಬರೀ 800 ಬಂದಿವಿ ಅಂದ್ರ ಸೈನಿಕರು. ಇದು ಅಂದ್ರೆ ಸ್ಟೋರಿ ಕಾಲ್ಪನಿಕ ಇಲ್ಲ, ಸಣ್ಣವ್ರಿ ಹಿಂಗ ಹೇಳ್ತಾ ಇದ್ದಿದ್ದು ಹಂಗೆ ಮೌಟ್ ಮೌತ. ಅವಾಗ ಯುದ್ಧ ಈಕೆ ಅಂದೇಳ್ರಿ, ಯುದ್ಧ ಮಾಡ್ಬೇಕಾದ್ರೆ ಸೈನಿಕರ ಹೆಸರು ಲೆಕ್ಕ ಹಾಕ್ಬೇಡ್ರಿ, ಯುದ್ಧ ಮಾಡಿದ್ರೆ ಮಾಡ್ಬಿಡೋದು ಅಷ್ಟೇ. ವಿನ್ ಆಗ್ಬಿಟ್ರ ಅವಾಗ. ಅದಕ್ಕೆ ಅದನ್ನ ನಾ ಫಾಲೋ ಮಾಡ್ತೀನಿ. ಕೆಲಸ ಮಾಡಕ್ ಕುಂತೀವಿ ಅಂತಂದ್ರೆ ಕೆಲಸ ಮಾಡಿಬಿಡೋದು ಅಷ್ಟೇ. ಅವ್ರು ಏನು ಕೇಳ್ತಿದ್ರೆ ಗೊತ್ತಾ, ಈ ಮಾತು ಈ ಮೆಟ್ಲುಗಳಿದೆಯಲ್ಲ, ಇದು ನೋಡಿ ರೆಸ್ಟ್ ತಗೊಳ್ಳೋಣ ಅಂತ ಕುತ್ಕೊಂಡು ಮೆಟ್ಲೆಲ್ಲ ಲೆಕ್ಕ ಕುತ್ಕೊಂಡು ಆಗಲ್ಲ, ಹತ್ತದ ಕೆಲಸ ಅರ್ಥ ಆಗುತ್ತೆ. ಬನ್ನಿ ಸರ್, ಅಲ್ವಾ ಸರ್ ಡಾಕ್ಟರ್ ಸರ್? ನಾನು ಹೇಳಿ ಸರಿನಾ? ಬಿಸ್ನೆಸ್ ಮಾಡಕ್ ಕುಂತೀವಿ ಅಂತಂದ್ರೆ ರೊಕ್ಕ ಗಳಿಸೋದು ಅಷ್ಟೇ ನೋಡೋದ. ಡ್ಯೂಟಿ ಮಾಡಿದ್ರೆ ಹಂಗೆ ಬಿಸ್ನೆಸ್ ಮಾಡಾಗಿಬಿಡ್ತದೆ. ಬಂದ ಬರ್ತಾವು ಅಂದ್ರೆ ಆಕೆ ಚೆನ್ನಮ್ಮಗತ್ತೆ ನಾವು ತಲವಾರು ಹಿಡಿದು ಮಾಡೋಂಗಿಲ್ಲ ಈಗ. ಬಟ್ ನಾವು ಒಂದು ಬಿಸ್ನೆಸ್ನಾಗ ನಮ್ಮ ವರ್ಕ್ ನಮ್ಮ ಕಾರ್ಯ ಒಳಗೆ ನಾವು ಫಾಲೋ ಮಾಡೋದ್ರಿ. ಅದನ್ನ ಆಕೆ ಹಾಕಿದ್ ಒಂದು ಸ್ಪ್ರೇನ ಇಟ್ಕೊಂಡು ಹಾಕಿ ತತ್ವ ಸಿದ್ಧಾಂತಗಳು ಹಾಗೇನೆ ಇತ್ತಲ್ಲ, ಹಂಗ ತಲವಾರು ಹಿಡಿದು ಮಾಡೋದು ಬೇಡ್ರಿ ನಾವು. ಆದ್ರ ಬಿಸ್ನೆಸ್ನಾಗ ರಿಲೇಷನ್ದಾಗ ಇಲ್ಲಿ ಕಾರ್ಯರೂಪ ಒಳಗು ಬಟ್ ಅದಕ್ಕೆ ಬೇಸರ ಮಾಡೋದಿಲ್ಲ. ಒಟ್ಟ ರಾತ್ರಿ ಹಾಗೆಲ್ಲ ಡ್ಯೂಟಿ ಮಾಡಿಬಿಡೋದು. ಹೌದಾ ಸರ್? ನೀವೇನು ಗಾಗಲ್ಸ್ ಹಾಕೊಂಡಿದ್ರಲ್ಲ ಬಿಸಿಲು? ಎನಿ ಟೈಮ್ ಇವ್ರದ ಮಲ್ಕೊಂಬಂದು ಅಷ್ಟೇ ಹೋಗಲ್ಲ. ಓ ಮೈ ಗಾಡ್. ಇಲ್ಲ, ಏನು ಚಿಕ್ಕದ್ರಿಂದಲ್ಲ ಅಭ್ಯಾಸ? ಅದಕ್ಕೆ ಕಣ್ಣ ಇನ್ನು ಮಟ್ಟ ಇನ್ನೂ ಆಗಿಲ್ಲ. ಓ ಬರೀ ಅವರು ಕಾಣಿಸ್ತಾ ಇದೆಯಲ್ಲ, ಇದೇ ವಾಸ್ತವರು. ಹೌದೌದು, ನಮ್ಮ ಕರ್ನಾಟಕದ ಬಾವುಟ. ಎಸ್ ಇದೆ. ಹೌದು. ಅವಾಗ ಕಾಕತಿ ಸಂಸ್ಥಾನದ ಬಾವುಟ ಹಾರ್ತಾ ಇತ್ತು, ಈಗ ಕರ್ನಾಟಕದ ಬಾವುಟ ಹಾರ್ತಾ ಇದೆ. ಸರ್ ಚೆನ್ನಮ್ಮ ಇಲ್ಲಿಗೆ ಬರ್ತಾ ಇದ್ರು ಅಂತ ಹೇಳಿದ್ರಿ ಕಾಡೊಳಗಡೆ. ಎಸ್, ಅದ್ರದ್ದೇ ಒಂದು ರೋಚಕ ಕಥೆ ಇದೆ ಅಂತ ಹೇಳಿದ್ರಿ, ಏನದು? ಚೆನ್ನಮ್ಮನಿಗೆ ಯುದ್ಧ ಆಗಿರ್ಬೋದು ಅಥವಾ ಬೇಟೆ ಆಡೋದಾಗಿರ್ಬೋದು ಭಾಳ ಇಂಟ್ರೆಸ್ಟು ಚೆನ್ನಮ್ಮನಿಗೆ ಚಿಕ್ಕದಿಂದನೂ. ಓ, ಇದು ವಾಸ್ತವವಾಗಿ ಹೋಗೋದಾ? ಹಾಂ. ಯಾಕಂದ್ರೆ ಬೇಟೆ ಆಡ್ಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ರು. ಹೌದೌದು. ಒಬ್ಬರೇ, ಅವ್ರ ಜೊತೆಗೊಬ್ರು ಯಾರು ಇರ್ತಿದ್ರು, ಅವರು ಹೆಣ್ಮಗಳು ಇರ್ತಿದ್ರು. ಹೆಣ್ಣು ಮಕ್ಕಳ ಸೈನ್ಯ. ಎಸ್, ಯುವರಾಣಿ ಜೊತೆ. ಹಾಂ, ಇವಾಗ ಸಿನಿಮಾದಲ್ಲೆಲ್ಲ ನೋಡಿ. ಹಾಂ. ಸಾವಕಾಶ
ಬರೀ ಕಲ್ಲಿಂದಲೇ ಮಾಡಿದ್ದಾರೆ. ಹೌದೌದು, ಕಲ್ಲು ಮಣ್ಣು ಸಾವಕಾಶ ಬಿಗಿ ಹಿಡ್ಕೊಡ್ರಿ ಕೈಯಾಗ, ಅವಕಾಶ ಹೇಳಿ ಬರ್ರಿ ಸಾವಕಾಶ. ಒಂದು 400 ವರ್ಷದ ಕೋಟೆ ಅಂತ ಹೇಳ್ಬೋದಲ್ವಾ ಸರ್? ಅಷ್ಟು ಆರಾಮ್ ಅಂದ್ರೆ ಚೆನ್ನಮ್ಮಾಜಿ ಅವರ ತಂದೆ ಕಾಲದಲ್ಲಿ ಎಸ್ ಅವ್ರ ತಂದೆ ಮಾಡಿರ್ಸೋಬೋದು, ಇರ್ಬೋದು ಅವ್ರ ತಂದೆನೂ ಮಾಡಿಸಿರ್ಬೋದು. ಯಾಕಂದ್ರೆ ಮೊದಲಿಂದ ರಾಜರ ಮನೆತನ ಅಲ್ವಾ, ಆ ಕಾರಣಕ್ಕೆ. ಇಲ್ಲಿ ಕುರುಹುಗಳು ನೋಡ್ತೀವಲ್ಲ, ಅಂದಾಜು ಇದೇನೆಲ್ಲ ಏನಂತ ಹೇಳ್ಬೋದು? ಇದು ಒಂದು ಬಾವಿ ಇಲ್ಲಿ. ಹೌದು. ಹಾಂ, ಇಲ್ಲಿ ಕುದುರೆಗಳು ಕಟ್ತಾಯಿದ್ರು, ಇಲ್ಲಿ ಕುದುರೆ ಕಟ್ಟ ಜಾಗ. ಹಾಂ, ಅದು ಬಾವಿ ನೀರಿಗೆ. ಓಕೆ, ಸೈನಿಕರಿಗೆ. ಹಾಂ, ಮುಂದೆ ಇದಕ್ಕೆ ಆ ಸೈಡಿಂದ ಮೇಲೆ ಬರಲಿಕ್ಕೆ ಒಂದು ಹಾದಿದೆ. ಓಕೆ, ಇದಕ್ಕೆ ಒಂದು ಡೋರ್ ಟೈಪ್ ಮಾಡ್ಯಾರ. ಆ ಸೈಡಿಂದ ಮೇಲೆ ಹತ್ತಿ ಅಲ್ಲಿಂದ ವಾಚ್ ಮಾಡ್ತಾಯಿದ್ರು. ಅಂದ್ರೆ ಅಲ್ಲಿ ನಿಂತ್ಕೊಂಡ್ರೆ ಇಡೀ ಎಸ್, ಕಾಕುತಿ ಎಲ್ಲ ಕಾಣಿಸುತ್ತೆ. ಕ್ಲಿಯರ್ ಬೆಳಗಾವಿ ಕಾಣಿಸೋದಿಲ್ಲ. ಇದೇ ಬೆಳಗಾವಿ ಕಾಣಿಸ್ತಿದೆ ನೋಡಿ, ಇಂಡಸ್ಟ್ರಿಯಲ್ ಶೆಡ್. ಹೌದೌದು, 7 ಕಿಲೋಮೀಟ್ರ್ ಇಲ್ಲಿಂದ, 7 ಕಿಲೋಮೀಟ್ರ್ ಬೆಳಗಾಂ. ಓಕೆ, ಕಂಪ್ಲೀಟ್ ಒಂದು ಕಾಕತಿ ದೃಶ್ಯನ ನೋಡ್ಬೋದು. ಕಾಕತಿ ಮಾತ್ರ ಫುಲ್ ಕಾಣಿಸುತ್ತೆ. ಅವಾಗ ಇದು ಕಾಡಾಗಿತ್ತಲ್ಲ, ಇವಾಗೆಲ್ಲ ಮನೆ. ಹೌದು. ಅವಾಗ ಒಂದ್ ಸ್ವಲ್ಪ 300 ವರ್ಷದ ಹಿಂದೆ ನೋಡಿದ್ರೆ ಇಲ್ಲೆಲ್ಲ ಕಾಡು, ಇಲ್ಲ ಒಂದು ಅರಮನೆ ಅಷ್ಟೇ. ಆ ಟೈಮ್ನಲ್ಲಿ ರೋಡ್ದಿಂದ ಮೇಲೆ ಒಂದು ಮನೆ ಇರಲಿಲ್ಲ. ರೋಡ್ದಿಂದ ನಾವು ಮೇಲೆ ಬಂದಿವಲ್ರಿ ಈಗ, ಒಂದು ಮನೆ ಇರಲಿಲ್ಲ. ಅವಾಗೆಲ್ಲ ಕೆಳಗಿನ ಮನೆಗಳು, ಮತ್ತು ಆ ಟೈಮ್ದಾಗೆಲ್ಲ ಕರಿ ಹಂಚಿನ ಮನೆ, ಕರಿ ಹಂಚು ಹಾಕ್ತಾ ಇದ್ರು ಅವಾಗ. ಸ್ಲ್ಯಾಪ್ ಅಂತ ಒಟ್ಟೆ ಇರಲಿಲ್ಲ. ಸ್ಲ್ಯಾಪಿಗೆ ಬಂದದ್ದು ಈಗ ಒಂದು 100 ವರ್ಷ ಈ ಕಡೆ. ಅದಕ್ಕಿಂತ ಮುಂಚೆ ಹಂಚು, ಅದಕ್ಕಿಂತ ಮುಂಚೆ ಕಲ್ಲು. ಕಲ್ಲಿಂದ ಕಟ್ಟೋದು, ಮ್ಯಾಗ ಹಂಚು, ಕರಿ ಹಂಚು ಹಾಕೋದು, ಇಷ್ಟೇ. ಆ ನಂತರ ಕೆಂಪು ಹಂಚು ಬಂತು. ಆ ನಂತರ ಈಗ ಟ್ರೇನ್ ಅಂತಂದರೆ ಸ್ಲ್ಯಾಬ್ ಬರ್ತಾ ಇದೆ. ಸರ್, ಕಾಕತಿ ಅರಮನೆಗೆ ಇದೊಂದೇ ವಾಚ್ ಟವರ್ ಇತ್ತು? ಇದು ಒಂದೇ ವಾಚ್ ಟವರ್ ಇದು. ಹಾಗಾದ್ರೆ ಇದು ಒಂದು ಸೆಂಟ್ರ್ ಪಾಯಿಂಟ್. ಎಸ್, ಹೌದು. ನಾವು ಕೋಟೆ ನೋಡಿದ್ರೆ ಸುತ್ತ 4 ಕಡೆನೂ ಒಂದು ವಾಚ್ ಟವರ್ ನೋಡ್ತೀವಿ. ಹೌದು. ಕಾಕತಿ ಸಂಸ್ಥಾನದ ಒಂದು ವಿಶೇಷತೆ ಏನ್ ಗೊತ್ತಾ? ಒಂದೇ ವಾಚ್ ಟವರ್ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್. ಒಂದೇ ವಾಚ್ ಟವರ್. ಇದುವರೆಗೂ ನಾವು ಹಲವಾರು ರಾಜಮನೆತನಗಳು ನೋಡಿದ್ವಿ, ಕೋಟೆ ಕೊತ್ತಲಗಳನ್ನ ನೋಡಿದ್ವಿ. ಅಲ್ಲೆಲ್ಲ ಕನಿಷ್ಠ ಅಂದ್ರೆ 4 ವಾಚ್ ಟವರ್, ಮಧ್ಯದಲ್ಲಿ ಒಂದು ಅರಮನೆ. ಮತ್ತೆ ಅರಮನೆಗೂ ಕೋಟೆಗೂ ಇಷ್ಟು ಡಿಸ್ಟೆನ್ಸ್ ಇರಲ್ಲ. ಇಷ್ಟು ಒಂದು 100 ಅಡಿನೋ ಅಥವಾ 200 ಅಡಿನೋ ಈ ತರ ಇರುತ್ತೆ. ಹಬ್ಬ ಅಂದ್ರೆ ಒಂದು 500 ಮೀಟರ್. ಕರೆಕ್ಟು. ಅದೇ ರೀತಿಯಿಂದಲೇ ಆ ಟೈಮ್ದಲ್ಲಿ ಏನಾಗ್ತಿತ್ತು ರೀ, ಅವ್ರಿಗೆ ಎಲ್ಲಿ ನೀವು ಹೇಳೋದ್ರಿಂದ ಈಗ 4 ಬರ್ತದೆ ಅಂತ ಹೇಳಿದ್ರಲ್ಲ, ಅದು ಲೇವಲ್ ಇರ್ತಿತ್ತು, ಜಮೀನು ಲೇವಲ್ ಇರ್ತಿತ್ತು. ಇಲ್ಲಿ ಏನಾಗಿದೆ, ಒಂದೇ ಸಮ ಇರ್ತಿತ್ತು. ಇಲ್ಲಿ ಏನಾಗಿದೆ, ಈಗ ಊರು ತೆಗಿನಲ್ಲಿದೆ, ಗುಡ್ಡದ ದಿಬ್ಬದಲ್ಲಿದೆ. ಯುದ್ಧ ಕಾರಣಕ್ಕೆ ಒಂದೇ ಮಾಡ್ಕೊಂಡಿರ್ಬೇಕಂತೇಳಿ ನಮ್ಮ ವಿಚಾರ. ಮತ್ತೆ ಸೇಫ್ಟಿ ಪರ್ಪಸ್ ಕೂಡ ನಿಂತ್ಕೊಂಡು ನೋಡಿದ್ರೆ ಒಂದು ಸಿಗ್ನಲ್ ಕೊಟ್ರೆ ಸಾಕು. ಎಸ್. ರಸ್ತೆಯಿಂದ ಆಚೆಗಲ್ವಾ? ಹೌದು. ಎಲ್ಲ ಆಚೆಗಡೆ ಒಂದು ಸಿಗ್ನಲ್ ಅಥವಾ ಏನೋ ಒಂದು ಇಟ್ಬಿಟ್ಟು ಅವ್ರನ್ನ ಏನೋ ಒಂದು ಸಿಗ್ನಲ್ ಮಾಡ್ಕೊಂಡಿದ್ರು ಅವರು. ಆ ಸುರಂಗ ಮಾರ್ಗ ಇಲ್ಲಿ ಬಂದದು ಓಪನ್ ಆಕತ್ರಿ. ಅದು ಅರಮನೆಯಲ್ಲಿ ಇತ್ತಲ್ಲ ಆ ಸುರಂಗ ಮಾರ್ಗ ಇಲ್ಲಿ ಬಂದು ಓಪನ್ ಆಗ್ತಾ ಇತ್ತು. ಮುಂದೆ ಮತ್ತೆ ಇನ್ನೊಂದು ಜನ ಹೇಳೋದು ಅಂತಂದ್ರೆ, ಇಲ್ಲಿಂದ ಈಗ ನಿನ್ನೆ ನೀವು ಟಿ ವಿಯಲ್ಲಿ ನೋಡಿರ್ಬೋದು, ಎಳ್ಳೂರು ಗಡ ಅಂತೇಳಿ. ಈಗ ನಿನ್ನೆ ಒಂದು ಶಿವಾಜಿ ಮೂರ್ತಿದೊಂದು ಸ್ವಲ್ಪ ಕ್ವಶನ್ ಬಂದಿತ್ತಲ್ವಾ, ಇಲ್ಲಿಂದ ಅಲ್ಲಿಗಿದೆ ಅಂತ. ಕನೆಕ್ಷನ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಇದು ಸುರಂಗ ಮಾರ್ಗ ಇದೆ ಸರ್. ಅಲ್ಲಿ ಯಾರ ಅಳವಿಕೆ? ಅದೇನಷ್ಟೇನ ಇಲ್ಲ. ಕಾಕ್ತಿ ಅವ್ರದ್ದೇನಿಲ್ಲ, ಬೇರೆದವ್ರದ್ದು ಇರಬೇಕು ಅಷ್ಟೇ. ನಮ್ಗೆ ಅದ್ರದ್ದು ಬಗ್ಗೆ ಏನು ಐಡಿಯಾ ಇಲ್ಲ ಸರ್. ಯಾಕೆ ಸರ್ ಅವಾಗಿನ ರಾಜಮನೆತನಗಳು ಸುರಂಗ ಮಾರ್ಗನೇ ಕಟ್ತಾ ಇದ್ದಿದ್ದು? ಉದ್ದೇಶ ಏನು? ವೈರಿಗಳು ಹೆಚ್ಚು ಆ ಟೈಮ್ದಲ್ಲಿ, ಪ್ರತಿಯೊಂದು ಸಂಸ್ಥಾನಕ್ಕೂ ಹೌದು, ವೈರಿಗಳು ಹೆಚ್ಚು. ಮುಂದೆ ಈಗಿನ ಟೈಪ್ ಆ ಟೈಮ್ದಲ್ಲಿ ಈಗ CC ಕ್ಯಾಮ್ರಾ ಆಗಲಿ, ಮೊಬೈಲ್ ಆಗಲಿ, ಈ ಥರ ಯಾವುದೂ ಸೌಕರ್ಯವಿರಲಿಲ್ಲ ಆ ಟೈಮ್ದಲ್ಲಿ. ಏನೂ ಸೌಕರ್ಯ ಇಲ್ದನ ಆ ಟೈಮ್ದಾಗ ಇವ್ರು ರಾಜ ಆಳ್ತಿದ್ರು. ವೈರಿಗಳನ್ನ ಸದೆ ಬಿಡ್ಲಿಕ್ಕಾಗಲಿ ಅಥವಾ ವೈರಿಗಳ ಕೈಯಲ್ಲಿ ನಾವು ಸಿಗಬಾರದಪ್ಪ ಅಂಥೇಳಿ ಸುರಂಗ ಮಾರ್ಗ ಉಪಯೋಗ ಮಾಡ್ಕೋತಾ ಇದ್ರು. ಓಕೆ, ಅಂದ್ರೆ ಕಾಕ್ತಿ ಅವ್ರಿಗೆ ಸಂಸ್ಥಾನಕ್ಕೆ ಯಾರಾದ್ರೂ ವೈರಿಗಳು ಅಟ್ಯಾಕ್ ಮಾಡಿದ ಉದಾಹರಣೆಗಳಿದೆಯಾ? ದಾಖಲೆಗಳೇನು? ಇಲ್ಲ, ನಮಗೇನು ಆ ಥರದ ಐಡಿಯಾ ಇಲ್ಬಿಟ್ರಿ. ಅದೇನಾದ್ರು ಇತಿಹಾಸದಲ್ಲಿ ಉಲ್ಲೇಖ ಹಾಕಿ? ಇಲ್ಲ, ಇತಿಹಾಸದಲ್ಲೂ ಎಲ್ಲಿ ಇವ್ರ ಮನೆ ಬಗ್ಗೆ ಅಥವಾ ಇವ್ರ ಮನೆಗೆ ಯಾರು ಏರಿ ಬಂದದ್ದಾಗಲಿ ಅಥವಾ ಯಾರ ವೈರತ್ವ ಆಗಲಿ ಯಾವುದೂ ಇಲ್ಲ ಇತಿಹಾಸದಲ್ಲಿ. ಕಾಕತಿ ಮಹಾರಾಜರು ಅವ್ರ ಮಗಳನ್ನೇ ಅಷ್ಟು ಶೂರತ್ವದಿಂದ ಬೆಳೆಸಿದ್ದಾರೆ ಅಂದ್ರೆ ಅವರಲ್ಲೂ ಶೂರತನ, ಧೀರತನ ಇದ್ದೇ ಇರುತ್ತೆ. ಇರಲೇಬೇಕು. ಅದ್ರ ಬಗ್ಗೆ ಏನಾದರೂ ಅವರ ಶೂರತೆ ಇಲ್ಲ, ಆ ಥರ ಇಲ್ಲ. ಆ ಹಿಸ್ಟ್ರಿ ನಾವೇನು ಅಭ್ಯಾಸ ಮಾಡಿಲ್ಲ. ಜನಪದರು ಇಲ್ಲ, ಯಾರೂ ಆ ಥರ ಉಲ್ಲೇಖ ಆಗಿಲ್ಲ ಇಲ್ಲಿವರೆಗೆ, ಎಲ್ಲೂ ಉಲ್ಲೇಖ ಆಗಿಲ್ಲ. ಅವರು ಸೂರತನಾಗಲಿ ಅಥವಾ ಅಜ್ಜ, ಅವ್ರ ಮುತ್ತಜ್ಜ ಯಾವುದೇ ಒಂದು ಈ ಥರ ಈಗ ಹುಲಿ ಹೊಡೆಯೋದಾಗಲಿ
ಅಥವಾ ಯಾರಾದರ ವಿರೋಧ ಹಾಕೊಬೇಕು ಅಲ್ಲಿಂದ ಗೆದ್ದು ಬರಬೇಕು ಅನ್ನೋದು ಆ ಥರ ಅಂತೇಳಿ ಇಲ್ಲಿವರೆಗೆ ಯಾವುದೂ ಉಲ್ಲೇಖ ಆಗಿಲ್ಲ. ಚೆನ್ನಮ್ಮನ್ ಬಿಟ್ರೆ ಕಾಕತೀಯ ಅರಮನೆಯಲ್ಲಿ ಯಾವ್ದಾದ್ರು ಪ್ರಖ್ಯಾತಿ ಅರಸಿ ಆಗಿರ್ಬೋದು, ಯುವರಾಣಿ ಆಗಿರ್ಬೋದು, ಆ ಥರ ಕೇಳಿದ್ದುಂಟ? ಇಲ್ಲ 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 ಆ ಥರ ದಾಖಲೆಗಳೇ ಇಲ್ಲ. ದಾಖಲೆನೂ ಇಲ್ಲ, ಯಾರ ಇಲ್ಲೂ ಇಲ್ಲ. ಚೆನ್ನಮ್ಮನೆ ಫಸ್ಟ್. ಚೆನ್ನಮ್ಮನೆ ಲಾಸ್ಟ್. ಚೆನ್ನಮ್ಮ ಹುಲಿ ಬೇಟೆ ಆಡ್ಲಿಕ್ಕೆ ಅಂತ ಬರಲಿಲ್ಲ, ಆದರೂ ಬೇಟೆ ಮಾಡ್ಬೇಕಂತೇಳಿ ಒಂದು ಏನೋ ಮನಸ್ಸು ಬಂತು. ಆ ಮನಸ್ಸು ಪ್ರಕಾರನ ಒಬ್ಬರ ಜೊತೆಗೆ ಕರ್ಕೊಂಡು ಹೀಗೆ ಗುಡ್ಡದ ಮಾರ್ಗವಾಗಿ ಹೋಗ್ತಾ ಇದ್ರು. ಅಂದ್ರೆ ದಿನನಿತ್ಯ ಕೆಲಸಗಳಲ್ಲಿ ಹವ್ಯಾಸಗಳಲ್ಲಿ ಚೆನ್ನಮ್ಮ ಅವ್ರದ್ದು ಶಿಕಾರಿ ಮಾಡೋದು ಒಂದು ಹಾಬಿ ಟೈಪ್ ಇತ್ತು ಅವರಿಗೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿಂದ ಒಂದು ರೇವಣ ಸಿದ್ದೇಶ್ವರ ಅಂತ ದೇವಸ್ಥಾನ ಇದೆ, ಆ ದೇವಸ್ಥಾನ ಪಕ್ಕಕ್ಕೇ ಒಂದು ಹುಲಿ ಇದ್ರ ಬಂತು. ಆ ಹುಲಿ ಇದ್ರ ಬಂದು ಹೇಳಿದಾಗ ಇವರು ಹೊಡೆದರು. ಆನಂತರ ಅವ್ರ ಅಪೋಸಿಟನ್ನು ಅವರು ಮಲ್ಸರ್ಜಿ ದೇಸಾಯಿನ ಕಿತ್ತೂರದಿಂದ ಬರ್ತಾಯಿದ್ರು ದೇಸಾಯಿಗೆ ಭೇಟಿ ಆಗಲಿಕ್ಕೆ. ಭೇಟಿ ಆಗಲಿಕ್ಕೆ ಬರ್ತಾಯಿದ್ರು. ಭೇಟಿ ಆಗೋ ಟೈಮ್ದಲ್ಲಿ ಆ ಹುಲಿ ನೋಡಿ ಅವರೂ ಒಂದು ಅದಕ್ಕೂ ಗುಂಡು ಹೊಡೆದ್ರು. ಗುಂಡು ಹೊಡೆದು ಹುಲಿ ಬಿತ್ತು. ಹುಲಿ ಬಿದ್ದ ಮ್ಯಾಗ ಇವರು ಇಲ್ಲ ನಾ ಹೊಡೆದೇನು ನೀ ಹೊಡೆದೇನು ಅಂತ ಹಿಂಗೆ ಇದ ಮಾಡಿಕೊಂಡು ಲಾಸ್ಟಕ್ಕೆ ದೇಸಾಯರನ್ನ ಹೇಳಿದ್ರು ಇಲ್ಲ ನೀನೇ ಹೊಡೆದೇಮ್ಮ ಅಂತ ಹೇಳಿ ಅವರು ದೇಸಾಯರಿಗೆ ಭೇಟಿಯಾಗಿ ಹೊಳ್ಳಿ ಊರಿಗೆ ಹೋಗಿ ತಮ್ಮ ಮನೆಯಲ್ಲಿ ಚರ್ಚೆ ಮಾಡಿದ್ರು. ಇಲ್ಲ ಇಂತಿಂಥ ಧೀರ್ ಮಹಿಳೆ ಆ ಊರಾಗ ಅದಾಳು, ದೇಸಾಯರ ಮನೆತಾಗ ಹೆಣ್ಮಗಳದಾಳು, ಆಕಿನ ನಮ್ಮ ಮನೆಗೆ ತೊಗೊಂಬರೋನು ಮದುವೆ ಮಾಡ್ಕೊಂಡು ಅಂತ ಹೇಳಿ ಚರ್ಚೆ. ಹೌದು, ಎರಡನೇ ಹೆಂಡತಿ ಇವರು ಚೆನ್ನಮ್ಮ. ರುದ್ರಮ್ಮ ಮೊದಲನೇ ಹೆಂಡತಿ. ಎಸ್ ಬರೀ ಅದೊಂದು ಸೂರ್ತನದಿಂದ ಅವ್ರಿಗೆ ಅದು ಅವರಿಗೆ ಪಸಂದ್ ಬಂದದ್ದು. ಅದು ಅಗದಿ ಅವ್ರದ್ದು ಇದು ಧೈರ್ಯವನ್ನು ನೋಡ್ಕೊಂಡ್ರು ಅವರು. ಯಾಕಂದ್ರೆ ಹುಲಿ ಮೇಲೆ ಗುಂಡು ಹೊಡೆಯೋದು ಅಂತೇನು ಸಾದಾ ಅಲ್ರಿ. ಯಾರು ಗಂಡ್ಮಕ್ಳಾದ್ರೂ ಸಹಿತ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥದ್ರೊಳಗೆ ಒಬ್ಬ ಹೆಣ್ಮಗಳ ಧೈರ್ಯ ಮಾಡಿ ಹುಲಿ ಹೊಡೆದು ಹುಲಿ ಕೊಂದಳು ಅಂತಂದ್ರೆ ಭಾಳ ಧೀರದ ಹೆಣ್ಮಗಳು. ಇದೇ ಬೆಟ್ಟದಲ್ಲಿ ಇದೇ ಬೆಟ್ಟ ಚೆನ್ನಮ್ಮ ಅವರು ಹುಲಿನ ಕೊಂದಿದ್ದು ಇದೇ ಬೆಟ್ಟದಲ್ಲಿ ಇದೆ. ಮಲ್ಲಸರ್ಜಾ ಮತ್ತೆ ಚೆನ್ನಮ್ಮ ಅವರ ಮೊದಲ ಭೇಟಿ ಇದೇ ಮೊದಲನೇ ಬೆಟ್ಟ. ಓಕೆ, ಅದಾದ ನಂತರ ಮದ್ವೆ ಎಲ್ಲ ಅದ್ದೂರಿಯಾಗಿ ಅದನ್ನ ಸಿನಿಮಾದಲ್ಲೂ ನಾವು ನೋಡಿದೀವಿ. ಚೆನ್ನಮ್ಮ ಎಷ್ಟು ಶೂರವಂತೆ ಆಗಿದ್ರು ಅಷ್ಟೇ ಗುಣವಂತೆ ಮತ್ತೆ ಲಕ್ಷಣವಂತೆ ಸ್ಫುರದ್ರೂಪಿ ಕೂಡ ಆಗಿದ್ರು. ಅಷ್ಟು ಎಲ್ಲ ಏನು ಹೇಳ್ತಾರಲ್ಲ ಎಲ್ಲ ಗುಣಗಳು ಕೂಡ ಅವರಲ್ಲಿ ಇಲ್ಲ. ಮತ್ತು ಸಹನಾಭೂತಿ, ಇನ್ನೊಬ್ರು ಯಾರಾದರೂ ಅಡಚಣೆಯಲ್ಲಿದ್ದಾರೆ ಅಥವಾ ಯಾರಾದರೂ ತ್ರಾಸದಲ್ಲಿದ್ದಾರೆ ಅದರದ್ದು ಒಂದು ಉದಾಹರಣೆ. ಈಗ ಬ್ರಿಟಿಷರ ಹೆಣ್ಮಕ್ಕಳು ಮಕ್ಕಳು ಇದರಲ್ಲಿ ಯುದ್ಧದಲ್ಲಿ ಅವರು ಬೇವರ್ಸ ಆಗ್ತಾರೆ. ಆ ಟೈಮ್ದಾಗ ಇಡೀ ಚೆನ್ನಮ್ಮನ ತಂಡ ಏನಂತೂ ಇಲ್ಲ ಅವ್ರ ಮ್ಯಾಗೂ ನಾವು ಇರಿಸಿ ತಗೋರೋಣ ಅಂತೇಳಿ ಆ ಟೈಮ್ದಾಗ ಸ್ವತಃ ಚೆನ್ನಮ್ಮ ಹೇಳಿದ್ರು ಹೆಣ್ಮಕ್ಕಳು ಮಕ್ಕಳು ಅವ್ರ ಮ್ಯಾಗ ಯಾರೂ ಏನು ನೀವು ಇರಿಸಿ ತಗೋರಂಗಿಲ್ಲ, ಅವ್ರು ನೀವು ನಮ್ಮನ್ನ ಹೆಂಗೆ ನೋಡ್ಕೋತೀರಿ ಹಂಗೆ ನೀವು ಅವ್ರನ್ನ ನೋಡ್ಕೊಂಡು ಅವ್ರ ಉಪಚಾರ ಮಾಡಿ ಅವ್ರು ಮತ್ತೆ ಅವ್ರು ಇದಕ್ಕೆ ಕಳಿಸ್ರಿ ಅಂತ ಹೇಳಿ ಚೆನ್ನಮ್ಮ ಎಲ್ಲರಿಗೂ ತಿಳಿಸಿ ಹೇಳ್ತಾಯಿದ್ರು. ಅಂದರೆ ಅಷ್ಟೊಂದು ಮಾನವೀಯತೆ ತಾಯಿಯಲ್ಲಿ ಇತ್ತು. ಶತ್ರುಗಳ ಮಕ್ಕಳು ಶತ್ರುಗಳಲ್ಲ ಅಂತ ಎಷ್ಟು ಬೇರೆಯವರಾಗಿದ್ರೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಆಗಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ. ಇಲ್ಲ. ಉದಾಹರಣೆಗೆ ನಮ್ಮ ಚೆನ್ನಮ್ಮ ಅವ್ರನ್ನ ಸೆರೆವಾಸ ಇಟ್ಟಿರ್ತಾರಲ್ಲ ಒಂದು ಅವಾಗ ಅವ್ರು ಟ್ರೀಟ್ಮೆಂಟ್ ಮಾಡಿದ ರೀತಿ ಇರ್ಬೋದು. ನಮ್ಮ ಚೆನ್ನಮ್ಮ ಅವರು ಮೊದಲನೇ ವಿಜಯೋತ್ಸವ ಸಂದರ್ಭದಲ್ಲಿ ಬ್ರಿಟಿಷರು ಎಲ್ಲ ಕೂಡ ಶರಣಾಗ್ತಾರೆ. ಅವಾಗ ಅವರ ನೀವು ಹೇಳ್ದಂಗೆ ಬ್ರಿಟಿಷರು ಮನೆ ಹೆಣ್ಮಕ್ಳು ರಾಜ್ಕುಮಾರಿ ಅವರು ಎಲ್ಲರೂ ಕೂಡ ಇದ್ದಾಗ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಟ್ಟು ಅದ್ದೂರಿಯಿಂದ ಬೀಳ್ಕೊಡು. ಅದ್ದೂರಿ ಇಲ್ಲ. ಲಾಸ್ಟಕ್ಕೆ ಅದ್ದೂರಿ ಅನ್ನೋಕ್ಕಿಂತಲೂ ರೀ ಲಾಸ್ಟಿಗೆ ಹೋಗೋ ಹೇಳಿದಾಗ ಆ ಹೆಣ್ಮಕ್ಳು ಆ ತಾಯಂದರು ಇಲ್ಲ ನಾವು ಹೋಗೋದಿಲ್ಲ ನಾವು ಇಲ್ಲೇ ಇರ್ತೇವೆ ಅಂತೇಳಿ ಈ ಲೆಕ್ಕಕ್ಕೆ ಬಂದರು. ಈ ಲೆಕ್ಕಕ್ಕೆ ಯಾಕಂತಂದ್ರೆ ಆ ಪ್ರಕಾರ ಇವರವರಿಗೆ ಅಲ್ಲಿ ಸ್ವಯಸ್ಕಾರ ಅವರ ವ್ಯವಸ್ಥೆ ಅವ್ರ ಊಟ ಆಗಿರ್ಬೋದು ಉಡುಗೆ ಆಗಿರ್ಬೋದು ಆ ಥರ ನೋಡ್ಕೋತಾ ಇದ್ರು. ಅದನ್ನೊಂದು ನೋಡ್ಕೊಂಡು ಆ ಹೆಣ್ಮಗಳು ಹೋಗ್ಲಿಕ್ಕೆ ತಯಾರಿರಲಿಲ್ಲ. ಆದರೂ ಲಾಸ್ಟಕ್ಕೆ ಮತ್ತೆ ಜಬರ್ದಸ್ತಿಯಲ್ಲಿ ಕಳಿಸ್ಬೇಕಾಯ್ತು ಅವ್ರನ್ನ. ಹೌದು ಅದನ್ನು ಬಿಟ್ಟು ಬೇರೆ ಅವ್ರಿಗೆ ಪರ್ಯಾಯ ಇರಲಿಲ್ಲ ಮೇಡಮ್. ಆಟ ನಿಮ್ಗೊಂದು 2 ಎಕರೆ ಆಗುತ್ತೆ. ಪ್ರತಿಯೊಂದೆಲ್ಲ ನ್ಯಾಚುರಲ್. ಆವಾಗ ಆ ಟೈಮ್ನಲ್ಲಿ ಇದು ಯೂರಿಯಾ ಇರಲಿಲ್ಲ, ಇದು ಕಾಂಪೋಸ್ಟ್ ಗೊಬ್ಬರ ಇರಲಿಲ್ಲ, ಏನಿದ್ರು ಸಹಿತ ದನಗಳ ಗೊಬ್ಬರ ಏನು ಹಾಕ್ತಿದ್ರು ಅದೇ ಗೊಬ್ಬರ. ಕೋಟೆ ಎಷ್ಟು ವಿಸ್ತೀರ್ಣ ಇದೆ? ಇದು ಸರ್ವಸಾಧಾರಣ ನಿಮಗೊಂದು 2 ಎಕರೆ ಆಗುತ್ತೆ. 2 ಎಕರೆ ಆಗುತ್ತೆ. ಕಂಪ್ಲೀಟ್ ಎಲ್ಲ ಗುಡ್ಡದ ಎಸ್ ಕಂಪ್ಲೀಟ್ ಎಲ್ಲ ಗುಡ್ಡದ ಮೇಲೇನಿದೆ. ಎಷ್ಟು ಜನ ಸೈನಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ರು? ಅದು ನಮಗೇನಷ್ಟು ಐಡಿಯಾ ಇಲ್ಲ. ಅಂದಾಜು ಪ್ರಕಾರ ಕಾಕತಿ ಸಂಸ್ಥಾನದ ಎಲ್ಲ ಸೈನಿಕರು ಇಲ್ಲಿ ಅಡಗ್ತಾ ಇದ್ದಿದ್ದ? ಎಲ್ಲಾರಂತೂ ಇರಲಿಲ್ಲ. ಥೋಡೆ ಜನದಲ್ಲ ತಮ್ಮ ಮನೆಯಲ್ಲೂ ಇದ್ರು. ಥೋಡೆ ದಿನ ಇಲ್ಲಿದ್ರು. ಸ್ವಲ್ಪ ಜನ ಇಲ್ಲಿ ಮತ್ತೆ ಕಿತ್ತೂರು ಮತ್ತೆ ಬ್ರಿಟಿಷರಿಗೆ ಯುದ್ಧ ಆಗುತ್ತೆ. ಚೆನ್ನಮ್ಮ ಅವರು ಬ್ರಿಟಿಷರು ಅಪೋಸಿಟ್ ಆಗ್ತಾರೆ. ಅವಾಗ ಕಾಕತಿ ಸಂಸ್ಥಾನಕ್ಕೆ ಬಂದು ಅವ್ರ ತಂದೆ ತಾಯಿ ಜೊತೆ ಮಾತಾಡ್ಕೊಂಡು ಸೈನ್ಯದ ಸಹಾಯ ಕೇಳಿರ್ತಾರೆ. ಆ ಸಂದರ್ಭಗಳು ನಿಮಗೆ ಗೊತ್ತಷ್ಟು? ಇಲ್ಲ, ನಮ್ಗೇನಷ್ಟು ಐಡಿಯಾ ಬಿಟ್ರೆ ಅದ್ರ ಬಗ್ಗೆ ಇಲ್ಲ. ಓಕೆ.
ಸರ್ ಕಾಕತಿ ಸಂಸ್ಥಾನದ ಬಗ್ಗೆ ಯಾರಾದರೂ PhD ಆಗಿರ್ಬೋದು ಅಥವಾ ರಿಸರ್ಚು ಡಿಲೀಟು ಇಲ್ಲ ಪುಸ್ತಕಗಳನ್ನ ಆ ಥರ ಯಾರೂ ಬರೆದಿಲ್ಲ. ಬರೆದದಂತಂದರೆ ಇದೆ, ನೀವು ಈಗ ಬೆಳಿಗ್ಗೆ ಯರು ಪಾಟೀಲ್ ಅವ್ರು ಫೋನ್ ಮಾಡಿದ್ದಾರಲ್ವಾ, ತಹಸೀಲ್ದಾರ್ ರಿಟೈರ್ಡ್ ತಹಸೀಲ್ದಾರ್ ಅವರು ಬರ್ತಾರೆ. ಅವ್ರ ಜೊತೆಗೆ ಪ್ರಾಪರ್ ಬೈಲೊಂಗಲ್ದಾರ್ ಒಂದು 4-5 ಜನ ಬರೆದಿದ್ದಾರೆ. ಅವ್ರ ಹೆಸರು ನನಗೆ ನೆನಪಿಲ್ಲ. ಬೈಲೊಂಗಲ್ದಾರ್ 4-5 ಜನ ಬರೆದಿದ್ದಾರೆ ಇದ್ರ ಬುಕ್ಕು. ಆದರೂ ಇವರು ಎಷ್ಟು ಸವಿಸ್ತಾರ ಮಾಹಿತಿ ಅದರಲ್ಲಿ ಕೊಟ್ಟಾರ ಅಷ್ಟು ಮಾಹಿತಿ ಅವ್ರು ಕೊಟ್ಟಿಲ್ಲ. ಅವರು ಕೇವಲ ಒಂದು 180 ಪೇಜ್ ಅಥವಾ 100 ಪೇಜ್ ಇಷ್ಟ ನಾಟಕದ ಇದೆ ಅದು ಇವ್ರ ಹಿಸ್ಟ್ರಿ. ಬಟ್ ಇವರು ಕೊಟ್ಟದ್ದು 300 ಪೇಜ್ ಇದೆ. ಹೌದು ಸರ್. ಅದ್ರ ಜೊತೆಗೆ ಈ ಕೋಟೆಯಲ್ಲಿ ಮತ್ತೆ ಕಾಕ್ತಿಲಿ ಯಾವ್ದಾದ್ರು ಸಿನಿಮಾ ಶೂಟಿಂಗ್ ಆಗಿದೆಯಾ? ಇಲ್ಲ, ಇಲ್ಲಿವರೆಗೆ ಯಾವುದೂ ಸಿನಿಮಾ ಶೂಟಿಂಗ್ ಆಗಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಬಂತಲ್ಲ, ಅದನ್ನೇನಾದ್ರೂ ಇಲ್ಲಿ ಬಳಸ್ಕೊಂಡ್ರ? ಇಲ್ಲ ನೋಡಿ ಸರ್, ಎಂತ ದುರ್ದೈವ. ಎಷ್ಟು ಚೆನ್ನಾಗಿತ್ತು, ಬಳಸ್ಕೋಬಹುದು. ಹೌದು ಅದೇ ಲಾಸ್ಟ್ ಟೈಮು BC ಪಾಟೀಲ್ ಒಂದು ಬಂದಿದ್ದಲ್ಲ, ಯಾವುದೋ ಒಂದು ಪಿಕ್ಚರ್ ನಮ್ಮ ದವಾಖಾನೆ ಹತ್ತಿರ ನಾವು ನಿಂತಿದ್ದೇಳದಲ್ರಿ, ಅಲ್ಲಿಂದ ಚೆನ್ನಮ್ಮನ ಮೂರ್ತಿ ಹತ್ತಿರ ಅಷ್ಟೇ ಬೈ ವಾಕ್ ಹೋಗೋದು ಒಂದು ಸೀನ್ ತೊಗೊಂಡಿದ್ರು, ಅದಷ್ಟೇ. ಅದನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲಿವರೆಗೆ ಇಲ್ಲಿ ಬಂದು ನಾವು ಸ್ಪಾಟ್ ನೋಡಿ ಸ್ಪಾಟ್ದಾಗ ಅದು ಇದು ಮಾಡ್ಕೋಬೇಕಪ್ಪ ಅಂತ ಇಲ್ಲಿವರೆಗೆ ಯಾರೂ ಮಾಡಿಲ್ಲ. ಯಾರಾದ್ರೂ ಡಾಕ್ಯುಮೆಂಟ್ರಿ ಮಾಡಿದಾರ? ಇಲ್ಲ ವಿಡಿಯೋ ಶೂಟ್ ಇಲ್ಲ ಆ ಥರ ಮಾಡ್ತಿರ್ತಾರೆ. ಬಟ್ ಇಲ್ಲಿವರೆಗೆ ಇಷ್ಟು ಡಿಟೇಲ್ ಅವ್ರು ಹೋಗಿಲ್ಲ. ಹಾಗಾದ್ರೆ ನಾವೇ ಫಸ್ಟ್. ಎಸ್ ಇಷ್ಟು ಡಿಟೇಲ್ ಹೋದಂತಂದ್ರೆ ನೀವೇ ಈಗ ಇಷ್ಟು ಡಿಟೇಲ್ ಅವ್ರು ಹೋಗಿಲ್ಲ. ಯೂಶ್ವಲಿ ಏನು ಮಾಡ್ತಾರೆ, ಅದು ಯಾರು ಬರ್ತಾರೋ ಪೇಪರ್ ರಿಪೋರ್ಟರ್ಸ್, ಅದು ಯಾವಾಗ ಅಕ್ಟೋಬರ್ 23 ಐತೆ ಅಂದ್ರೆ ಅಕ್ಟೋಬರ್ 21, 22ಕ್ಕೂ ಒಂದು ದಿವ್ಸ ಬರೋದು ಅಷ್ಟೇ, ಒಂದು 5-10 ನಿಮಿಷ ಶೂಟ್ ಮಾಡ್ಕೊರೋದು, ಅದನ್ನು ಮರುದಿವ್ಸ ಟೆಲಿಕಾಸ್ಟ್ ಮಾಡಿ ಮುಗಿಸ್ಬಿಡ್ತಾರೆ. ಡಿಟೇಲ್ ಅಂತ ಯಾರು ಹೋಗಿಲ್ಲ. ಇಷ್ಟು ಬೆಟ್ಟದ ಮೇಲೆ ಬಂದು ಇದೊಂದು ವಾಚ್ ಟವರ್ ಇದೆ ಆಗಿರ್ಬೋದು, ಕೋಟೆ ವಿಸ್ತೀರ್ಣ ಆಗಿರ್ಬೋದು, ಚೆನ್ನಮ್ಮ ಮತ್ತು ಮಲ್ಲಸರ್ಜರ ಮೊದಲನೇ ಭೇಟಿ ಬಗ್ಗೆ ಸಂಕ್ಷಿಪ್ತವಾಗಿ ಯಾರೂ ಮಾಡಿಲ್ವಾ ಸರ್? ಇಲ್ಲ. ಇದೊಂದು ದುರ್ದೈವ ಸರ್. ಅಲ್ಲಿ ಕಾಜಿ ಮಾಡ್ತಾರೆ ಪಂಜಾಬ್ DC ರೀ. ಇಲ್ಲಿ ಬಗ್ಗೆ ಡಿಲೀಟ್ 23 ನೆನಪಲ್ಲೇ ಫೋನ್ ಮಾಡ್ತಾರೆ. ಒಬ್ಬರು IAS ಆಫೀಸರ್ ಇದ್ದರು ಟ್ರೇಡ್, ಅವರು ಪಂಜಾಬ್ದವರು. ಪಂಜಾಬ್ ಅಲ್ಲೇ ನೇಟಿವ್ ಪಂಜಾಬ್ ಅವ್ರದ್ದು. ಅವರು ಚೆನ್ನಮ್ಮನ ಬುಕ್ ಬರ್ತಾರೆ. ಏನ್ ಸರ್, ಏನ್ ವಿಶೇಷ? ಚೆನ್ನಮ್ಮನ ಬುಕ್ ಸ್ಪೆಷಲ್ ಅನಿಸ್ತಾ ಇದೆ. ಚೆನ್ನಮ್ಮನ ಬುಕ್ ಬರ್ತಾರೆ ಅವರು ಹಿಂದಿಯಲ್ಲಿ ಮತ್ತು ಪಂಜಾಬಿ ಭಾಷೆಯಲ್ಲಿ. ಬರೋದ ನಂತರ ಆ ನಂತರ ನಮಗೆ ಅವರು ಒಂದು 3 ಬುಕ್ ಏನು ಕೊಟ್ಟಿದ್ದಾರೆ ನಮ್ಗೆ ಅವರು. ಸರ್ ಅವ್ರ ಹೆಸರು ಹೇಳಿ ಸರ್, ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ. ಅವ್ರ ಹೆಸರು ನಿಮ್ಗೆ ಅಲ್ಲಿ ಕೆಳಗೆ ಬುಕ್ ನೋಡಿ ಹೇಳ್ತೀನಿ ಸರ್. ಅವರಿಗೇನು ಒಲ್ವು ಇಲ್ಲ ಅವ್ರಿಗೆ ಅವ್ರು, ಯಾಕಂದ್ರೆ ಈಗ IAS ಆಫೀಸರ್ ಈಗೆಲ್ಲ ಇಲೆಕ್ಷನ್ಗೆ ಅವರಿಗೆ ಡ್ಯೂಟಿ ಹಾಕ್ತಾಯಿದ್ರು. ಅವರಿಗೆ ಈ ಪುರಾತತ್ವದ ಬಗ್ಗೆ ಅಭಿಲಾಷೆ ಭಾಳ ಅವ್ರಿಗೆ. ಆ ರೀತಿ ಬಂದಾಗ ಕರ್ನಾಟಕದಲ್ಲಿ ಬೆಳಗಾಂ ಇಲೆಕ್ಷನ್ಗೆ ಏನೋ ಅವ್ರು ಡ್ಯೂಟಿ ಹಾಕಿದ್ರು. ಆ ಟೈಮ್ದಲ್ಲಿ ಇಲ್ಲಿ ಯಾರು ವೀರ ಪುರುಷರು ವೀರ ಮಹಿಳೆಯರು ಯಾರ್ದಾರಪ್ಪ ಅಂತ ಹೇಳೋಣ, ವೀರನ ಕಿತ್ತೂರು ಚೆನ್ನಮ್ಮನ ಹೆಸರು ಹೇಳಿದರು. ಆ ಟೈಮ್ದಾಗ ಅವರು ಅಭ್ಯಾಸ ಮಾಡಿ ಬುಕ್ ಬರೆದ್ರು. ಆನಂತರ 1 ವರ್ಷ ಅಥವಾ 2 ವರ್ಷ ನಾವು ಇವ್ರು ಅಕ್ಟೋಬರ್ 23ಕ್ಕೆ ಅವ್ರು ಕರೆಸಿ ನಾವಿಲ್ಲಿ ಸತ್ಕಾರ ಕಳಿಸಿದ್ವಿ ಅವರು. ಜಸ್ಟ್ ಅವ್ರ ಎಲೆಕ್ಷನ್ ಡ್ಯೂಟಿಗೆ ಬಂದೆ ಅಷ್ಟು ಪ್ರೇರಣೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಭಾಳ ಇದು. ಇನ್ನೂ ಇದಾರ ಅವರು ನಮ್ಮ ಇಲ್ಲಿರುವಂತ ಸ್ಥಳೀಯರಾಗಿರ್ಬೋದು, ಕೆಲವೊಬ್ರು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ. ಯಾವ್ದೊಂದು ಕೋಟೆ ಇದೆ, ಅದೇನ್ ಕಾಕ್ತಿನ ಅಥವಾ ಬೇರೆ ಒಂದ್ ಯಾವ್ದೋ ಒಂದು ಇತಿಹಾಸನ, ಆ ಕೋಟೆ ಏನ್ ಹೇಳುತ್ತೆ, ಬಿದ್ದೋಗ್ತಾ ಇದೆ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರೋದು IAS ಆಫೀಸರ್, ಎಂತ ವಿದ್ಯಾವಂತ ವ್ಯಕ್ತಿಗಳು ಒಂದು ಇತಿಹಾಸದ ಬಗ್ಗೆ ಬರೀತಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಲ್ಲಿ ಪಂಜಾಬಲ್ಲಿ ಇರೋರೆ ಒಂದು ಕರ್ನಾಟಕದ ಇತಿಹಾಸದ ಬಗ್ಗೆ ತಿರುಗಿ ನೋಡಿದ್ದಾರೆ. ಹೌದು, ಯಾರು ಚೆನ್ನಮ್ಮ ಈ IAS ಆಫೀಸರ್ ಬರ್ದಿದಾರಲ್ಲ, ಬುಕ್ ಬರೆಯೋದು ಹೇಳ್ರಿ, ಅದ್ರಲ್ಲಿ ಎಲ್ಲಾದ ಕಡೆ ಬುಕ್ ಬರೆಯೋದು ಹೇಳ್ರಿ, ಭಾಳ ಇಂಪಾರ್ಟೆಂಟ್. ಅಕ್ಟೋಬರ್ 23ಕ್ಕೆ ನೆನಪಲ್ಲೇ ಫೋನ್ ಮಾಡ್ತಾರೆ. ಹಾಂ, ಪ್ರತಿ ವರ್ಷ ಅಕ್ಟೋಬರ್ 23ಕ್ಕೆ ಬೆಳಿಗ್ಗೆ ಡಾಕ್ಟರ್ ಸಾಹಬ್ ಠೀಕ್ ಹೈ ಸಹಿ ಹೈ ಸಾಬ್, ಹಾಂ ಕೈಸೆ ಚಲೆ ಅಚ್ಚಾ ಚಲೆ ವೈಸೆ ಒಂದು 5 ನಿಮಿಷ ಮಾತಾಡ್ತಾರೆ ಪ್ರತಿ ವರ್ಷ ಅಕ್ಟೋಬರ್ 23. ಎಲ್ಲರೂ ಕೇಳ್ತಾರೆ ತಪ್ಪದೆ ಎವ್ರಿ ಇಯರ್. ಮತ್ತು ಅವ್ರು ಪ್ರತಿ ಸಲ ಮಾತಾಡೋಕೆ ಲಾಸ್ಟ್ಗೊಮ್ಮೆ ಹೇಳಿಬಿಡ್ತಾರೆ, ಇಲ್ಲ ಒಮ್ಮೆ ಬನ್ನಿ ನೀವು ಪಂಜಾಬ್ಗೆ ಅಂತೇಳಿ. ಹಾಂ, ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿವರೆಗೆ ಹೋಗ್ಲಿಕ್ಕಾಗಿಲ್ಲ. ಇಲ್ಲ, ನಾವು ಪ್ರತಿ ಸಲ ಅವ್ರಿಗೆ ನಿಮ್ಗೆ ವಿಜಯೋತ್ಸವಕ್ಕೆ ಬನ್ನಿ ಅಂತ ಹೇಳ್ತೀವಿ. ಸದಾನಂದ ದೇಸಾಯಿ ಅಂತ ಹೇಳಿ ಈಗ ದೇಸಾಯಿ ಬಂದಾರಲ್ರಿ, ಇವರ ಕಾಕನ ಮಗ ದೊಡ್ಡಪ್ಪನ ಮಗ ಒಬ್ಬರು ಅಮೇರಿಕಾದಾಗಿರ್ತಾರೆ, ದೇಸಾಯಿ ಅಂತೇಳಿ. ಹಾಂ, ಅಂದ್ರೆ ಇವರು ಜನರೇಷನ್ ಅಲ್ಲಿ ಅದೇ ಅಲ್ಲಿ ಒಂದು ಜನರೇಷನ್ ಇದೆ. ಅವರ ಅಣ್ಣ ಜೈವನ್ ದೇಸಾಯಿ ಅಂತೇಳಿ ಇಲ್ಲಿದ್ದರು. ನಾವೀಗ ಅವ್ರ ಸ್ಪಾಟ್ ನೋಡಿದೀವಲ್ಲ, ಆ ಥರ ಅಪೋಸಿಟ್ ಅವ್ರದ್ದು ಮನೆಯಲ್ಲೇ. ಅವರು ಒಂದು ಸ್ವಲ್ಪ ಚೆನ್ನಮ್ಮನ ಬಗ್ಗೆ ಅಭಿಲಾಷೆ ತೋರಿಸಿ ಚೆನ್ನಮ್ಮನ ಕಾರ್ಯಕ್ರಮ ಮಾಡೋನು, ಚೆನ್ನಮ್ಮನ ಬಗ್ಗೆ ಏನಾದರೂ ಒಂದು ಮಾಡೋಣಪ್ಪ ಅಂತೇಳಿ ಪ್ರತಿ ವರ್ಷ ಅವ್ರು ಹುರುಪು ತುಂಬ್ತಾ ಇದ್ರು. ಇವಾಗ ನಾವೆಲ್ಲ ಅವ್ರದ್ದು ಕೂಡ್ಕೊಂಡು ಅವ್ರ ಮುಂದಾಳತ್ವದಲ್ಲಾಗಲಿ ಅಥವಾ ಮತ್ತು ಈ ಗೌಡ್ರ ಮುಂದಾಳತ್ವದಾಗಲಿ ಎಲ್ಲರೂ ಕೂಡ್ಕೊಂಡು ಪ್ರತಿ ವರ್ಷ ಚೆನ್ನಮ್ಮನ ಮಾಡ್ಬೇಕಂತ ಪ್ರತಿ ವರ್ಷ ಈಗ ಭಾಳ ಚೆನ್ನಾಗಿ ಆಗ್ತಾಯಿದೆ, ಹೆಚ್ಚಿಗೆ ಡೆವಲಪ್ ಆಗ್ತಾಯಿದೆ ಈಗ.
ಹಬ್ಬದ ಬಗ್ಗೆ ವಾತಾವರಣ. ಇಂಟರ್ನ್ಯಾಷನಲ್ ಲೆವೆಲ್ ಅವರೆಲ್ಲ ಚೆನ್ನಮ್ಮನ ಬಗ್ಗೆ, ನಮ್ಮ ವೀರ ವನಿತೆಯ Yes, ಬಗ್ಗೆ, yes, ಕನ್ನಡತಿ ಬಗ್ಗೆ ಮಾತಾಡೋಂಗಿದ್ದಾರೆ ಅಂತ ಹೇಳಿದ್ರೆ ಇದ್ರು ಕೂಡ ಬ್ರದರ್ ಅಮೆರಿಕ ಇದ್ರೆ ಅವರು ಬುಕ್ ಬರ್ತಾರೆ. ಅವರೊಂದು ಬರ್ತಾರೆ. ತುಂಬಾ ಅವ್ರ ಮನೆತನದವರು ತುಂಬಾ ಜನ ಚೆನ್ನಮ್ಮನ ಬಗ್ಗೆ ತುಂಬಾ ಪುಸ್ತಕಗಳು ಬರೆದಿದ್ದಾರೆ. ಆಯ್ತು. ಆದ್ರೂ ಕಾಕತಿ ಸಂಸ್ಥಾನದ ಬಗ್ಗೆ ಇನ್ನೂ ಸಂಶೋಧನೆ ಆಗ್ಬೇಕು. ಆಗಬೇಕು ನೀವ್ ಹೇಳೋ ಪ್ರಕಾರ. ಹೌದೌದು, ಆಗ್ಲೇಬೇಕು. ಯಾಕೆಂದ್ರೆ ಕೆಲವೊಂದು ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಎಷ್ಟು ವಿಸ್ತೀರ್ಣ ಇತ್ತಾಗಿರ್ಬಹುದು, ಅವರ ಶೂರತನದ ಬಗ್ಗೆ, ಚೆನ್ನಮ್ಮನ ತಂದೆ ತಾಯಿಯವ್ರ ಬಗ್ಗೆ, ಚೆನ್ನಮ್ಮನ ವಂಶಸ್ಥರ ಬಗ್ಗೆ ಆಗಿರ್ಬೋದು, ಈ ಕೋಟೆ ಬಗ್ಗೆ ಮತ್ತೆ ಈ ಸಂಸ್ಥಾನದ ಬಗ್ಗೆ ಎಲ್ಲ ಇನ್ನೂ ರಿಸರ್ಚ್ ಮಾಡಿದ್ರೆ ನಮ್ಮ ಮುಂದಿನ ಜನರೇಷನ್ಗೆ ತುಂಬಾ ಅನುಕೂಲ ಆಗುತ್ತೆ. ಹೌದು. ನಮ್ಗೆ ಈಗಾದ್ರೂ ಸಹಿತ ಈಗ ಕೆಳಗಿಂದ ಈಗ 1 ಎಕರೆ 10 ಗುಂಟೆ ನಿಮ್ಗೆ ಜಾಗ ಹೇಳಿದ್ನಲ್ರಿ, ಸರ್ಕಾರದವರು ವಶಪಡಿಸಿಕೊಂಡು ಅಲ್ಲೊಂದು ಚೆನ್ನಮ್ಮನ ಮ್ಯೂಸಿಯಂ ಆಗಬೇಕು, ಚೆನ್ನಮ್ಮನ ಹೆಸರಲ್ಲೇ ಒಂದು ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಆಗ್ಬೇಕು ಅಂತ ಹೇಳಿ ನಮ್ದು ಎಲ್ಲರದು ಒಂದು ಅಭಿಲಾಷೆ ಇದೆ ಅಲ್ಲಿ. ಹಾಸ್ಟೆಲ್ ಆಗ್ಬೇಕಂದ್ರೆ ಮೀನ್ಸ್ ಅಲ್ಲಿ ಕಾಲೇಜು ಶಾಲೆ ಇದೆಯಾ? ಇಲ್ಲ, ಕಾಲೇಜು ಶಾಲೆ ಬೇರೆ ಕಡೆ ಇರಲಿ, ಅವರು ಇಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿವಿ ಅಂತಂದ್ರೆ ಅವ್ರಿಗೆ ಒಂದು ಉಪಯೋಗ ಆಗುತ್ತಲ್ರಿ. ಅಂದರೆ ಎಲ್ಲರಿಗೂ, ಯಾರೇ ಹೆಣ್ಮಕ್ಳು ಬೇಕಾದ್ರೆ ಬರಲಿ, ಅವರು ಎಲ್ಲ ಕ್ಯಾಟಗರಿ, ಯಾರು ಇಂಡಿವಿಜುವಲ್ ಅಂತ ಯಾವುದೂ ಇಲ್ಲ, ಎಲ್ಲ ಕ್ಯಾಟಗರಿ ಅವರು ಇದ್ದು ಅಲ್ಲಿ ಅಭ್ಯಾಸ ಮಾಡ್ಬೋದು. ಓಕೆ, ನಾವು ಕೆಲವೊಂದು ಸ್ಥಳಕ್ಕೆ ಹೋದಾಗ ಬರೀ ಶಾಲಾ ಹೆಣ್ಮಕ್ಳಿಗೆ ಮಾತ್ರ, ಕಾಲೇಜ್ ಹೆಣ್ಮಕ್ಳಿಗೆ ಮಾತ್ರ, ಉದ್ಯೋಗಸ್ಥ ಮಹಿಳೆಯರಿಗೆ ಮಾತ್ರ ಅಂತ ಇರುತ್ತೆ. ಇಲ್ಲ, ನಮ್ಮಲ್ಲಿ ಈಗ ಎಲ್ಲರನ್ನೂ ಮಾಡಿಸ್ಬೇಕು ಅಂತ ಒಂದು ವಿಚಾರ ಅದ. ಯಾಕಂದ್ರೆ ಈಗ ನಮ್ಮಲ್ಲಿ ಈಗ ಸರ್ಸ್ ಒಂದು PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ವರೆಗೆ ಕಾಲೇಜ್ ಇದಾರೆ ಇಲ್ಲಿ ಕಾಕ್ತಿಯಲ್ಲಿ. 2 ಕಾಲೇಜ್ ಅದಾವೆ, ಹೈಸ್ಕೂಲ್ ಅಂತೂ 5-6 ಹೈಸ್ಕೂಲ್ ಅದಾವೆ. ಒಂದು ದೃಷ್ಟಿಯಿಂದ ಯಾವುದೋ ಒಂದು ಬಡವರಾಗಲಿ ಯಾರೋ ಉಪಯೋಗ ಆಕೈತಿ. ಮತ್ತು ನ್ಯೂಸ್ ಬರೀ ಮ್ಯೂಸಿಯಂ ಅಷ್ಟೇ ಮಾಡಿದ್ವಿ ಅಂತಂದ್ರೆ ಸರ್ಕಾರದ ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ, ಸ್ವಚ್ಛತಾ ಉಳಿಯಂಗಿಲ್ಲ. ಆ ಕಾರಣಕ್ಕೆ ಇದನ್ನೊಂದು 25% ನಾವು ಮ್ಯೂಸಿಯಂ ಕಟ್ಕೊಂಡು 75% ಅಲ್ಲಿ ನೀವು ಹಾಸ್ಟೆಲ್ ಮಾಡಿಕೊಡ್ರಿ ಅಂತಂದ್ರೆ ಅಗದಿ ಉಪಯೋಗ ಆಗ್ತದೆ. ಜಾಗನ ಮಾಡಿಕೊಂಡು ಉಪಯೋಗ ಆಗ್ತದೆ. ಹೌದು. ಅಂದ್ರೆ ಸ್ಥಳ ಯಾವುದು ಸರ್? ಅರಮನೆನೇ. ಕಾಕತಿ ಅರಮನೆ ಈ ರೀತಿ ಉಪಯೋಗ ಆಗುತ್ತೆ. ಇದಕ್ಕೆ ಅವ್ರ ವಂಶಸ್ಥರು ಏನು ಹೇಳ್ತಾರೆ? ವಂಶಸ್ಥರಿಗೆ ಏನಾಗೈತ್ರಿ, ಈಗ ಅವರು ಒಂದು ನಮಗಿಷ್ಟು ನೀವು ದುಡ್ಡು ಕೊಡ್ರಿ ತೊಗೊಳ್ರಿ ಅಂತ ಅವ್ರು ಅಂತಾರೆ. ಸರ್ಕಾರದವ್ರು ಏನಂತಾರೆ, ನಾವು ಬರೀ 25% ಕೊಡೋರು, 75% ನಾವು ಕೊಡೋಂಗಿಲ್ಲ ಅಂತ ಇವ್ರು ಅಂತಾರೆ. ಇಷ್ಟ ಆಗ್ಯದ, ಈ ತಿಕ್ಕಾಡದೊಳಗೆ ಅದು ಪೆಂಡಿಂಗ್ ಆಗ್ಯದ. ಅವ್ರು ಕೊಡ್ಲಿಕ್ಕೆ ತಯಾರದಾರ. ಅವ್ರಿಗೆ ಏನಾಗ್ಯದ, ಅವ್ರಿಗೆ $1 ಕಂಪ್ಲೀಟ್ ಬೇಕಾಗ್ಯದ, ಇವ್ರಿಗೆ ಬರೀ 25% ಕೊಡಬೇಕಾಗ್ಯದ ಅಂತ ಇವ್ರ ವಿಚಾರ. ಅದನ್ನ ಈಗ ನೆಗೋಷಿಯಬಲ್ ಮಾಡಿ ಬದ್ರ ಕುಂತು ಮಾತಾಡ್ರೆ ಮುಗಿತದ್ರ. ಅದಕ್ಕೆ ಸ್ವಲ್ಪ ರಾಜಕೀಯ ಡೊಂಬರಾಟನೂ ಐತೆ ಅದ್ರೊಳಗೆ. ಯಾಕಂದ್ರೆ ನೀವು ತುಂಬಾ ಹತ್ರದಿಂದ ನೋಡಿರ್ತೀರಲ್ಲ, ನಿಮಗೆ ಗೊತ್ತಿರುತ್ತೆ. ಇಲ್ಲ, ರಾಜಕೀಯ ಡೊಂಬರಾಟನೂ ಐತದ. ಹಿಂಗಾಗಿದೆ. ಆದಷ್ಟು ಬೇಗ ನೀವು ಏನೊಂದು ಯೋಜನೆ ಹಾಕೊಂಡಿರಾ, ಇಲ್ಲಿ ಸ್ಥಳೀಯರಾಗಿರ್ಬೋದು, ನಮ್ಮ ಪಂಜಾಬಿಂದ ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಅವರ ಜನರೇಷನ್ ಅಮೆರಿಕದಲ್ಲಿ ಇದ್ರು ಕೂಡ ಒಂದು ಒಲವು ತೋರಿಸಿ ಇಲ್ಲಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ, ಅದಕ್ಕೆ ಸ್ಥಳೀಯರು ಕೂಡ ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಕಾಕ್ತಿ ಒಂದು ಅರಮನೆ ಇದೆಯಲ್ಲ, ಅದು ಒಂದು ಅರಮನೆಯಾಗೆ ಉಳಿಬಾರ್ದು ಅಥವಾ ಮ್ಯೂಸಿಯಂ ಆಗಿ ಉಳಿಬಾರ್ದು. ಮುಂದೊಂದು ದಿನ ಮಾಡಿದ್ರು ಅದು ಒಂದು ಹತ್ತೂರಿಗೂ ಸುತ್ತೂರಿಗೂ ಒಂದು ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಒಂದು ಉಪಯುಕ್ತವಾದಂಥ ಒಂದು ವಸತಿ ತಾಣ ಆಗಬೇಕು ಅಂತ ನೀವೆಲ್ಲ ಮಾತಾಡಿದ್ರಿ. ನಿಮ್ಮ ಯೋಜನೆಗಳಿಗೆ ನಮ್ಮದು ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇವರ ಕೋರಿಕೆಗಳನ್ನ ಈಡೇರಿಸಿ ಸಾಧ್ಯವಾದಷ್ಟು ಬೇಗ ಅವರ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕಾಕತಿ ವಂಶದ ಮನೆತನದವರಾಗಿರ್ಬೋದು, ಸ್ಥಳೀಯರು, ಸರ್ಕಾರದವರು, ಸಂಬಂಧಪಟ್ಟ ಇಲಾಖೆಯವರು ಮಾತುಕತೆ ಮಾಡಿ ಒಂದು ಅಂತಿಮ ತೀರ್ಮಾನ ಕೈಗೊಂಡು ಆದಷ್ಟು ಬೇಗ ಎಲ್ಲ ಯೋಜನೆಗಳು ಸಫಲವಾದರೆ ಅದನ್ನು ಅನುಕೂಲನ ಎಲ್ಲ ಪಡ್ಕೊಳ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಕಾಕತಿ ಸಂಸ್ಥಾನ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ತವರು ಮನೆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನೋಡಿದ್ರೆ ಅಂದ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಇತಿಹಾಸದ ವಿಡಿಯೋ ಮುಂದುವರಿಯುತ್ತೆ. ಸರ್, ನೀವು ಡಾಕ್ಟರ್ ಆದರೂ ಕೂಡ ನಿಮ್ಮ ದವಾಖಾನೆ ಇತ್ತು, ಪೇಷಂಟ್ಗಳನ್ನ ನೋಡೋದಿತ್ತು, ಆದರೂ ಕೂಡ ಬಿಟ್ಟು ಬಂದು ನಮ್ಮ ಜೊತೆ ಮಾತಾಡಿದ್ರಿ ಒಂದು ಅರ್ಧ ದಿನ. ಹೇಗಿತ್ತು ಸರ್? ಪರವಾಗಿಲ್ಲ, ಭಾಳ ಸಂತೋಷ ಆಯಿತು. ಯಾಕಂದರೆ ಚೆನ್ನಮ್ಮನ ಹಿಸ್ಟ್ರಿನ ಪಬ್ಲಿಕ್ಕಿಗೆ ಗುರುತು ಆಗ್ಬೇಕಾಗ್ಯದ. ಎಲ್ಲ ಪಬ್ಲಿಕ್ಕಿಗೆ ಗುರುತು ಆದ್ರೆ ಅದರ ಒಂದು ಸ್ವಲ್ಪ ಅವ್ರು ಏನು ಒಂದು ತ್ಯಾಗ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗುರುತು ಆಗ್ತದೆ. ಮೊನ್ನೆ ಹೋದ ವಾರದಲ್ಲಿ ಚೆನ್ನಮ್ಮನ ನಾಟಕ ಮಾಡಿದರು. ಇಡೀ ನಾವು ಸರ್ಸೋದ್ರೆ ಒಂದು 2,000 ಜನಸಂಖ್ಯೆ ಹೋಗಿದ್ದರು ನಾವು ಇಲ್ಲಿ ನಾಟಕ ನೋಡಲಿಕ್ಕೆ. ಕಿತ್ತೂರಲ್ಲಿ ಆಯ್ತಲ್ಲ ನಾಟಕ? ಸೇಮ್ ನಾಟಕ ಬೆಳಗಾಂದಲ್ಲೇ ಆಯಿತು. ಓಕೆ, 1 ವಾರ ಹಿಂದೆ ಸೇಮ್ ನಾಟಕ ಬೆಳಗಾಂದಲ್ಲೇ ಆಯಿತು. ಆ ನಾಟಕ ನೋಡಲಿಕ್ಕೆ ನಾವು 2 ದಿವಸ ಇರ್ತದೆ ಅದು. 2 ದಿವಸ ಕಮಿತಿಗೆ ಒಂದು 2,000 ಜನಸಂಖ್ಯೆ ನಾವು ಹೋಗಿದ್ದೆವು ನೋಡಲಿಕ್ಕೆ ಇಲ್ಲಿಂದ. ಹೋಗಿ 2 ದಿವಸ ನಾಟಕ ನೋಡ್ಕೊಂಡು ಬಂದೀವಿ. ಓಕೆ, ನಿಮ್ಮ ಅಭಿರುಚಿ ಇದೇ ರೀತಿ ಇರಲಿ ಸರ್. ನಿಮಗೆ ನಿಮ್ಮ ಊರಿನ ಬಗ್ಗೆ ಅಭಿಮಾನ ಆಗಿರ್ಬೋದು, ಕಾಕತಿ ಸಂಸ್ಥಾನದ ಬಗ್ಗೆ ಒಲವಾಗಿರ್ಬೋದು, ಚೆನ್ನಮ್ಮನ ವೀರತನದ ಬಗ್ಗೆ ನಿಮ್ಗೆ ಆಸಕ್ತಿ, ತುಂಬ ಖುಷಿ ಆಯಿತು ಸರ್. ಅದ್ರ ಜೊತೆಗೆ
ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಅಳಿದುಳಿದ ಇತಿಹಾಸವನ್ನು ನಮ್ಮ ಕರ್ನಾಟಕದ ಜನತೆಗೆ ಪರಿಚಯ ಮಾಡಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಂದಿನಂತೆ ನಿಮ್ಮ ಸಹಕಾರ ನಮಗೆ ಇದೇ ರೀತಿ ಇರಲಿ. ಮತ್ತು ವೀಕ್ಷಕರೇ, ಮತ್ತೊಂದು ವಿನಂತಿ, ಎಲ್ಲಾದರೂ ಕೂಡ ಅಳಿದುಳಿದ ಇತಿಹಾಸಗಳಿದ್ದರೆ, ಈ ರೀತಿ ಗೋಪುರಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಅರಮನೆಯ ಒಂದು ಕುರುಹುಗಳಿದ್ರೆ ದಯವಿಟ್ಟು ನಾಶ ಮಾಡಬೇಡಿ. ಉಳಿಸುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಜೊತೆಗೂಡಿ ಮಾಡೋಣ. ಅದು ನಮ್ಮ ವಿಡಿಯೋ ಮಾಡೋದ್ರ ಮುಖಾಂತರ ಡಿಜಿಟಲ್ ಮಾಧ್ಯಮದ ಒಬ್ಬರ ಉದ್ದೇಶ ಅಲ್ಲ, ಒಬ್ಬರಿಂದ ಸಾಧ್ಯ ಇಲ್ಲ. ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಾಗಿರ್ಬೋದು, ಪ್ರತಿಯೊಂದು ಮನೆತನಗಳಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿರೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನೆಲ್ಲನೂ ಕೂಡ ನಾವೆಲ್ಲ ಸಫಲ ಮಾಡೋಣ. ಎಂದಿನಂತೆ ನಿಮ್ಮ ಬೆಂಬಲ ನಮ್ಮ ಜೊತೆ ಸದಾ ಇರಲಿ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ನೋಡಿ ಸರ್, ಅವಾಗಿನ ಕಟ್ಟಬೇಕಾದ್ರೆ ಕಲ್ಲುಗಳಿಂದಲೇ ಮಾಡ್ತಾ ಇದ್ರು. ಹೌದು ಅದನ್ನು ಬಿಟ್ಟು ಬೇರೆ ಅವ್ರಿಗೆ ಪರ್ಯಾಯ ಇರಲಿಲ್ಲ ಮೇಡಮ್. ಆ ಟೈಮ್ದಾಗ ಇಲ್ಲಿ ಇಟ್ಟಂಗಿ ಯಾವ ಇರಲಿಲ್ಲ. ಕಲ್ಲು ಒಂದೇ ಆ ಟೈಮ್ದಲ್ಲಿ. ಸಿಮೆಂಟ್ ಸಹಿತ ಇರಲಿಲ್ಲ ನೋಡಿ, ಎಲ್ಲ ಉಸುಕಿನಿಂದ ಕಟ್ಟಿದ್ದಾರೆ. ಕಲ್ಲೇ ಶಾಶ್ವತ ಅಲ್ವಾ? ಹೌದು. ನೂರು ವರ್ಷದ ಹಿಂದಿನ ಒಂದು ವಾಚ್ ಟವರ್. ಹೌದು, ನಮ್ಮ ಕಾಕತಿ ಸಂಸ್ಥಾನದ ವಾಚ್ ಟವರ್ ಅಂತ ಹೇಳ್ಬೋದು. ಹೆಂಗ್ ಕಲ್ಲುಗಳು ಜೋಡಿಸಿದ್ದಾರೆ ನೋಡಿ ಸರ್. ಒಂದೇ ಸಮನಾಗಿ ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಲ್ಲ ಹೇಗಿದೆ ರೌಂಡ್ ಆಗಿ. ಅವಾಗ ಹಿಂದಿನ ಕಾಲದಲ್ಲಿ ಕೋಟೆ ಕಟ್ಟೋರಾಗಿರ್ಬೋದು, ಅರಮನೆ ಕಟ್ಟೋದೊಂದು ಕಲೆ ಇತ್ತಲ್ಲ, ಅವ್ರು ನಿಜವಾಗ್ಲೂ ನಮ್ಮ ಕೈಗೆ ಸಿಕ್ಕಿದ್ರೆ ಒಂದು ಎಪಿಸೋಡ್ ಮಾಡಿಬಿಡ್ತೀವಿ ಸರ್. ಅವ್ರ ಮನೆ ತಂದವ್ರು ಯಾರಾದರೂ ಇದ್ರೆ. ಯಾಕಂದ್ರೆ ಪ್ರತಿ ಒಂದು ಊರಿಗೆ ಹೋದಾಗಲೂ ಕೋಟೆ ಇರುತ್ತೆ, ಅರಮನೆ ಇರುತ್ತೆ. ಅದು ಕಟ್ಬೇಕಾದ್ರೆ ವರ್ಷಾನ್ಗಟ್ಲೆ ತಗೊಂಡಿರ್ತಾರೆ. ನಂಗೆ ಮಷಿನ್ಗಳಿರ್ಲಿಲ್ಲ ಅವಾಗ. ಏನು ಮಷಿನ್ ಇಲ್ಲ, ಏನೂ ಇಲ್ಲ, ಎಲ್ಲ ಮ್ಯಾನ್ಯುವಲ್. ಎಲ್ಲರೂ ಜನಗಳನ್ನೇ ಕೂಡ್ಸೊಂದು ಇದು ಮಾಡ್ತಿದ್ರು. ನೋಡ್ರಿ ಕಲ್ಲು ಚಿಕ್ಕದಿದೆ ನೋಡ್ರಿ, ಒಂದೊಂದು ಕ್ವಿಂಟಲ್ 2 ಕ್ವಿಂಟಲ್ ಕಲ್ಲಿದೆ. ಹಂಗೆ ಎಬಿಸಿ ಹಂಗೆ ಇದು ಮಾಡಿರ್ಬೇಕು. ಅದನ್ನ ಎತ್ತಬೇಕು ಅಂದ್ರೆ ಯಾವ ರೀತಿ ಎತ್ತುತ್ತಾ ಇದ್ರು, ಯಾವ ರೀತಿ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ರು. ಆ ಟೈಮ್ದಲ್ಲಿ ಜನಗಳಿಗೂ ಆ ಶಕ್ತಿನೂ ಇತ್ತು ಜನಕ್ಕೆ. ಆ ಟೈಮ್ದಾಗ ಅಷ್ಟು ಶಕ್ತಿ. ಹೌದು ಶಕ್ತಿವಂತರ ಹೇಳ್ದಾಗ. ಯಾಕಂದ್ರೆ ಫುಡ್ದಲ್ಲಿ ಆ ಟೈಮ್ದಲ್ಲಿ ಅಡಲ್ಟ್ರೇಷನ್ ಏನೂ ಇರಲಿಲ್ಲ, ಎಲ್ಲ ನ್ಯಾಚುರಲ್. ತಾವು ಪ್ರತಿಯೊಂದೆಲ್ಲ ನ್ಯಾಚುರಲ್. ಅವಾಗ ಆ ಟೈಮ್ದಲ್ಲಿ ಇದು ಯೂರಿಯಾ ಇರಲಿಲ್ಲ, ಇದು ಕಾಂಪೋಸ್ಟ್ ಗೊಬ್ಬರ ಇರಲಿಲ್ಲ. ಏನಿದ್ರು ಸಹಿತ ದನಗಳ ಗೊಬ್ಬರ ಏನು ಹಾಕ್ತಿದ್ರು ಅದೇ ಗೊಬ್ಬರ. ಅದರಿಂದ ಅದಕ್ಕೆ ಅಷ್ಟೇ ಶಕ್ತಿನೂ ಬರ್ತಿತ್ತು. ಟೈಮ್ ಟು ಟೈಮ್ ಮಳೆ ಆಗ್ತಿತ್ತು ಆ ಟೈಮ್ದಲ್ಲಿ. ಮತ್ತೆ ಅದ್ರ ಜೊತೆಗೆ ಇವಾಗ ಕೇಳ್ತೀವಿ ಕೆಲವೊಂದು ಮನೆಗಳಲ್ಲಿ, ನಮ್ಮ ಅಜ್ಜಿ 115 ವರ್ಷ ಬದುಕಿದ್ರು, ನಮ್ಮ ಅಜ್ಜಿ 100 ವರ್ಷ, ನಮ್ಮ ತಾತ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಗೊತ್ತಾ ಅಂತ ಹೇಳೋದಕ್ಕೆ ಹಳೆ ಕಾಲದ ಫುಡ್, ಆಹಾರ ಕಾರಣ. ಅಷ್ಟೇ. ಈಗ ಇವ್ರ ತಾಯಿ ಹೋದ ವರ್ಷ ತೀರ್ಕೊಂಡ್ರು, 82 ವರ್ಷ. ಸರ್, ಕಾಕತಿ ಸಂಸ್ಥಾನದ್ದು ದೇವರಾಗಿರ್ಬೋದು, ಮನೆತನ ರಾಜ ಮನೆತನದ್ದು ಒಂದು ಆರಾಧಿಸುವಂಥ ದೇವರು ಎಲ್ಲಿದೆ? ಕಾಕತಿ ಮನೆತನದ ದೇವಸ್ಥಾನ ಶ್ರೀ ಸಿದ್ದೇಶ್ವರ ದೇವಸ್ಥಾನ. ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪ್ರತಿದಿನ ಇವರು ಮನೆಯವರು ಹೋಗ್ತಾಯಿದ್ರು. ಅದರ ಜೊತೆಗೇ ಯಾವುದೋ ಒಂದು ಕೆಲಸ ಆದರೂ ಸಹಿತ ಮೊದಲನೇ ಭೇಟಿ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರೇರಣೆ ಮಾಡಿಕೊಂಡು, ಅಲ್ಲಿ ಪೂಜಾ ಪುನಸ್ಕಾರ ಮಾಡಿಕೊಂಡು, ಆ ನಂತರ ತಮ್ಮ ಕೆಲಸಗಳಿಗೆ ಮುಂದೆ ಹೋಗ್ತಾಯಿದ್ರು. ಪ್ರತಿಯೊಂದು ದಿವಸ ಇದು, ಪ್ರತಿಯೊಂದು ದಿನ ಅವರು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋದೇ ಮನೆಯಲ್ಲಿ ಊಟನೂ ಮಾಡ್ತಿರಕ್ಕಿಲ್ಲ, ಏನು ತೊಗೋತಾ ಇರಲಿಲ್ಲ. ಎಲ್ಲಿದೆ ಸರ್ ಅದು? ಇಲ್ಲೇ ಹೂಗಳು ನಿಮ್ಗೆ ಸಿಗುತ್ತೆ ಈಗ. ಈ ಹೂಗಳದಾಗ ಚೆನ್ನಮ್ಮನ ಕೂಡ ದೇವರು ಭಕ್ತ ಭಾಳ ಭಕ್ತಿ. ಲಿಂಗ ಪೂಜೆ, ನೀರು, ಆ ನಂತರ ಸಿದ್ದೇಶ್ವರ ದೇವಸ್ಥಾನ, ಇವು ಮೂರಂತೂ ಡೈಲಿ. ಅದಿಲ್ಲದೆ ಏನೂ ತೊಗ್ತಾ ಇಲ್ಲ. ಅವ್ರ ಮನೆಯವರು ಸಹಿತ ಅದೇ ಥರ ನಡ್ಕೊತ ಬಂದರು, ಚೆನ್ನಮ್ಮ ತಾಯಿ ಸಹಿತ ಅದೇ ಥರ ನಡ್ಕೊತ ಬಂದರು. ಹೂಗಳು ನಿಮ್ಗೆ ಸಿಗ್ತದೆ ಇಲ್ಲೇ ಇದೆ. ಇಲ್ಲ ಇಲ್ಲೇ ಮೇಲಿದೆ, ರೋಡ್ ಪಕ್ಕಕ್ಕಿದೆ, ಮೇನ್ ರೋಡ್ಗೆ, ರೋಡ್ ಪಕ್ಕ. ಹೌದು, ನೋಡ್ಬೋದು. ಬನ್ನಿ, ಬಾ ಸೊ. ಅಂದ್ರೆ ನಾವು ಇದುವರೆಗೂ ಎಷ್ಟೋ ಕೋಟೆಗಳನ್ನ ನೋಡಿದ್ದೀವಿ. ಅದ್ರ ಜೊತೆಗೆ ಅಳಿದುಳಿದ ಈ ತರ ಅಂತ ಅರ್ಧಂಬರ್ಧಂ ಕೋಟೆ ನೋಡಿದ್ರು ಕೂಡ ಎಲ್ಲ ಗಲೀಜಾಗಿತ್ತು. ಕಾಕತಿ ಕೋಟೆ ತುಂಬಾ ಚೆನ್ನಾಗಿದೆ ಸರ್. ಬೆಳ್ಳಿ ಒರಿಜಿನಲ್ ಬೆಳ್ಳಿ. ತೂರು ಚೆನ್ನಮ್ಮನ ತವರ ಮನೆ ದೇವರು ಶ್ರೀ ಸಿದ್ದೇಶ್ವರ ಅಂತ ಹೇಳಿ. ವಿರುದ್ಧ ಹೋರಾಡಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿದ ಉದಾಹರಣೆಗಳು ಇರಬಹುದು. ಉಂಟು. ಕಾಕತಿ ಸಂಸ್ಥಾನದ ಮನೆ ದೇವರು
ರಾಜರು ಆರಾಧಿಸ್ತಾ ಇದ್ದಂಥ ಎಸ್ ದೇವರು. ಎಸ್. ನಮ್ಮ ಕಾಕತಿ ಸಂಸ್ಥಾನದ ಮನೆ ದೇವರು, ನಮ್ಮ ಕಾಕತಿ ಸಂಸ್ಥಾನದ ಮನೆ ದೇವರು, ಹಾಂ, ರಾಜರು ಆರಾಧಿಸ್ತಾ ಇದ್ದಂಥ ಎಸ್ ದೇವರು. ಎಸ್. ಕಿತ್ತೂರು ಚೆನ್ನಮ್ಮನ ತವರ ಮನೆ ದೇವರು ಶ್ರೀ ಸಿದ್ದೇಶ್ವರ ಅಂಥೇಳಿ ಆರಾಧ್ಯ ದೈವ. ಪ್ರತಿಯೊಂದು ಯಾವುದಾರ ಕೆಲಸವನ್ನು ಪ್ರಾರಂಭ ಮಾಡಬೇಕು, ಪ್ರತಿದಿನ ಚೆನ್ನಮ್ಮ ಮೊದಲು ಲಿಂಗ ಪೂಜೆ ಮಾಡಿ ಆ ನಂತರ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಹೋಗಿ ತನ್ನ ಇರ್ತಕ್ಕಂಥ ದಿನಚರ್ಯಗಳನ್ನು ಮಾಡಿಕೊಳ್ತಾ ಇದ್ದರು. ಅದಕ್ಕೆ ಭಾಳ ಅಂದರೆ ಬಹಳ ಇದಕ್ಕೆ ಅವರು ನಡ್ಕೋತಾ ಇದ್ದರು ಸಿದ್ದೇಶ್ವರಿಗೆ. ಚೆನ್ನಮ್ಮಾಜಿ ಅವರು ಡೈಲಿ ಚಿಕ್ಕ ವಯಸ್ಸಿಂದಲೇ ಅದೇ ರೀತಿ ಎಸ್, ಹೌದೌದು. ಚಿಕ್ಕ ವಯಸ್ಸಿಂದನೇ ದೇವರ ಪೂಜೆ ಪುನಸ್ಕಾರ, ದೈವಿ ಭಕ್ತಿ ಹೌದು. ಮತ್ತು ಚಿಕ್ಕವರಿದ್ದಿಂದ ಕಲ್ಕೊಂಡಿದ್ರು. ಸರ್, ಇಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಆಮೆ ನೋಡ್ತೀವಿ, ಇದ್ರ ವಿಶೇಷತೆ ಏನು? ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ? ಇಲ್ಲ, ಅದ್ರದ್ದು ಏನು ನಮಗೆ ಅಷ್ಟು ಐಡಿಯಾ ಇಲ್ಲ ರೀ. ಇರಬೇಕು, ಅದು ಏನು ಇರ್ಬೋದು. ಸರ್, ಇದು ಅಂದಾಜು ಎಷ್ಟು ವರ್ಷದ ಹಳೆ ದೇವಸ್ಥಾನ? ಇದು ಸರ್ಸೋದನೆ ಹಳೆ ಬಿಲ್ಡಿಂಗ್ ಇತ್ತು, ಅದನ್ನು ತೆಗೆದು ರಿನಿವೇಷನ್ ಮಾಡಿದ್ದಾರೆ. ಹಾಂ, ರಿನಿವೇಷನ್ ಮಾಡಿದ್ರು. ಹಳೇದ ಇತ್ತು, ಅದು ರಿನಿವೇಷನ್ ಮಾಡ್ಯಾರ. ಭಾಳ ದೊಡ್ಡದಿದೆ. ಹೌದು 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 ಹೌದು. ಹಾಂ, ಹೌದೌದು ಹೌದೌದು. ಪ್ರತಿ ವರ್ಷಕ್ಕೊಮ್ಮೆ ಉಗಾದಿ ಆದ ನಂತರ, ಉಗಾದಿ ಮುಗಿದ ನಂತರ ಒಂದು ವಾರ ಜಾತ್ರೆ ಇರುತ್ತೆ. ಭಾಳ ದೊಡ್ಡ ಜಾತ್ರೆ ಆಗುತ್ತೆ. ಒಂದು ಜಾತ್ರೆಗೆ ಕಮ್ಮಿ ಒಂದೊಂದು 20,000 ಜನಸಂಖ್ಯೆ ಬರ್ತದೆ. ನಾಳೆ ಉಗಾದಿ ಬರುತ್ತೆ. ಈ 26-27ಕ್ಕೆ ಈ ವರ್ಷ ಜಾತ್ರೆ ಇದೆ. ಭಾಳ ದೊಡ್ಡ ಜಾತ್ರೆ, ಅದ್ದೂರಿಯಾಗಿ. ಅವಾಗ ಕಿತ್ತೂರು ಕಾಕತಿ ರಾಜಮನೆತನ ವಂಶಸ್ಥರೆಲ್ಲ ಬರ್ತಾರೆ. ಬಂದು ಅವತ್ತೇನು ಅವ್ರದ್ದೇನು ಪೂಜಾ ಪುನಸ್ಕಾರ ಇರ್ತದೆಲ್ಲ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿಂದ ಅರಮನೆಗೆ ಎಷ್ಟು ದೂರ ಇದೆ ಸರ್? ಹಾಫ್ ಕಿಲೋಮೀಟರ್ ಅಷ್ಟೇ. ಯಾಕೆಂದ್ರೆ ಚೆನ್ನಮ್ಮ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಒಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ನೈವೇದ್ಯ ಕೊಟ್ಟಾದ್ಮೇಲೆ ತಾನೇ ಅವರು ಬೆಳಗಿನ ಫಲಹಾರ ಸೇವಿಸ್ತಾ ಇದ್ದಿದ್ದು. ಹೌದೌದು. ಇದು ಖೈಮ್ ಅವ್ರದ್ದು. ಅವ್ರ ತಂದೆ ಆದರೂ ಸಹಿತ ಪೂರ್ಣ ದೈವಿ ಭಕ್ತೆ, ಚೆನ್ನಮ್ಮ ತಾಯಿ ಆದರೂ ಸಹಿತ ಅವರು ದೈವಿ ಭಕ್ತಿ. ಪೂಜೆ ಪುನಸ್ಕಾರ ಮುಗಿಸುವ ಯಾವುದೂ ಏನೂ ತಗೋತಾರಿರಲಿಲ್ಲ. ಮೊದಲನೇ ಕೆಲಸ ಪೂಜೆ ಪುನಸ್ಕಾರ, ಆ ನಂತರ ನಮಗೆ ಕೆಲಸ. ಯಾವುದಾದ್ರೂ ಹಬ್ಬ ಆಯ್ತು, ಯಾವುದಾದ್ರು ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತಂದರೆ ಬಂದು ಇಲ್ಲಿ ಪೂಜೆ ಮಾಡಿ ತಮ್ಮ ಅರ್ಪಣೆಯನ್ನು ಅರ್ಪಿಸಿ ಆ ನಂತರ ತಮ್ಮ ಕೆಲಸಕ್ಕೆ ಹೋಗ್ತಾಯಿದ್ರು. ಅದರ ಜೊತೆಗೆ ನಮ್ಮ ಚೆನ್ನಮ್ಮ ಅಜ್ಜಿ ಅವರು ಕಿತ್ತೂರು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದು ಉದಾಹರಣೆಗಳು ಇರಬಹುದು. ಉಂಟು. ಯಾಕೆಂದ್ರೆ ದೈವ ಭಕ್ತಿ ಅದ್ರ ಜೊತೆ ಅವ್ರ ಮನೆಗೆ ಬಂದಾಗ ಪ್ರತಿ ಸಲ ಈ ದೇವಸ್ಥಾನಕ್ಕೆ ಬಂದು ಒಂದು ದೇವರ ದರ್ಶನ ಪಡ್ಕೊಂಡು ದೇಶ ಪ್ರೇಮದ ಬಗ್ಗೆ, ನಾಡಿನ ಪ್ರೇಮದ ಬಗ್ಗೆ ನನಗೆ ಮತ್ತಷ್ಟು ಶಕ್ತಿ ಕೊಡು. ಎಸ್, ಕರೆಕ್ಟ್
ನಮ್ಮ ಒಂದು ಕಿತ್ತೂರು ಸಂಸ್ಥಾನ ಅನ್ನೋದು ಒಂದು ಸ್ವತಂತ್ರ ಒಂದು ರಾಜ್ಯವಾಗಿ ದೇಶವಾಗಿ ಹೊರಹೊಮ್ಮಬೇಕು ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಚಿಕ್ಕ ವಯಸ್ಸಿಂದಲೂ ಕೂಡ ಅವರಿಗೆ ರೂಢಿ, ಚಿಕ್ಕ ವಯಸ್ಸಿಂದಲೂ ರೂಢಿ. ಪ್ರತಿದಿನ ಬೇಟೆಯಾಡಕ್ಕೆ ಹೋಗ್ಬೇಕಾದ್ರೆ ಹೌದು ಹೌದು ಮತ್ತೆ ಅವರ ಸಖಿಯರ ಜೊತೆ ಯುವರಾಣಿ ಪೂಜೆ ಮಾಡೋದಾಗಿರ್ಬೋದು, ಇದೆಲ್ಲ ಇವಾಗೆಲ್ಲ ರೀಕನ್ಸ್ಟ್ರಕ್ಷನ್, ಹೌದು ರೀಕನ್ಸ್ಟ್ರಕ್ಟ್ ಆಗಿದೆ ಈಗ. ಪೇಂಟಿಂಗ್ ಎಲ್ಲ ಇವಾಗಿಂದು. ಹೌದು 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 ಹೌದು. ಅಲ್ಲಿ ನೋಡಿ ಚೆನ್ನಮ್ಮಂದು ಒಂದು ಹೌದು ಉಂಟು ಉಂಟು ಉಂಟು. ಹೌದು 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 ಪೇಂಟಿಂಗ್ ಮಾಡಿದ್ದಾರೆ. ಬನ್ನಿ ಸರ್ ಪೇಂಟಿಂಗ್ ಮಾಡೋಣ. ಅದ್ರ ಜೊತೆಗೆ ಮಧ್ವಾಚಾರ್ಯ ಇದ್ದಾರೆ, ಕೆಲವೊಂದು ಆಚಾರ್ಯ ಇದ್ದಾರೆ, ಅಕ್ಕ ಮಹಾದೇವಿ ಇದ್ದಾರೆ, ಎಲ್ಲರೂ ಇದ್ದಾರೆ ಮೇಡಮ್. ಹೌದು ಹೌದು. ಇದು ನಮ್ಮ ಸಮಾಜ ಒಂದು ಅವರು ಒಂದು ಕಿತ್ತೂರು ಸಂಸ್ಥಾನದಲ್ಲಿ ಪಟ್ಟದರ್ಶಿಯಾಗಿ ಕೂರ್ತಕ್ಕಂಥ ಒಂದು ಭಂಗಿನ ಚಿತ್ರರೂಪದಲ್ಲಿ ಸೆರೆ ಹಿಡಿದು ಪೇಂಟಿಂಗ್ ಮಾಡಿದ್ದಾರೆ. ಮತ್ತೆ ನಮ್ಮ ಭುವನೇಶ್ವರಿ ದೇವಿ ನಿಮ್ಮ ಫೋಟೋಸ್ ನೋಡಿದ್ರು. ಅದ್ರ ಜೊತೆಗೆ ಎಲ್ಲ ದೇವಸ್ಥಾನದಲ್ಲೂ ನಾವು ನೋಡ್ದಂಗೆ ಶಿವನ ವಿಗ್ರಹದ ಮುಂದೆ ಒಂದು ನಂದಿ ಇರುತ್ತೆ, ಇಲ್ಲಿ 2 ನಂದಿ ಇದೆ. ಇದ್ರ ವಿಶೇಷತೆ ಏನು ಸರ್? ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅದು ಏನು ಅಷ್ಟೇನು ನನಗೆ ಐಡಿಯಾ ಇಲ್ಲ. ಅದ್ರ ಜೊತೆಗೆ ಅಲ್ಲೂ ನೋಡಿ, ಅಲ್ಲೂ ನಂದಿನೇ ಮಾಡಿಟ್ಟಿದ್ದೀರಾ? ಇಲ್ಲ, ಅದ್ರದ್ದು ಕ್ಯಾಪ್ ಇದೆ ಮೇಡಮ್, ಅದು ಹಾಕ್ತಾ ಇರೋದು ಕವರ್ದು. ಇದ್ರ ಪ್ರತಿ ಸೋಮವಾರ ಅಥವಾ ಹಬ್ಬಕ್ಕೆ ಅಮಾವಾಸ್ಯೆ ದಿವಸ ಅದನ್ನ ಅದ್ರ ಮೇಲೆ ಹಾಕ್ತಾರೆ. ಚಿನ್ನದ ಕವರ್. ಹಂಗಾರೆ ಎಸ್, ಹೌದು ಹೌದು ಹೌದು. ಹಿತ್ತಾಳೆ. ಹಿತ್ತಾಳೆ, ಅದು ಹಿತ್ತಾಳೆ ಹಿತ್ತಾಳೆ. ಅದು ಬಂಗಾರ ಅಲ್ಲ, ಹಿತ್ತಾಳೆದು. ಪ್ರತಿ ಸೋಮವಾರ ಹಾಕ್ತಾರೆ, ಹಬ್ಬಕ್ಕೆ, ಜಾತ್ರೆಗೆ, ಅಮಾವಾಸ್ಯೆಗೆ ಅದು 2 ನಂದಿ ಮೇಲೆ ಹಾಕಿ ಇದನ್ನು ಮಾಡ್ತಾರೆ. ಸರ್ ಅದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಓಕೆ. ಇಲ್ಲಿ ಒಂದು ಪಲ್ಲಕ್ಕಿ ನೋಡ್ತೀವಿ. ಹೌದು ಹೌದು. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಾವು ಇದ್ರದ್ದು ಮರದ ನೋಡಿರ್ತೀವಿ. ಇಲ್ಲಿ ಒಂದು ಬೆಳ್ಳಿ 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 ಒರಿಜಿನಲ್ ಬೆಳ್ಳಿ, ಒರಿಜಿನಲ್ ಬೆಳ್ಳಿ. ಇಲ್ಲ, ಈಗ ಬರ್ಬರ್ತ್ ಮಾಡ್ಕೊಂಡಾರ. ಮೊದಲೆಲ್ಲ ಕಟ್ಟಿಗೆದೇ ಇತ್ತು, ಈಗ ಬರ್ಬರ್ತ್ ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಹಾಂ, ಸಿದ್ದೇಶ್ವರಂದನೇ ವಿಗ್ರಹ ಇಟ್ಟು ಪ್ರತಿ ಸೋಮವಾರ ಇಲ್ಲಿ 5 ರೌಂಡ್ ಹಾಕ್ತಾರೆ, ಹಿಂಗೆ ಸುತ್ತಮುತ್ತ 5 ರೌಂಡ್ ಪ್ರತಿ ಸೋಮವಾರ. ಇದು ಸಂಜೆ 7 ಗಂಟೆಗೆ ಎಲ್ಲ ಊರಿನ ಪ್ರಮುಖರು ಬಂದು, ಊರವರು ಭಕ್ತರು ಬಂದು ಇದನ್ನು ತೊಗೊಂಡು 5 ಸುತ್ತ ಆಯ್ತಾರೆ ಪ್ರತಿ ಸೋಮವಾರ. ಹೌದು. ಯಾರು ಮಾಡಿಸ್ಕೊಟ್ಟಿದೆ ಏನಾದರೂ ಇದೆಯಾ? ಇಲ್ಲ ಇಲ್ಲ, ದೇವಸ್ಥಾನ ಕಮಿಟಿಯವರು. ಇದು 25 kg ಇದೆ. ಹೌದು 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 ಹೌದು. ಹಾಂ ಹೌದು. ಪ್ರತಿ ಸೋಮವಾರ 5 ಪ್ರದಕ್ಷಿಣೆ, ಪ್ರತಿ ಸೋಮವಾರ 5 ಪ್ರದಕ್ಷಿಣೆ. ತಪ್ಪದೆ. ಅಲ್ಲಿ ಮೇನ್ ಗರ್ಭಗುಡಿ ಇದೆ, ಗರ್ಭಗುಡಿ ಒಂದು ದ್ವಾರ ಬಾಗಿಲು ಇದೆ, ಅದು ಅವಾಗಿಂದನೇ ಅಥವಾ ಅದನ್ನ ಏನಾದರೂ ಚೇಂಜ್ ಮಾಡಿದ್ದಾರೆ? ಇಲ್ಲ, ಈಗೇನಿದೆ ರಿನಿವೇಷನ್ ಮಾಡಿದಾರಲ್ಲ, ಅದೇ ಟೈಮ್ದಲ್ಲಿ ಅದನ್ನು ಮಾಡ್ಕೊಂಡ್ರು. ಸರ್ ನೋಡಿ ಸರ್, ಅವಾಗಿನ ಗರ್ಭಗುಡಿಗಳು ಎಷ್ಟು ಚಿಕ್ಕದಾಗಿತ್ತು. ಹೌದು 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 ಹೌದು. ಎಲ್ಲರೂ ಕೂಡ ತಲೆ ಬಗ್ಗೆ ಒಳಗೆ ಹೋಗ್ಬೇಕಂತೇಳಿ ಎಲ್ಲರದು ಒಂದು ಇದಾಯಿತು. ಅದು ಯಾಕೆಂದ್ರೆ ಅಲ್ಲಿ ರಾಜರು ಬಂದ್ರು ಕೂಡ, ಯಾರೋ ಬಂದರು ದೇವ್ರಿಗಿಂತ ದೊಡ್ಡವ್ ನೀನಲ್ಲ, ಅದಕ್ಕಿಂತ ನೀನು ಚಿಕ್ಕವನನು, ಅದಕ್ಕೆ ನೀನು ಬಗ್ಗೆ ಬರಬೇಕು. ಅದು ಕಂಪ್ಲೀಟ್ ಇದಾದ. ಹೌದು. ಗುರು ಮತ್ತೆ ಹಿರಿಯರು ಕೂಡ ತಲೆ ಬಾಗೆ ಮುಂದೆ ಹೋಗ್ಬೇಕು ಅಂತ ಸಂದೇಶನ ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ಪೂರ್ವಜರಾಗಿರ್ಬೋದು, ನಮ್ಮ ರಾಜ ಮಹಾರಾಜರಾಗಿರ್ಬೋದು, ಅವರು ದೇವಸ್ಥಾನ ಕಟ್ಟಬೇಕಾದ್ರೆ ಅವರ ಆಡಳಿತ ಮತ್ತೆ ದರ್ಪದಿಂದ ಹೆಂಗ್ ಬೇಕಾದ್ರೂ ಕಟ್ಬೋದಿತ್ತಲ್ಲ. ಇಲ್ಲ, ಅದ್ರದೇ ಒಂದು ಐತಿಹ್ಯ ಇದೆ, ಇತಿಹಾಸ ಇದೆ. ಅದೇ ರೀತಿ ಉಳಿಬೇಕು ಅಂತ ಹೇಳಿ ದೇವಸ್ಥಾನದ ದ್ವಾರ ಬಾಗಿಲನ್ನ ತುಂಬಾ ದೊಡ್ಡದಾಗಿ ಮಾಡಿದ್ರು. ಗರ್ಭಗುಡಿ ಬಾಗಿಲನ್ನ ಚಿಕ್ಕ ಮಾಡಿದ್ದಾರೆ, ಒಳಗಡೆ ತುಂಬಾ ದೊಡ್ಡದಾಗಿ ಜಾಗ ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ, ಕಾಕತಿ ಮಹಾರಾಜರು ಮನೆತನದ ಒಂದು ದೇವರ ವಿಶೇಷತೆ ಅಂದ್ರೆ, ಗರ್ಭಗುಡಿಯಲ್ಲಿ ಲಿಂಗದ ಮುಂದೆ, ಶಿವಲಿಂಗದ ಮುಂದೆ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ಒಂದು ನಂದಿಯನ್ನ ನೋಡ್ತೀವಿ. ಇಲ್ಲಿ 2 ನಂದಿ ಇದೆ. ಈ ಬಹುಶಃ ಅವ್ರದ್ದು ಶಕ್ತಿ ಅನುಸಾರ ಏನು ಮಾಡಿದಿರ್ಬೋದು ಮೇಡಮ್, ಬಹುಶಃ ಅದು ಶಕ್ತಿ ಅನುಸಾರ ಮಾಡಿರ್ಬೋದು. ಇವಾಗ ಬೆಳ್ಳಿ ಪಲ್ಲಕ್ಕಿ ನೋಡ್ತೀವಿ, ಅವಾಗ ಕಾಕತಿ ಸಂಸ್ಥಾನದಾಗ ಚಿನ್ನದ ಪಲ್ಲಕ್ಕಿನೇ ಇತ್ತು. ಯಾಕೆಂದ್ರೆ ರಾಜರ ಕಾಲದಲ್ಲಿ ಇಲ್ಲ ಚಿನ್ನದ ಪಲ್ಲಕ್ಕಿನೇ ಇರಲಿಲ್ಲ, ಬೆಳ್ಳಿ ಪಲ್ಲಕ್ಕಿನೇ. ಈಗ ಇದನ್ನೇನು ರಿನ್ಯೂವೇಷನ್ ಮಾಡ್ಕೊಂಡ್ರು, ಆ ಟೈಮ್ದಲ್ಲಿ ಅದನ್ನು ಮಾಡ್ಕೊಂಡಿದ್ದಾರೆ. ಅಲ್ಲ ಸರ್, ಅವಾಗಿನ ಕಾಲದಲ್ಲಿ ಇದ್ರೂ ಇಲ್ಲ, ಕಟ್ಟಿಗೆದಿತ್ತು. ಆ ಟೈಮ್ದಲ್ಲಿ ಎಲ್ಲರದು ಏನಿತ್ತು, ಇದು ರಾಜಮನೆತನದವ್ರದ್ದು ಏನಿತ್ತು, ದೊಡ್ಡದೊಂದು ಏನಾರ ಮಾಡಬೇಕು, ಈ ಥರ ಇತ್ತು ಆಳದಲ್ಲಿ. ಬಟ್ ಚಿನ್ನದಿಲ್ಲ ಇದು ಸರ್. ಅದ್ರ ಜೊತೆಗೆ ಇವಾಗ ನೋಡ್ಬೋದು ದೀಪಾಲೆ ಕಂಬ. ಹೌದು ದೀಪದ ಕಂಬ. ಇಲ್ಲ, ಅದನ್ನು ರಿನ್ಯೂವೇಷನ್ ಮಾಡಿಸಿದೇವ್ರಿ. ಅದು ರಿನೋವೇಷನ್ ಮಾಡಿದೆ. ರಿನ್ಯೂವೇಷನ್ ಮಾಡಿ ಕಲ್ಲಿಂದಲ್ಲ,
ಕಲ್ಲಿಂದನೆಲ್ಲ ಅಂದರೆ ಈಗ 2 ವರ್ಷದ ಮಾಡಿಸಿದ್ವಿ ಅದನ್ನು. ಅದಕ್ಕಿಂತ ಮೊದಲು ಬೇರೆ ಹಳೇದಿತ್ತು, ಅದನ್ನು ಇದು ಮಾಡ್ಕೊಂಡು ಈಗ ಹೊಸದು ಮಾಡಿಸಿದ್ದೀವಿ. ಈಗ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಅಂತಂದರೆ ಚೆನ್ನಮ್ಮನ ವಂಶಸ್ಥರ ಸಮಾಧಿ ಇದಾವೆ ಇಲ್ಲಿ. ಹೌದಾ? ಯಾರ್ದು ಸರ್? ಹಂಗಂದ್ರೆ ಚೆನ್ನಮ್ಮನ ರಾಜಮನೆತನ ಅವ್ರ ಅಪ್ಪ ಅಮ್ಮ ಹಾಂ ಸಮಾಧಿ? ಹೌದು ಹೌದು, ಎಲ್ಲಿ ಸರ್? ಇಲ್ಲೇ ಇದೆ. ಇವರೆಲ್ಲ ಯಾರು? ಇವರು ಟೂರಿಸ್ಟ್. ಹಾಂ, ಇಲ್ಲಿ ಟೂರಿಸ್ಟ್ ಬರ್ತಾರೆ. ಹಾಕೊಡ್ರಿ, ಚಪ್ಪಲ್ ಹಾಕೊಡ್ರಿ. ಕಂಪ್ಲೀಟ್ ಕಲ್ಲಿಂದಲೇ ಆಗಿದೆ ಹೌದು ಸರ್. ಹೌದು. ಗರ್ಭಗುಡಿಗೆ ನೇರವಾಗಿ ಕಟ್ಟಿದ್ದಾರೆ. ಹೌದು, ಇಲ್ಲಿ ನಿಂತ್ಕೊಂಡು ನೋಡಿ. ಜೀವಂತ ಸಮಾಧಿ ಇದು, ಜೀವಂತ ಸಮಾಧಿ ಹಾದಿ. ಚೆನ್ನಮ್ಮನ ತಂದೆ ತಾಯಿ ಅವ್ರ ಅಣ್ತಂಬ್ರು ತಾರೆಯರು ಅವನನ್ನ ಸ್ವರ್ಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸ್ವರ್ಗದಲ್ಲಿ ಅವನು ಬಂದು ಶಿವನ ಆರಾಧನೆ ಮಾಡ್ತಾ ಇದ್ದಾರೆ. 2, 3, 4, 5, 6, 7, 8, 9 ಇದೆಯಲ್ಲ, 9 ಶಾಸನಗಳು ಕೂಡ ವೀರಗಲ್ಲು. ಇನ್ನು ಉಳಿದಂತೆ ಬೇರೆ ಬೇರೆ ಮೂರ್ತಿಗಳಿದಾವೆ. ಇಲ್ಲಿ ಇದ್ರ ಮೇಲೆ ಕುಂತು ಇದ್ರ ಮೇಲೆ ಕುಂತು ಎಲ್ಲ ನೋಡ್ತಾ ಇದ್ರು. ಅದೇ ಜಾತ್ರೆ ನಡೀತಾ ಇತ್ತು. ಇದೇ ಕಾಣಿಸ್ತಿದೆ ಮುಂದೆ. ಹೌದು. ಗರ್ಭಗುಡಿ ನೇರಕ್ಕಿನೇ ಇದೆಯಲ್ಲ ಸರ್? ಹೌದು, ಅದರಲ್ಲಿ ದೇಸಾಯರ ಜಾಗ ಇದೆಯಲ್ಲ, ಅವರೇ ಊರಿಗೆ ದಾನ ಕೊಟ್ಟಿದ್ದು. ದೇಸಾಯರ ಜಾಗ ಇದೆಲ್ಲ. ಹೌದು. ಯಾವ್ಯಾವ ದೇಸಾಯರದವ್ರು ಏನು ನೆನಪೈತಿ? ಇಲ್ಲಿ ಕಿಚ್ಚ ಹಾಯ್ತಾರೆ ಅಂದ್ರೆ ನಿಮ್ಗೆ ಗೊತ್ತೈತಲ್ಲ, ಕಟ್ಟಿಗೆ ಸುಟ್ಟು ಪ್ರತಿ ವರ್ಷ ಜಾತ್ರೆಗೆ ಸಾವಿರಾರು ಜನ ಇದರಲ್ಲಿ ಓಡಿ ಹೋಗ್ತಾರೆ. ಇಲ್ಲಿಗೆಲ್ಲ ಕಿಚ್ಚಿರ್ತದೆ, ಇಲ್ಲಿಂದ ಅದರ ಮೇಲೆ ಓಡಿ ಹೋಗ್ಬಿಡ್ತಾರೆ. ಯಾರಿಗೆ ಏನೂ ಆಗಂಗಿಲ್ಲ. ಎಸ್ ಕೆಂಡ ಆಯೋದು ಪ್ರತಿ ವರ್ಷ ಜಾತ್ರೆಗೆ ಅದು ಸಾವಿರಾರು ಜನ. ಇದು ಇಲ್ಲಿ ಕುಂತ ಅವ್ರ ಜಾತ್ರೆ ನೋಡ್ತಿದ್ರು ದೇಸಾಯರು. ಇಲ್ಲಿ ಕುಂತ ಜಾತ್ರೆ. ಹೌದು. ಮೇಲೆ ಇದ್ರ ಮೇಲೆ ಕುಂತು ಎಲ್ಲ ನೋಡ್ತಾ ಇದ್ರು. ಅದೇ ಜಾತ್ರೆ ನಡೀತಾ ಇತ್ತು. ಅವಾಗಿನ ವ್ಯವಸ್ಥೆ ಅದಕ್ಕೋಸ್ಕರನೇ ಹೌದು, ಕಲ್ಲಿಂದನೇ. ಹೌದು, ಕಲ್ಲ ಕಾಣ ಕ್ಲಿಯರ್. ಒಳಗೆ ಹೋಗಿ ನೀವು ಬರ್ಬೇಕು ಬನ್ನಿ. ಕಂಪ್ಲೀಟ್ ಕಲ್ಲಿಂದಲೇ ಆಗಿದೆ. ಹೌದು. ಗರ್ಭಗುಡಿಗೆ ನೇರವಾಗಿ ಕಟ್ಟಿದ್ದಾರೆ. ಹೌದು, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಅವರಿಗೆ ಕಾಣಿಸ್ಬೇಕು. ಅದು ಪೂಜೆ ಆಗಿರ್ಬೋದು, ಅಭಿಷೇಕ ಆಗೋದಾಗಿರ್ಬೋದು. ಯಾಕೆಂದ್ರೆ ರಾಜರು ಅಲ್ಲಿ ಜನಸಾಮಾನ್ಯರ ಜೊತೆ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಎಲ್ರಿಗೂ ತೊಂದರೆ ಕೊಡೋದ್ ಬೇಡ ಅಂತ ಹೇಳಿ ಸಪ್ರೇಟ್ ಆಗಿ ಕಟ್ಕೊಂಡಿದ್ದಾರೆ. ಹಂಗಾದ್ರೆ ಅವಾಗ್ಲೇನೆ ಅದ್ದೂರಿಯಾಗಿ ಒಂದು ದೇವರ ಪೂಜೆ ಆಗಿರ್ಬೋದು ಎಲ್ಲ ಮಾಡ್ತಾ ಇದ್ರು. ಸರ್, ಸಮಾಧಿ ತೋರಿಸ್ತೀನಿ ಅಂತ ಹೇಳಿ. ಬನ್ನಿ, ಈ ಕಡೆ ಬನ್ನಿ. ಇಲ್ಲಿ ಒಬ್ಬರು ಸಮಾಧಿ ಇದೆ. ಇದು ಜೀವಂತ ಸಮಾಧಿ ಅಲ್ಲ, ಜೀವಂತ ಸಮಾಧಿ ಹಾದಿ. ಸಮಾಧಿ ಒಳಗಡೆ ಹೋಗ್ಲಿಕ್ಕೆ ಹಾದಿನ ಇದು? ಅದು ಬಂದ್ ಮಾಡ್ಯಾರ. ಈಗ ಏನು ಇಟ್ಟಿಲ್ಲ, ಅದನ್ನ ಬಂದ್ ಮಾಡ್ಯಾರ. ಒಳಗಡೆ ಗ್ಯಾಪ್ ಬಿಟ್ಟಿದ್ರು. ಹೌದು. ನಾವು ಕಿತ್ತೂರಲ್ಲಿ ಕಲ್ಮಠದಲ್ಲಿ ಸೇಮ್ ಜೀವಂತ ಸಮಾಧಿ ಇದು. ಯಾರ್ದು ಸರ್ ಜೀವಂತ ಸಮಾಧಿ? ಅದೇನು ನಾವು ಅಷ್ಟೇನು ಅದನ್ನ ಐಡಿಯಾ ಮಾಡಿಲ್ಲ. ಇಲ್ಲ, ಅವ್ರ ವಂಶಸ್ಥರೇ, ದೇಸಾಯರ ವಂಶಸ್ಥರದನೇ ಅದು. ಜೀವಂತ ಸಮಾಧಿ ಆಗಿದ್ರು ಅಂದ್ರೆ ಅವ್ರ ಹೆಸರು ಗೊತ್ತಾಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಸರ್. ನೋಡೋಣ ಬರ್ರಿ, ಅಭ್ಯಾಸ ಮಾಡೋಣ, ಆಮೇಲೆ ಹೇಳ್ತೀನಿ. ಇವೆಲ್ಲ ಅವ್ರ ವೀರಗಲ್ಲ, ಅವರೆಲ್ಲ ಹಿರಿಯರು. ತಲೆ ಅಂತಾರೆ ಬಂದದ್ದು. ಬಟ್ ಅದೇನು ನಮ್ಗೆ ಯಾರಿಗೂ ಐಡಿಯಾ ಇಲ್ಲ. ತಲೆ ಅಂತಾರೆ ಬಂದದ್ದು ಇವೆಲ್ಲ ಅವ್ರ ವೀರಗಲ್ಲ ಆ ಟೈಮ್ದಲ್ಲಿ. ಸರ್, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ಶಾಸನಗಳ ತುಂಬಾ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಮತ್ತೆ ಶಾಸನಗಳಿರೋಂಥ ಮ್ಯೂಸಿಯಂಗೆ ಹೋಗಿದ್ದೀನಿ. ಅಲ್ಲಿ ಒಬ್ರು ನಮ್ಗೆ ಶಾಸನಗಳ ಬಗ್ಗೆ ಅಭ್ಯಾಸ ಮಾಡಿರೋರೆ ಸಿಕ್ಕಿದ್ರು. ಅವ್ರು ಹೇಳಿದ್ರು ವೀರಗಲ್ಲು ಅನ್ನೋದು ಯಾವ ರೀತಿ, ಮತ್ತೆ ಯಾರ ಮನೆತನಕ್ಕೆ, ಮತ್ತೆ ಯಾರ ಭಕ್ತರು, ಯಾವ ಸಮುದಾಯದವರು ಅಂತ ಈಸಿಯಾಗಿ ಗುರುತಿಸ್ಬೋದು ಅಂತ ಒಂದು ಕ್ಲೂ ಕೊಟ್ಟಿದ್ದಾರೆ. ಆ ಕ್ಲೂ ಆಧಾರದ ಮೇಲೆ ನಾನು ಹೇಳ್ತೀನಿ. ಇಲ್ಲಿರೋ ಅಂತ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119,
7, 8, 9 ಇದೆಯಲ್ಲ 9 ಶಾಸನಗಳು ಕೂಡ ವೀರಗಲ್ಲು. ಇನ್ನು ಉಳಿದಂತೆ ಬೇರೆ ಬೇರೆ ಮೂರ್ತಿಗಳಿದಾವೆ. ಯಾವ ರೀತಿ ಗೊತ್ತಾ ಅದು ವೀರಗಲ್ಲು? ಇಲ್ಲಿ ನೋಡ್ಬೋದು ನೀವು. ಹೌದು, ವೀರ ಬಿಲ್ಲು ಬಿಲ್ಲು ಬಾಣ ಇಬ್ರು ಪರಸ್ಪರ ಹೋರಾಡ್ತಾ ಇದ್ದಾರೆ ಯುದ್ಧಕ್ಕೆ. ಅದಾದ ನಂತರ ಅವ್ನು ಸತ್ತ ನಂತರ ಇಲ್ಲಿ ಇವರು ಅಪ್ಸರೆಯರು ಅವನನ್ನ ಸ್ವರ್ಗಕ್ಕೆ ತಗೊಂಡೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸ್ವರ್ಗದಲ್ಲಿ ಅವನು ಬಂದು ಶಿವನ ಆರಾಧನೆ ಮಾಡ್ತಾ ಇದ್ದಾರೆ. ಇವರು ಶೈವ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಶಾಸನದಲ್ಲಿ ಕೆತ್ತನೆ ಮಾಡಿಸ್ತಾ ಇದ್ರು. ಪ್ರತಿಯೊಬ್ಬರು ಸೈನಿಕರಾಗಿರ್ಬೋದು, ರಾಜರಾಗಿರ್ಬೋದು, ಈ ತರ ವೀರತನದಿಂದ ಹೋರಾಡಿ ಮರಣ ಹೊಂದಿದ್ರೆ ಈ ರೀತಿ ವೀರಗಲ್ಲ ಸ್ಥಾಪನೆ ಮಾಡೋದು ಪುರಾತನ ಕಾಲದಿಂದ ರಾಜರು ಮಾಡ್ತಾ ಇದ್ದಿದ್ದ ಒಂದು ಪದ್ಧತಿ. ಈ ರೀತಿ ದಾಖಲೆಗಳನ್ನ ಅವಾಗ ಸಂಗ್ರಹಿಸ್ತಾ ಇದ್ರು. ಅಲ್ಲಿ ವೀರ ಯಾರು, ಎಷ್ಟನೇ ಶತಮಾನ ಅಂತ ಇಲ್ಲಿ ಒಂದು ದಾಖಲೆಗಳನ್ನ ಬರಿತಾ ಇದ್ರು. ಅದು ಹಳ್ದೋಗಿದೆ. ಆ ಶತಮಾನದ ಭಾಷೆಗಳನ್ನ ಗುರುತಿಸಬಹುದಿತ್ತು. 9ನೇ ಶತಮಾನದ, ಅದು 10ನೇ ಶತಮಾನದ ಅಥವಾ 18ನೇ ಶತಮಾನದ ಅಂತ. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಶಾಸನಗಳೆಲ್ಲ ಅರ್ಧಂಬರ್ಧಂ ಆಗಿದೆ. ಇನ್ನು ಕಂಪ್ಲೀಟ್ ಆಗ್ಬೇಕಿತ್ತು. ಅದು ಹೇಗೆ ಗೊತ್ತಾಗುತ್ತೆ ಗೊತ್ತಾ? ಅರ್ಧಂಬರ್ಧಂ ಆಗಿದೆ ಅಂದ್ರೆ ಕಂಪ್ಲೀಟ್ ಆಗಿದೆ. ಈ ಕಲ್ಲು ಫುಲ್ ಕಂಪ್ಲೀಟ್ ನೈಸ್ ತರ ಬರುತ್ತೆ. ಈಗ ದೇವಸ್ಥಾನದಲ್ಲಿ ಒಂದು ಕಲ್ಲಿಂದು ಒಂದು ಕಟ್ಟಿರ್ತಾರೆ ನೋಡಿ, ಅದೆಲ್ಲ ನೈಸ್ ಆಗಿ ಬಂದಿರುತ್ತೆ. ಅದೇ ಇಲ್ಲಿ ತರಿ ಆಗಿದೆಯಲ್ಲ, ಹಾಗಾಗಿ ಇದೆಲ್ಲ ಕೂಡ ಅರ್ಧಂಬರ್ಧಂ ಆಗಿದೆ. ಇಲ್ಲಿ ಒಬ್ಬ ವೀರ ಹೋರಾಡಿ ಮರಣ ಹೊಂದಿದ್ದಾರೆ. ಅದ್ರ ಜೊತೆಗೆ ಏನಕ್ಕಾಗಿ ಮರಣ ಹೊಂದಿದ್ದಾರೆ ಅಂತೆಲ್ಲ ಕೂಡ ಇಲ್ಲಿ ಶಾಸನಗಳು ಹೇಳ್ತವೆ. ಇದು ಹೋರಾಟ ಅಂತ ಹೇಳಿದ್ರೆ ಕುದುರೆ ಮೇಲೆ ಕೂತಿರ್ತಾರೆ, ಬಿಲ್ಲು ಬಾಣ ಹಿಡಿದಿರ್ತಾರೆ. ರಾಜ ಆಗಿರೆ ಕತ್ತಿ ಹಿಡ್ಕೊಂಡಿರೋದು ಇರುತ್ತೆ. ಇಲ್ಲಿ ಒಬ್ಬ ಸೈನಿಕ ಮರಣ ಹೊಂದಿರೋದು. ಹಾಗಾಗಿ ಇವ್ನು ಕುದುರೆ ಮೇಲೆ ಆಪೋಸಿಟ್ ವ್ಯಕ್ತಿ ಜೊತೆ ಹೋರಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಇದು ರಾಜನ ಒಂದು ಹೋರಾಟ ಅಂತ ಹೇಳ್ಬೋದು. ಈ ಶಾಸನ ಹೇಳುತ್ತೆ ಸರ್. ಯಾಕೆಂದ್ರೆ ಇಲ್ಲಿ ರಾಜ ನೋಡಿ, ಅವನ ಕೈಯಲ್ಲಿ ಕತ್ತಿ ಇದೆ, ಇಲ್ಲಿ ಮೇಲೆ ಕತ್ತಿ ಇದೆ. ಸೈನಿಕ ಆಗಿರಿ ಕುದುರೆ ಮೇಲೆ ಕುತ್ಕೊಳ್ತಾ ಇದ್ದ. ಇಲ್ಲಿ ಗಿರಾಣಿ ಇದೆ, ಆಪೋಸಿಟ್ ಒಬ್ರು ಕುದುರೆ ಮೇಲೆ ಕೂತಿರೋ ಜೊತೆ ಹೋರಾಡ್ತಾ ಇದ್ದಾರೆ. ಇವರನ್ನು ಕೂಡ ಅಪ್ಸರೆಯರು ವೀರ ಮರಣ ಹೊಂದಿದ ನಂತರ ಸ್ವರ್ಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅಲ್ಲಿ ಸ್ವರ್ಗದಲ್ಲಿ ಅವರು ಅಂತಿಮವಾಗಿ ಒಂದು ಮುಕ್ತಿ ಪಡೆಯೋದೇ ಶಿವನ ಆರಾಧನೆ ನಂತರ. ಹಾಗಾಗಿ ಇವರು ಜೈನ ಸಮುದಾಯ ಅಥವಾ ಬೇರೆ ಸಮುದಾಯರಾಗಿದ್ರೆ ಇಲ್ಲಿ ಜೈನದ್ದು ಒಂದು ತೀರ್ಥಂಕರ ಮೂರ್ತಿ ಮಾಡಿರೋರು. ಇವರೆಲ್ಲರೂ ಕೂಡ ಶಿವನ ಆರಾಧಕರಾಗಿರೋದ್ರಿಂದ ಒಂದು ಶಿವನ ಮೂರ್ತಿಯನ್ನು ಮಾಡಿದರೆ. ಹಾಗಾಗಿ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಅಂದ್ರೆ ಇದು ಕಾಕತಿ ಸಮುದಾಯಕ್ಕೆ ಸೇರಿರೋದಂತ ನಾವು ಈಸಿಯಾಗಿನೇ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಸಿಕ್ಕಿರುವಂತ ಶಾಸನಗಳೇ ಇಲ್ಲಿ ಹೇಳ್ತಾ ಇರೋದು. ಮತ್ತೆ ಕಾಕತಿ ಸಮುದಾಯದ ಮನೆತನದವರು ಇಲ್ಲಿ ಸಂಸ್ಥಾನದವರು ಇಲ್ಲಿ ಸತ್ತೋಗಿದ್ದಾರೆ ಅಂತಾರಲ್ಲ, ಅವ್ರ ಸಮಾಧಿ ಹತ್ರನೇ ಒಂದು ಶಾಸನಗಳು ಮಾಡಿಸಿಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇದರೆಲ್ಲ ರಾಜರದು ಮತ್ತೆ ಸೈನಿಕರು ಸಮಾಧಿ ಅಂತ ಹೇಳ್ಬೋದು. ಇದಕ್ಕಿಂತ ಅಲ್ಲೊಂದು ದೊಡ್ಡದು ಒಂದು ಶಾಸನ ಇದೆ ಸರ್, ಬನ್ನಿ ನೋಡೋಣ ಅದೇನಂತ. ನೋಡಿ ಸರ್, ಇದು ವೀರಗಲ್ಲ. ಇದು ವಿಶೇಷವಾಗಿದೆ ಈ ಶಾಸನ, ಅದ್ರ ತರ ಇಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ಒಬ್ಬ ರಾಜನ ಜೊತೆಗೆ ಕುದುರೆ ಮೇಲೆ ಕುತ್ಕೊಂಡು ಅವನ ಜೊತೆ ಸೈನಿಕನು ಇಲ್ಲಿ ದ್ವಾರಪಾಲಕನ ತರ ಕಾಯ್ತಾ ಇದ್ದಾರೆ. ಅವ್ರನ್ನ ಇಲ್ಲಿ ಕೈ ಮೇಲೆ ಶಿವನ ಕೈ ಮೇಲೆ ಕುತ್ಕೊಂಡು ನರ್ತಕಿಯರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಸರಾಗಿರ್ಬೋದು, ನರ್ತಕಿಯರಾಗಿರ್ಬೋದು. ಇಲ್ಲಿ ಲಿಂಗೈಕ್ಯ ಆದ ನಂತರ ಅವರ ಹೆಂಡತಿ ಮತ್ತೆ ರಾಜ ಶಿವನ ಆರಾಧನೆ ಮಾಡ್ತಾ ಇದಾರೆ ಅಂತ ಕಂಪ್ಲೀಟ್ ಒಂದು ಚಿತ್ರಣ ಇಲ್ಲಿ ಇದೆ. ಮತ್ತೆ ಇದು ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಇದು ರಾಜಂದ ಇರ್ಬೇಕು, ಯಾಕಂದ್ರೆ ಕೈ ಬಲಗೈಯಲ್ಲಿ ಇದೆ ನೋಡಿ. ಹೌದು, ರಾಜ ಇದ್ದಾರೆ, ರಾಜನಿಗೊಂದು ಸೇವಕರು ಇದ್ದಾರೆ, ಸೇವಕರು ಅವರಿಗೊಬ್ರು ಸೇವಕರು ಅಂತ ಚಿತ್ರಣ ಹೇಳ್ತಾ ಇದೆ ಶಾಸನಗಳು. ಅದ್ರ ಜೊತೆಗೆ ಇದು ದಪ್ಪ ಹೊಟ್ಟೆ ಅಂತ ಹೇಳಿದ್ರೆ ಗಣಪತಿ ಹೇಳ್ಬೋದಲ್ವಾ? ಕಿವಿ ನೋಡಿ ಕಿವಿ ಅಥವಾ ಹೊಟ್ಟೆ ಆಯ್ತು. ಬನ್ನಿ. ಮತ್ತೆ ಅದ್ರ ಜೊತೆಗೆ ಅಲ್ಲಿ ನಂದಿ ವಿಗ್ರಹ ಇಲ್ಲಿ ಒಂದಿದೆ, ಅಲ್ಲಿ ಒಂದು ಅದು ಕೆಟ್ಟಿದೆ. ಕೆಟ್ಟಿದೆ. ಅಲ್ಲಿ ಅಳಿದುಳಿದ ಅರ್ಧಂಬರ್ಧಂದು ಇದಿದೆ. ನಾಗದೇವತೆಗಳದ್ದು ಶಾಸನ ಇದೆ. ಒಟ್ಟಾರೆಯಾಗಿ ಇಲ್ಲಿ ಹೇಳ್ಬೇಕಂದ್ರೆ ಹಲವಾರು ಶಾಸನಗಳಿದೆ. ಯಾರ ಕಾಲದ್ದು ಅಂತ ಹೇಳಕ್ ಆಗ್ದಲೇ ಇದ್ರುನು ನಮ್ದ ಕಾಕತಿ ಸಂಸ್ಥಾನದ ಮಹಾರಾಜರದು ಅಂತ ಹೇಳ್ಬೋದು. ಅವ್ರ ವೀರತನದಿಂದ ಹೋರಾಡಿ ಮರಣ ಹೊಂದಿದಂತದ್ದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಯಾರ್ದೆಲ್ಲ ಸಮಾಧಿ ಇದೆ ಸರ್? ಇದು ಒಂದು ಅವ್ರದೇ ಸಮಾಧಿ. ಇದು ಅಂದ್ರೆ ಇಲ್ಲಿ ಸಮಾಧಿಗಳಿದೆಯಲ್ಲ, ಇದ್ರಲ್ಲಿ ಅವ್ರದ್ದು ಹೆಸರು ಆತರ ಏನಾದ್ರು ದಾಖಲೆಗಳು ಇಲ್ಲ? ಆತರ ನಮ್ಗೇನು ಸಿಗಂಗಿಲ್ಲ. ಅದು ಮೇ ಬಿ ಇಲ್ಲೇನೆ ಒಂದು ಅನ್ಕೋಬಹುದು. ಕಾಕ್ತಿ ಅಂತ ಹೇಳಿದ್ರೆ ನಮ್ಮ ಚೆನ್ನಮ್ಮನ ತಂದೆ ತಾಯಿ ಯಾಕೆಂದ್ರೆ ಮಹಾರಾಜರು ಅಲ್ಲಿ ದೇವಸ್ಥಾನದ ಮುಂದೆನೆ ಕುತ್ಕೊಂಡು ದೇವರ ಆರಾಧನೆ ಆಗಿರ್ಬೋದು, ಅಭಿಷೇಕ ನೋಡ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲಿ ಸಮಾಧಿ ಮಾಡಿದಾರಲ್ಲ, ಇದೊಂದು ವಿಶೇಷತೆ ಇದೆ ಸರ್. ಯಾಕಂದ್ರೆ ಎಲ್ಲೂ ಕೂಡ ಈ ತರ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಅವರ ಆಸ್ತಿ ಇದ್ದ ಕಾರಣಕ್ಕೆ ಅವ್ರು ಮಾಡಿದ್ದಾರೆ ಇಷ್ಟ, ಮತ್ತೇನಿಲ್ಲ. ಅವರೇ ಆಸ್ತಿ ಇದ್ದ ಕಾರಣಕ್ಕೆ
ಮತ್ತೇನು ನಮಗೆ ಇಷ್ಟು ದಾಖಲೆಗಳು ಸಿಕ್ಕಿದೆಯಲ್ಲ, ಇದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ವೀಕ್ಷಕರಿಗೆ ಒಂದು ಗೊತ್ತಾಗುತ್ತೆ ಕಾಕತಿ ಸಂಸ್ಥಾನದ್ದು ಮಹಾರಾಜ ಆಳ್ವಿಕೆ ಹೇಗಿತ್ತು, ಕುರುಹುಗಳು ಹೇಗಿತ್ತು, ಚೆನ್ನಮ್ಮ ಹುಟ್ಟಿ ಬೆಳೆದಂತ ತವರೂರು ಇವಾಗ ಏನಾಗಿದೆ, ಅಲ್ಲಿನ ಆಡಳಿತದ ಕುರುಹುಗಳನ್ನ ಇವಾಗ ನೋಡ್ಬೋದು. ಚೆನ್ನಮ್ಮನ ತಂದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕಲ್ಲಿನ ಮಂಟಪದ ಮುಂದೆ ಕೂತ್ಕೊಂಡು ಅವರ ಆರಾಧ್ಯ ದೈವ ಮತ್ತೆ ಮನೆತನದ ದೇವರಾದಂಥ ಸಿದ್ದೇಶ್ವರನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಕಾಲಾದ ನಂತರ ಇಲ್ಲೇ ಅವರ ಸಂಸ್ಥಾನದವ್ರದ್ದೆಲ್ಲರನ್ನು ಕೂಡ ಸಮಾಧಿ ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಇಲ್ಲಿ ಯಾರ್ದು ಯಾವಾಗ ಅಂತ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಲೇಬೇಕು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.